ಈ ಒಂದು ಸುವರ್ಣ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ಬಂಧುಗಳೇ, ಜೋಕಿಮ್ ಸ್ಟಾನಿ ಅಲ್ವರ್ಸ್ ಅಧ್ಯಕ್ಷರು, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಬಿ ಪ್ರಶಾಂತ್ ಬಾಳಿಗ ಅವರು ಬಂದಿದ್ದಾರೆ. ಚೀಫ್ ಜನರಲ್ ಮ್ಯಾನೇಜರ್ MRPL ಎಲ್ಲ ಮಂಗಳೂರಿನ ಜಿಲ್ಲೆಯ ಬಹಳಷ್ಟು ಈ ನೆಲೆಯ ಕಾರ್ಯ ಚಟುವಟಿಕೆಗೆ ಮುಂದಾಗ್ತಾ ಇದೆ ಅನ್ನತಕ್ಕಂಥ ಹೆಮ್ಮೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಜನಸೇವೆಯ ಸಂಕಲ್ಪಕ್ಕೆ ಹೊಸ ಅಧ್ಯಾಯ ಬರೆಯುವ ಘಳಿಗೆ, ಒಗ್ಗಟ್ಟಿನ ಶಕ್ತಿಗೆ ಜೀವ ತುಂಬುವ ಹಬ್ಬ. ಬಿತ್ತಿದ ಬೀಜ ಮರವಾಗಿ ಬೆಳೆಯುತ್ತದೆ, ಬಿತ್ತಿದ ಕನಸು ಅಭಿವೃದ್ಧಿಯಾಗಿ ಅರಳುತ್ತದೆ. ಇಂದು ಆರಂಭಗೊಳ್ತಾ ಇರುವ ವಿವಿಧ ಈ ಕಾಮಗಾರಿಗಳು ನಮ್ಮ ಊರಿನ ಭವಿಷ್ಯಕ್ಕೆ ಬೆಳಕಾಗಲಿ, ನಮ್ಮ ಊರಿನ ಪ್ರಗತಿಯ ಹೆಮ್ಮೆಯಾಗಲಿ ಎಂಬ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಇದೀಗ ಬಂದಿರತಕ್ಕಂಥ ಎಲ್ಲ ಗಣ್ಯ ಮಾನ್ಯ ಅತಿಥಿಗಳನ್ನು ಪ್ರೀತಿಯಿಂದ ಬಂಧುಗಳೇ, ನಮ್ಮ ಪ್ರೀತಿಯ ನಮ್ಮ ನೆಚ್ಚಿನ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಅವರು ಆಗಮಿಸಿದ್ದಾರೆ. ಸಭಾಧ್ಯಕ್ಷರು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಊರಿನ ಹೆಮ್ಮೆ ಸನ್ಮಾನ್ಯ UT ಖಾದರ್ ಫರೀದ್ ಬಂದಿರತಕ್ಕಂಥ ಗಣ್ಯ ಮಾನ್ಯ ಅತಿಥಿಗಳನ್ನು ಸ್ವಾಗತಿಸಿ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಡಾಕ್ಟರ್ HR ತಿಮ್ಮಯ್ಯ ಅವರಲ್ಲಿ ವಿನಂತಿಸಿಕೊಳ್ಳ ಶಂಕುಸ್ಥಾಪನೆ ಹಾಗೂ 2 ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ಪೂರ್ಣಗೊಂಡ ಉದ್ಘಾಟನೆಯನ್ನು ಸಾಂಕೇತಿಕವಾಗಿ ಇಲ್ಲಿ ವೇದಿಕೆಯ ಸಭಾ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಂದ ಎಲ್ಲರನ್ನು ಸ್ವಾಗತಿಸುವ ಸೌಭಾಗ್ಯ ನನ್ನದಾಗಿದೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ರೂಪರೇಷೆಗೆ ಸದಾ ನಮ್ಮೊಂದಿಗೆ ಇದ್ದು ನಮಗೆ ಬೆಂಬಲವನ್ನು ನೀಡ್ತಾ ಮಾರ್ಗದರ್ಶನ ಮಾಡ್ತಿರೋ ಇಲಾಖೆಯ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ನಮ್ಮ ಜಿಲ್ಲೆಯ ಹೆಮ್ಮೆ, ನಮ್ಮ ಜಿಲ್ಲೆಯ ಇಂದ ಈ ರಾಜ್ಯದ ಜನಪ್ರಿಯ ನಾಯಕರಾಗಿಯೂ ಇರುವ ನಮ್ಮೆಲ್ಲರ ಸಾಹೇಬರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸಭೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಹರೀಶ್ ಕುಮಾರ್ KR ಅವರು, ಅಧ್ಯಕ್ಷರು ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತ, ಅವರಿಗೂ ಕೂಡ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀ TM ಶಾಹಿದ್ ತೆಕ್ಕಿಲ್ರವರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ, ಅವರಿಗೂ ಕೂಡ ನಾನು ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಲಾವಣ್ಯ ಬಲ್ಲಾಳ್ರವರು, ಅಧ್ಯಕ್ಷರು ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣದ ಸಂಸ್ಥೆ, ರವರಿಗೂ ನಾನು ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರು ಆಗಿರುವಂಥ ಶ್ರೀ ಐವಾನ್ ಡಿಸೋಜರ್ ಅವರಿದ್ದಾರೆ, ಅವ್ರಿಗೂ ಹಾರ್ದಿಕವಾದ ಸುಸ್ವಾಗತ ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜೋಕಿಮ್ ಸ್ಟಾನ್ ಅಲ್ವರ್ಸ್ ಇದ್ದಾರೆ, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಸದಾಶಿವ್ ಉಳ್ಳಾಳ್ರವರಿದ್ದಾರೆ, ಅವ್ರಿಗೂ ನಾನು ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶಾಲೆ ಪಿಂಟೋ ಮೇಡಮ್ ಅವರಿದ್ದಾರೆ, ಅವ್ರಿಗೂ ನಾನು ಹಾರ್ದಿಕವಾದ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ವಿಶ್ವಾಸ್ ಕುಮಾರ್ ದಾಸ್ರವರು, ಅಧ್ಯಕ್ಷರು ಕರ್ನಾಟಕ ಗಾಣಿಗ ಅಭಿವೃದ್ಧಿ ನಿಗಮ, ಅವ್ರಿಗೂ ಹಾರ್ದಿಕವಾದ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಮಮತಾ ಗಟ್ಟಿ ಮೇಡಮ್ ಅವರಿದ್ದಾರೆ, ಅವ್ರಿಗೂ ಹಾರ್ದಿಕವಾದ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ವೆಲ್ಲಾಕ್ ಆಸ್ಪತ್ರೆಗೆ ಸುಮಾರು 10 ಕೋಟಿ ಅನುದಾನವನ್ನು ಒದಗಿಸಿ ಅಭಿವೃದ್ಧಿ ಕಾರ್ಯ ನೆರವಾಗಿರುವಂಥ MRPL ಸಂಸ್ಥೆಯ ಶ್ರೀ ಪ್ರಶಾಂತ್ ಶಂಕರ್ ಕೋರ್ದ್ವಾಲ್ ರವರಿದ್ದಾರೆ, ಅವ್ರಿಗೂ ಕೂಡ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೂ ಕಟ್ಟಡ ಕಾರ್ಯದಲ್ಲಿ ಆಗ್ತಾ ಇದೆ. ಇಲ್ಲಿ ಮೊದಲನೇ ಮಾಡಿ ಮತ್ತು 2ನೇ ಗ್ರೌಂಡ್ ಫ್ಲೋರ್ ಇರುತ್ತೆ. ಗ್ರೌಂಡ್ ಫ್ಲೋರಲ್ಲಿ OPD ಲ್ಯಾಬು, OPD ಫಾರ್ಮಸಿ ಹಾಗೂ ನಿರೀಕ್ಷಣೆ ಇರುತ್ತೆ. ಫಸ್ಟ್ ಫ್ಲೋರಲ್ಲಿ ಅವರಿಗೆ ಯಾರು ಇರ್ತಾರೆ ಅವ್ರ CHO ಅವರಿಗೆ ಅವರ ರೆಸಿಡೆನ್ಸಿಯಲ್ ಪೋರ್ಷನ್ ಇರುತ್ತೆ. ಸೊ ಈಗ 2 ಕಟ್ಟಡ ಕಾಮಗಾರಿ ಕಂಪ್ಲೀಟ್ ಆಗಿದೆ ಸರ್. ಉಳಿದಿದ್ದು ಈಗ ವಿವಿಧ ಹಂತಗಳಲ್ಲಿ ಇದೆ ಸರ್. 17 ಟೆಂಡರ್ ಆಗಿದೆ ಸರ್. ಉಳಿದ ಕೆಲವು 98 ಟೆಂಡರ್ ಆಗಲಿಕ್ಕಿದೆ, ಪ್ರೊಸೆಸ್ ಅಲ್ಲಿ ಇದೆ ಸರ್. ಸೊ ಇಷ್ಟು ಮಾಹಿತಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅಂತ ಹೇಳ್ತಾ ನನ್ನ ಈ ಸ್ವಾಗತವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಚಿಕಿತ್ಸಕರು ಮತ್ತು ಅಧೀಕ್ಷಕರು ಆಗಿರ್ತಕ್ಕಂಥ ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ ಶಿವಪ್ರಕಾಶ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. 8 ವರ್ಷದ ಇತಿಹಾಸದ ಒಂದು ಆಸ್ಪತ್ರೆ ಇದು. ನಾನೊಂದು ಆರ್ಟಿಕಲ್ ಬರೆದಿದ್ದೆ, ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆ
ಎರಡು ಬಡವರ ಕಣ್ಣು ಅಂತ. ಇದು ಯಾವಾಗಲೂ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದು. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಇದು ತುಂಬ ಚಾಕಚಕ್ಯತೆಯಿಂದ ಸರ್ಕಾರಿ ಆಸ್ಪತ್ರೆ, ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿದೆ ಅಂತ ತಮಗೆಲ್ಲ ಗೊತ್ತು. ಹಾಗೆ ಸರ್ಕಾರಿ ಆಸ್ಪತ್ರೆಗಳು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಅಂತ ತಮಗೆಲ್ಲ ಗೊತ್ತಿದೆ. ಈಗ ಸರ್ಕಾರದ ಅನುದಾನದಿಂದ ನಮ್ಮ ಜಿಲ್ಲಾ ಆಸ್ಪತ್ರೆಗೆ 70 ಕೋಟಿ ಒಂದು OPD ಕಟ್ಟಡ ಸರ್ಕಾರ ತೆಗೆದಿಟ್ಟಿದೆ. ಅದರಲ್ಲಿ ಮೊದಲನೇ ಹಂತ 35 ಕೋಟಿಯ ಅತಿ ಸುಂದರವಾದ ಆಧುನಿಕ ವಿನ್ಯಾಸ ಅದರಿಂದ ಮಾಡಿರ್ತಕ್ಕಂಥ ಒಂದು ಅತ್ಯುತ್ತಮ ಒಳ್ಳೆ OPD ಬ್ಲಾಕ್ ಬರುತ್ತೆ, G+2, ಮತ್ತು ಅದ್ರ ಮೇಲೆ 2 ಫ್ಲೋರ್ ಬರೋ ಪ್ಲಾನು ಕೂಡ ಇದೆ. ಇದು ನಾವೀಗ ನೋಡ್ತಾ ಇದ್ದೀವಿ, ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕಂಪ್ಲೇಂಟ್ ಬರೋದು, CT ಸ್ಕ್ಯಾನ್ ಒಂದು ಕಡೆ ಇದೆ, ECG ಒಂದು ಕಡೆ ಇದೆ, ಎಕ್ಸ್ರೇ ಒಂದು ಕಡೆ ಇದೆ, ಲ್ಯಾಬ್ ಒಂದು ಕಡೆ ಇದೆ, ಎಮರ್ಜೆನ್ಸಿ ಒಂದು ಕಡೆ ಇದೆ. ಈ ಥರದ್ದೆಲ್ಲ ಇರೋದ್ರಿಂದ 21 ಕಟ್ಟಡಗಳಿದೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ. ಅದು ಸರ್ಕಾರ ತಮ್ಮ ಅದ್ರ ಬಗ್ಗೆ ಗಮನ ಹರಿಸಿ ಒಂದೇ ಒಂದು ಸೂರಿನಲ್ಲಿ ಎಲ್ಲ OPD, ಸೂಪರ್ ಸ್ಪೆಷಾಲಿಟಿ ಇರ್ಬೋದು, ಸ್ಪೆಷಾಲಿಟಿ ಇರ್ಬೋದು, CT ಸ್ಕ್ಯಾನ್, ಎಮರ್ಜೆನ್ಸಿ ಇರ್ಬೋದು, ಎಕ್ಸ್ರೇ ಇರ್ಬೋದು, ಎಲ್ಲ ಒಂದೇ ಸೂರಿನಲ್ಲಿ ಬರ್ಬೇಕಂತ ಒಂದು ಸರ್ಕಾರಕ್ಕೆ ಪರಿಕಲ್ಪನೆ ಬಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ಹಾಗೆ ನಮ್ಮ STP ಏನು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾನ್ ಇದೆ, ಅದು ಸ್ವಲ್ಪ ಸಮಸ್ಯೆ ಇತ್ತು. ಅದು ನಾವು ಸರ್ಕಾರದ ಗಮನಕ್ಕೆ ತಂದಾಗ ತಕ್ಷಣ ಅದಕ್ಕೆ 2 ಕೋಟಿ ಬಿಡುಗಡೆ ಮಾಡಿ ಸರ್ಕಾರ ಅದಕ್ಕೆ ನಮ್ಗೆ ಅನುದಾನ ಕೊಟ್ಟಿದೆ. ಅದು ಕೂಡ ಈಗ ನಿರ್ಮಾಣ ಆಗುತ್ತೆ. ಅದು ಶಂಕುಸ್ಥಾಪನೆ ಸದ್ಯದಲ್ಲಿ ಮಾನ್ಯ ಸಚಿವರು ಮಾಡಿದ್ದಾರೆ, ಇದು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತೆ MRPL ನಮ್ಮ ದಕ್ಷಿಣ ಕನ್ನಡಕ್ಕೆ ಒಂದು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನೇ ಸಮಸ್ಯೆ ಆದರೂ ದೊಡ್ಡ ವಿಷಯದಲ್ಲಿ MRPL ನಮಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದೆ. ನಮಗೆ ಈಗ ಮೆಡಿಸಿನ್ ಬ್ಲಾಕ್ 3 ಫ್ಲೋರಿಗೆ ಮಾತ್ರ ಇತ್ತು. ಅದ್ರ ಮೇಲೆ 4ನೇ ಫ್ಲೋರಲ್ಲಿ ನಮ್ದು ಈಗ ಡಯಾಲಿಸಿಸ್ ಕಟ್ಟಡ ಇದೆ. ಡಯಾಲಿಸಿಸ್ ಕಟ್ಟಡಕ್ಕೆ ಹೋಗ್ಲಿಕ್ಕೆ ಲಿಫ್ಟ್ ಇಲ್ಲ. ಅದು ತುಂಬಾ ಸಾರ್ವಜನಿಕರ ಕಂಪ್ಲೇಂಟ್ ಬರ್ತಾ ಇತ್ತು. ಈಗ MRPL ಇಂದ 4ನೇ ಮತ್ತು 5ನೇ ಮಾಡಿಗೆ ಕಟ್ಟಡ ಆಗೋದ್ರಿಂದ ನಮಗೆ ಒಂದು ಡಯಾಲಿಸಿಸ್ ಕಟ್ಟಡಕ್ಕೆ ಲಿಫ್ಟ್ ಬರುತ್ತೆ. CSST ಇರಲಿಲ್ಲ, ಸರ್ಜಿಕಲ್ ಬ್ಲಾಕಿಗೆ CSST ಬೇಕಿತ್ತು, ಅದು ಕೂಡ ಅಳವಡಿಸ್ಕೊಂಡಿದ್ದೀವಿ. ಮತ್ತೆ ಒಂದು 74 ವಾರ್ಡಿನ ಒಂದು ಬೆಡ್ಡಿನ ವಾರ್ಡ್ ಕೂಡ ಆಗುತ್ತೆ. ಮತ್ತೊಂದು ಶುಭ ಸುದ್ದಿ, ಮಾನ್ಯ ಸಚಿವರು ಅದನ್ನ ಹೇಳಲಿಕ್ಕಿದ್ದಾರೆ. ನಮ್ಮ ಜೂನ್ 1ರಿಂದ ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರೆ ಅಡಿಯಲ್ಲಿ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಅತ್ಯಂತ ಉತ್ತಮ ಗುಣಮಟ್ಟದ ಊಟ, ಪಥ್ಯಾಹಾರ, ತಿಂಡಿ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಕೇಳ್ತಾ ನನ್ನ ಮಾತು ಮುಗಿಸ್ತಿದ್ದೆ. ಒಂದು ಶಂಕುಸ್ಥಾಪನೆ ನಮ್ಮ ವೇದಿಕೆಯಲ್ಲಿ ಕರತಾಡನದ ಮೂಲಕ ಇದನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇದು ಜಿಲ್ಲೆಯ ಅಭಿವೃದ್ಧಿ, ಇದು ನಮ್ಮ ಅಭಿವೃದ್ಧಿ, ನಮ್ಮ ಕಾಳಜಿಯ ನೆಲೆಯಲ್ಲಿ ಮೂಡಿ ಬರ್ತಕ್ಕಂಥ ಒಂದು ಕಾರ್ಯ ಚಟುವಟಿಕೆ ಅನ್ನೋದನ್ನು ಹೇಳ್ತಾ ಇದ್ದೇವೆ. ಬಂಧುಗಳೇ, ಜನ ಸೇವೆ ಮುಖ್ಯವಾಗಿರ್ತಕ್ಕಂಥ ಈ ಸಂದರ್ಭ ನಾವುಗಳೆಲ್ಲ ನಿರೀಕ್ಷೆ ಮಾಡಿರ್ತಕ್ಕಂಥ ಅಭಿವೃದ್ಧಿಯಲ್ಲಿ ಮುಖ್ಯವಾಗಿ ಇಟ್ಟುಕೊಂಡು ಅಭಿವೃದ್ಧಿ ಆಗಬೇಕು, ಅದು ಆರೋಗ್ಯದ ವಿಚಾರಕ್ಕೆ ಅನ್ನೋದಂಥ ನೆಲೆಯಲ್ಲಿ ಈ ಹೊತ್ತು ಒಂದು ಸಂದರ್ಭ ಒದಗಿ ಬಂದಿದೆ, ಸೇರಿ ಬಂದಿದೆ, ಕೂಡಿ ಬಂದಿದೆ ಅನ್ನತಕ್ಕಂತಹ ಸಮಗ್ರ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು, ಆ ಮೂಲಕ ಸಮಗ್ರ ಜನತೆಯ ಆಶೋತ್ತರಗಳು ಇಳಿಯಬೇಕು ಅನ್ನುವ ನೆಲೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. ಆರೋಗ್ಯಕ್ಕೆ ಇದರ ಆದ್ಯತೆ ನೀಡುತ್ತಾ ಅಂಗಡಿಯಲ್ಲಿ ಆರೋಗ್ಯ ಸೇವೆಯ ಹೊಸ ಬರಿತಾ ಇರತಕ್ಕಂಥ ಮಹತ್ವದ ಹೆಜ್ಜೆ, ಆ ಮಹತ್ವದ ಹೆಜ್ಜೆಗೆ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ. ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ನಾನು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರು ಸುಮಾರು 150 ಕೋಟಿ ರೂಪಾಯಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರದ ಮುಖಾಂತರ ಸಹಕಾರ ಪಡೆದುಕೊಂಡು ಇವತ್ತು ಅನುದಾನ ಬಿಡುಗಡೆ ಮಾಡಿ ಈ ಕೆಲಸ ಕಾರ್ಯಗಳಿಗೆ ನಾವು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದ ಮುಖಾಂತರ ಒಂದು ಶುಭ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈ 150 ಕೋಟಿ ವಿಚಾರಕ್ಕೆ ಮಾತಾಡಲಿಕ್ಕೆ ಹೋದರೆ 1 ಗಂಟೆ ಆದರೂ ಕೂಡ ಸಾಕಾಗಿಲ್ಲ, ಅಷ್ಟು ಇವತ್ತು ಮಾತಾಡೋದು ವಿಚಾರ ಇವತ್ತು ಇರುವಂಥದ್ದು. ನಾನು ಇಡೀ ನಮ್ಮ ಕರಾವಳಿ ಜಿಲ್ಲೆಯ ಜನತೆ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ, ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಉಪಮುಖ್ಯಮಂತ್ರಿ ಅವರಿಗೆ, ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು MRPL ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ, ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಎಲ್ಲ ಕೆಲಸ ಕಾರ್ಯಗಳು ಯಾರಿಗಂತ ಹೇಳಿದರೆ ಇದು ನಮಗಾಗಿ ಮಾಡಿದಂತಲ್ಲ, ಇದು ಬಹುಶಃ ಭವಿಷ್ಯದ ಜನಾಂಗಕ್ಕೆ ಅತ್ಯುತ್ತಮವಾದ ಆರೋಗ್ಯ ಕ್ಷೇತ್ರದಲ್ಲಿ, ಇನ್ನಿತರ ಕ್ಷೇತ್ರದಲ್ಲಿ ಉತ್ತಮವಾದ ವ್ಯವಸ್ಥೆ ಸಿಗ್ಬೇಕಂತೇಳಿ ಭವಿಷ್ಯದ ಜನಾಂಗಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಬೇಕಾಗಿರುವಂಥ ಈ ಎಲ್ಲ ಕೆಲಸ ಕಾರ್ಯಕ್ಕೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿಯೇ ವೆನ್ಲಾಕ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ ಈ ವೆನ್ಲಾಕ್ ಆಸ್ಪತ್ರೆ ಮತ್ತು ಲೇಡಿ ಗೋಷನ್ ಆಸ್ಪತ್ರೆ ಯಾರು ಪ್ರಾರಂಭ ಮಾಡಿದ್ದಾರೆ ಅವತ್ತು ಪ್ರಾರಂಭ ಮಾಡಿದ ನಂತರ ತದನಂತರ ಬಂದಂಥ ಎಲ್ಲ ನಮ್ಮ ಆ ಜನಪ್ರತಿನಿಧಿಗಳಿರಲಿ, ಅಧಿಕಾರಿ ವರ್ಗದವರಲ್ಲಿ ಯಾರೆಲ್ಲ ಸಹಕಾರ ಪಟ್ಟಿದ್ದಾರೆ ಬಹುಶಃ ಅವರೆಲ್ಲಕ್ಕೂ ನಾನು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಮುಂದಿನ ಜನಾಂಗ ಬಹುಶಃ ದಿನೇಶ್ ಗುಂಡೂರಾವ್ರನ್ನು ಈ ಜಿಲ್ಲೆಯಲ್ಲಿ ಶಾಶ್ವತವಾಗಿ ನನಗೆ ಇಟ್ಟುಕೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಧಿಕಾರ ಸಿಗ್ತದೆ ಹೋಗ್ತದೆ, ಬಂದಂಥ ಸಂದರ್ಭದಲ್ಲಿ ಜನ ಶಾಶ್ವತವಾಗಿ ನೆನಪಿಡುವಂಥ ಕೆಲಸ ಮಾಡೋದೇ ನಮ್ಮ ಮೊದಲ ಇವತ್ತು ಆದ್ಯತೆ. ಆ ಕೆಲಸವನ್ನು ಬಹುಶಃ ಇವತ್ತು ಮಾಡಿದ್ದಕ್ಕೆ ನಾನು ಬಹುಶಃ ಅವರನ್ನು ನಾನು ಇವತ್ತು ಅಭಿನಂದಿಸಿಕೊಂಡು, ಎರಡನೇದು ಬಹುಶಃ ನಿಮ್ಗೆ ಗೊತ್ತಿದ್ದಾಗೆ ಇದರ ವಿಶೇಷವಾದ ಇತಿಹಾಸ ಇದೆ. ಇವತ್ತು ಬಹಳಷ್ಟು ತಮಗೆಲ್ಲ ಗೊತ್ತಿದೆ. ಅದು ವೆನ್ಲಾಕ್ ಇರಲಿ, ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಅತ್ಯುತ್ತಮ ಆಸ್ಪತ್ರೆಯಲ್ಲಿ ಯಾವುದಾದ್ರು ಸರ್ಕಾರಿ ಆಸ್ಪತ್ರೆ ಇದೆ ಅದು ವೆನ್ಲಾಕ್ ಮತ್ತು ಲೇಡಿ ಗೋಷನ್ ಬಹಳ ಹೆಮ್ಮೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಆತ್ಮವಿಶ್ವಾಸ, ಅಭಿಮಾನ ನಮಗೆಲ್ಲರಿಗೂ ಕೂಡ ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಯಾರೇ ಕೆಲವು ವಿಚಾರಗಳು ಮಾತ್ರ ಹೇಳ್ತಾ ಇರ್ತೇನೆ. ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ತಿಂಗಳಿಗೆ ಆಗುವಂಥ ಡೆಲಿವರಿ, ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳಿಗೆ ಆಗುವಂಥ ಡೆಲಿವರಿ ಇಡೀ ನಮ್ಮ 2 ಜಿಲ್ಲೆ ಎಲ್ಲ ಆಸ್ಪತ್ರೆ, ಪ್ರೈವೇಟ್ ಮತ್ತು ಎಲ್ಲ ಆಸ್ಪತ್ರೆ ಸೇರಿಸಿದ್ರು ಕೂಡ ಅಲ್ಲಿ ಅಷ್ಟು ಆಗುವುದಿಲ್ಲ. ಅದಕ್ಕಿಂತ ಜಾಸ್ತಿ ಹೊಟ್ಟೆಯಲ್ಲಿ ಆಗುವಂಥ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಇದನ್ನು ಓಪನ್ ಅದೇ ನಮಗೆ ಮುಚ್ಚಬಾಯಲ್ಲಿ ಎಲ್ಲ ಕೂಡ ಡಾಕ್ಯುಮೆಂಟ್ ಎಲ್ಲೇ ಕೂಡ ಸಿಗ್ತದೆ. ನೀವು ಒಂದು ತಿಂಗಳಿಗೆ ಹೋದರೆ ಎಷ್ಟು ಡೆಲಿವರಿ ಇಲ್ಲಿ ಆಗ್ತದೆ, ಎಲ್ಲ ಪ್ರೈವೇಟ್ ಆಸ್ಪತ್ರೆ ಸೇರಿದ ಎಲ್ಲಿ ಆಗ್ತದೆ ಅಲ್ಲಿ ಬಹುಶಃ ಇಲ್ಲಿ ಸಿಕ್ಕುವಂಥ ಅವಕಾಶ ಆಗ್ತದೆ. ಹಾಗೆ ಅದೇ ಅಲ್ಲಿ ಅದನ್ನು ಕೂಡ ಬೇಕಾಗುವಂಥ ವ್ಯವಸ್ಥೆ ಅವತ್ತು ನಾನೇ ಆರೋಗ್ಯ ಸಚಿವನಾಗಿ ಬೇಕಾದಂಥ ವ್ಯವಸ್ಥೆ ಕೂಡ ಅವತ್ತು ಕೂಡ MRP ಎಲ್ಲ ಕೊಟ್ಟಿದ್ದು ನಾವು ನೆನಪಿಸಲು ಸಾಧ್ಯ ಇಲ್ಲ ಇದರಲ್ಲಿ. ಅದಕ್ಕಾಗಿ ಒಂದು ನಾವು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಒಂದು ಬಹುಶಃ ನಾವು ಇವತ್ತು ದಿನೇಶ್ ಗುಂಡೂರಾವ್ರನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎರಡನೇದು ನಾನು ಬಹುಶಃ MRP ಎಲ್ಲ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆವಾಗ ಫಸ್ಟ್ ಅಲ್ಲ ಇವರನ್ನ ಯಾಕೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬ ಇದ್ದಾನೆ ಆಂಧ್ರದ ರೆಡ್ಡಿ, ಅವನನ್ನು ಹೇಗೆ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅವರನ್ನು ಯಾಕೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ? ಅಲ್ಲಿ ಒಂದು ಹಳೆಯದಾದೊಂದು ಆಸ್ಪತ್ರೆ ಇತ್ತು, ಅದರಷ್ಟಕ್ಕೆ ನಡೀತಾ ಇತ್ತು ಲೇಡಿ ಗೋಷನ್ ಇದರಲ್ಲಿ. ಈ ರೆಡ್ಡಿ ಆಂಧ್ರದಿಂದ ಬಂದು ಬಿಸ್ನೆಸ್ ಮ್ಯಾನ್ ಹೇಳಿದ ಯೋಗೇಶ್ ಭಟ್ ಬಾಬು ಅವರು ML ಆವಾಗ ಇದರಲ್ಲಿ. ಆ ರೆಡ್ಡಿ ಬಂದು ಹೇಳಿದ, ನನ್ನ ಮಗಳು ತೀರಿ ಹೋಗಿದ್ದಲ್ಲಿ, ನನ್ನ ಮಗಳ ಹೆಸರಿನಲ್ಲಿ ನಾನು ಇಡೀ ಲೇಡಿ ಗೋಷನ್ ಆಸ್ಪತ್ರೆ ಕಟ್ಟಿಸಿ ಬಿಡ್ತೇನೆ ಅಂತೇಳಿ ಈ ರೆಡ್ಡಿಯ ಮಾತನ್ನು ಹೇಳಿ ಇಡೀ ಡೆಮಾಲಿಷ್ ಮಾಡಿಬಿಟ್ಟು ಆಸ್ಪತ್ರೆ ಕಂಪ್ಲೀಟ್. ಆಸ್ಪತ್ರೆ ಡೆಮಿಲಿಷನ್ ಆದ ನಂತರ ರೆಡ್ಡಿನ ಬರ್ತದೆ, ರೆಡ್ಡಿನ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ ಇದರಲ್ಲಿ. ಅಲ್ಲಿ ಜನರಿಗೆ ಇದ್ದಂಥ ಆಸ್ಪತ್ರೆ ಇಲ್ಲ, ಹೊಸ ಆಸ್ಪತ್ರೆ ಇಲ್ಲ, ಇವರವರೆಗೂ ಇಲ್ಲದಂಥ ಪರಿಸ್ಥಿತಿ ಎಲ್ಲಿ ಹೋಗಿ ಯಾರಿಗೆ ಸಿಗ್ತಾರೆ. ಆಗ ವೀರಪ್ಪ ಮೊಯ್ಲಿ ಬಹುಶಃ ಪೆಟ್ರೋಲಿಯಂ ಮಿನಿಸ್ಟರ್, ಆವಾಗ ವೀರಪ್ಪ ಮೊಯ್ಲಿ ಅವರು ಬಹುಶಃ MRP ಮಾತಾಡಿಕೊಂಡು ಅಮೃತ ಡಿಸ್ಟ್ರಿಕ್ಟ್ ತೆಗೆದುಕೊಂಡು 25 ಕೋಟಿ ಅದನ್ನು ಬಿಡುಗಡೆ ಮಾಡಿ ಬಹುಶಃ ಅದಕ್ಕೆ ನಾವು ಇವತ್ತು ಆ ಬಿಲ್ಡಿಂಗ್ ಕಟ್ಟಿ ಮತ್ತೆ ನಾವು ಇಲಾಖೆ ಮುಖಾಂತರ ಹೆಚ್ಚು 10 ಕೋಟಿ ಮತ್ತು 60 ಬೆಡ್ಡಿಗೆ ಮತ್ತೆ 15 ಕೋಟಿ ಸ್ಯಾಂಕ್ಷನ್ ಮಾಡಿ ಇವತ್ತು ಅದೊಂದು ಸುಸಜ್ಜಿತವಾದ ಅತ್ಯುತ್ತಮವಾದ ಬಹುಶಃ ಮಕ್ಕಳ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಇವತ್ತು ಅತ್ಯುತ್ತಮವಾಗಿ ನಡೀತಾ ಇದೆ. ಬಹುಶಃ ಇದು ವೆನ್ಲಾಕ್ ಆಸ್ಪತ್ರೆ ಕೂಡ ಇವತ್ತು ಬೇರೆ ಬೇರೆ ರೀತಿಯಿಂದ ಯಾಕೆ ವೆನ್ಲಾಕ್ ಆಸ್ಪತ್ರೆ ಅತ್ಯುತ್ತಮವಾಗಿ ಇವತ್ತು ನಡೀತಿದೆ ಯಾಕೆ ನಾವು ಹೇಳಬೇಕು? ಯಾಕಂತ ಹೇಳಿದರೆ ಇಲ್ಲಿ ಮಂಗಳೂರಿನವ್ರು ಮಾತ್ರ ಅಲ್ಲ, ಮಂಗಳೂರು ಕಡಿಮೆ ಹೋಗುದು. ಮಂಗಳೂರಿನವರಿಗೆ ಇವತ್ತು ಇಲ್ಲಿಗೆ ಬರುವವರು ಯಾರಿದ್ದಾರೆ? ಕಾಸರಗೋಡು, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಮಡಿಕೇರಿ ಎಲ್ಲ ಪ್ರದೇಶದವರು ಕೂಡ ಇವತ್ತು ಇಲ್ಲಿಗೆ ಬರ್ತಾರೆ. ಅಲ್ಲಿ ಮೆಡಿಕಲ್ ಕಾಲೇಜ್ ಇಲ್ವಾ? ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಚಿಕ್ಕಮಗಳೂರಿನಲ್ಲಿದೆ, ಶಿವಮೊಗ್ಗದಲ್ಲಿದೆ, ದಾವಣಗೆರೆಯಲ್ಲಿದೆ, ಚಿತ್ರದುರ್ಗದಲ್ಲಿದೆ. ಇವರೆಲ್ಲರೂ ಕೂಡ ಅಲ್ಲಿ ಬಿಟ್ಟು ಯಾಕೆ ಬರೋದು ಅಂತ ಹೇಳಿದರೆ ಎಲ್ಲಕ್ಕಿಂತ ಉತ್ತಮವಾದ ಒಂದು ಆಸ್ಪತ್ರೆ ಇದೆ ಅಂತ ಅಲ್ಲಿ ಬರಲಿಕ್ಕೆ ಇವತ್ತು ಒಂದು ವಿಚಾರ ಆಗ್ತದೆ. ಅದೆಲ್ಲ ಬಿಟ್ಟು ಇವತ್ತೆಲ್ಲ ಇರಬೇಕಾದ್ರೆ ಮಮತಾ ಗಟ್ಟಿ ಕೂಡ ಅಲ್ಲೇ ಲೇಡಿ ಗೋಷನ್ ದುಡ್ಡು ವಿಚಾರ ಅಂತ ಅದಕ್ಕೆ. ಆದ ಕಾರಣ ನಾನು ಈ ವಿಚಾರ ಅಂತ ಹೇಳಿದರೆ ನಮ್ಮ ಸರ್ಕಾರಿ ವ್ಯವಸ್ಥೆ ಬಗ್ಗೆ ನಮಗೆ ಜನರಿಗೆ ಅಭಿಮಾನ ಮತ್ತು ಗೌರವ ಬರಬೇಕು. ನಾವು ನಮ್ಮ ಸರ್ಕಾರಿ ವ್ಯವಸ್ಥೆ ಬಗ್ಗೆ ನಾವು ಅಭಿಮಾನ ಮತ್ತು ಗೌರವ ನಮಗೆ ಇಲ್ಲದಿದ್ದಲ್ಲಿ ಬಹುಶಃ ಬೇರೆ ಯಾರಿಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಜನಸಾಮಾನ್ಯ ಯಾರು ಟೀಕೆ ಮಾಡ್ತಾರೆ ಅವರು ಈ ಆಸ್ಪತ್ರೆಗೆ ಹೋಗೋದು ಇಲ್ಲ, ಬಡವರನ್ನು ಹೋಗಲಿಕ್ಕೆ ಬಿಡುದು ಕೂಡ ಇಲ್ಲ. ಇವರ ಹೆದರಿಕೆಯಿಂದ ಹೋಗೋರು ಕೂಡ ಹೋಗದಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕೆ ನಾವು ಇಲ್ಲಿರೋಂಥ ಅತ್ಯುತ್ತಮವಾದ ವ್ಯವಸ್ಥೆಯನ್ನು ನಾವು ನೋಡಿಕೊಂಡು ಗೌರವಿಸಿಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಮ್ಮ ರಾಜ್ಯದ ಮತ್ತು ಜಿಲ್ಲೆಯ ಸರ್ವ ಜನದ ಜವಾಬ್ದಾರಿ ಇದ್ದಂಥ ಜವಾಬ್ದಾರಿಯನ್ನು ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ.
ಇಷ್ಟೊಂದು ದೊಡ್ಡ ವಿಚಾರ, ಇಷ್ಟು ದೊಡ್ಡ ಸಾವಿರಾರು ಬೆಡ್ ಇರುವಂಥ ಆಸ್ಪತ್ರೆ, ಇನ್ನಿತ ದೊಡ್ಡ ವ್ಯವಸ್ಥೆ ಆಸ್ಪತ್ರೆ, ಜನ ಬೇರೆ ಬೇರೆ ಬರುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಸ್ವಂತ ಮನೆಯಲ್ಲಿ ಆದರೂ ಕೂಡ ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಆವಾಗ ಅದನ್ನು ಕೂತ್ಕೊಂಡು ಚರ್ಚಿಸಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸರಿಪಡಿಸುವಂಥ ಜವಾಬ್ದಾರಿಯನ್ನು ಹಮ್ಮಿಕೊಳ್ಳುವಂಥ ದೊಡ್ಡ ಮಟ್ಟದ ಪ್ರಭುತ್ವದ ವ್ಯಕ್ತಿತ್ವ ನಮಗೆಲ್ಲರಿಗೂ ಕೂಡ ಬರಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಟೀಕೆ ಟಿಪ್ಪಣಿಗಳಿಂದ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಸ್ಯೆಯನ್ನು ಸಂಬಂಧಪಟ್ಟಂಥ ಅಧಿಕಾರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಆ ಸಮಸ್ಯೆಗೆ ನಾವು ಹೇಗೆ ಪರಿಹಾರ ಕಾಣಬೇಕಂತ ಹೇಳಿದಾಗ ಮಾತ್ರ ನಮ್ಮಿಂದ ಈ ಸಮಾಜಕ್ಕೆ ಏನಾದರೂ ಪ್ರಯೋಜನ ಇವತ್ತು ಆಗ್ತದೆ. ಆ ಕೆಲಸ ಮಾಡುವಂಥ ಜವಾಬ್ದಾರಿ ನಾವೆಲ್ಲ ಸಂಘ ಸಂಸ್ಥೆಗಳು, ಇನ್ನಿತರ ಸಾಮಾಜಿಕ ಮುಖಂಡಗಳು ನಾವು ಇವತ್ತು ವಹಿಸಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಬಹುಶಃ ಎಲ್ಲ ಹಂತದಲ್ಲಿ ಕೂಡ ಅತ್ಯುತ್ತಮವಾಗಿರುವಂಥದ್ದು ಪೋಸ್ಟ್ ಮಾರ್ಟಮ್ ನೀವು ಬೇರೆ ಕಡೆ ಹೋಗಿ ನೋಡಿ. ನಾನು ಬಹುಶಃ ಆರೋಗ್ಯ ಸಚಿವ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ನಾನು ನೋಡಿದ್ದೆ. ನಾನು ಅದಕ್ಕಿಂತ ಮುಂಚೆನೇ ನಾನು ಇಲ್ಲಿ ಬಹುಶಃ ಸಕ್ರಿಯವಾಗಿ ಬರ್ತಾ ಇದ್ದೆ. ಆವಾಗ ತೀರಿ ಹೋದಂಥವರಿಗೆ ಸರಿ ಕೂತ್ಕೊಂಡು ಕೂಗ್ಲಿಕ್ಕೆ ಜಾಗ ಇರಲಿಲ್ಲ. ಮರದ ಅಡಿಯಲ್ಲಿ ರಾತ್ರಿ ಕೂತ್ಕೊಂಡು ಬಹುಶಃ ಕೂಗುವಂಥ ಪರಿಸ್ಥಿತಿ ಇತ್ತು. ರಾತ್ರಿ ಏನಾದ್ರು ಪೋಸ್ಟ್ ಮಾರ್ಟಮ್ ಆಗೋದಾದರೆ ಇಡೀ ಅಲ್ಲಿ ನಿಮ್ಮ ನುಚ್ಚಿದ್ರಲ್ಲಿ ಒಂದು ಕೂತ್ಕೊಳ್ಳಿಕ್ಕೇನೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕಾಗಿ ಬಂದು ಬಹುಶಃ ಆ ಕಟ್ಟಗಳಿಗೆ ಬೇಸರದ ಸಮಯದಲ್ಲಿ ಕೂಡ ಅವು ಗೌರವಪೂರ್ವಕವಾಗಿ ಇರಬೇಕಂತ ಹೇಳಿಕೊಂಡೇ ಅತ್ಯುತ್ತಮವಾದ ಪೋಸ್ಟ್ ಮಾರ್ಟಮ್ ವ್ಯವಸ್ಥೆ ಇದ್ದರೆ ಬೇರೆ ಯಾವುದೇ ರಾಜ್ಯಕ್ಕಿಂತಲೂ ಜಿಲ್ಲೆಗಿಂತಲೂ ಕೂಡ ನಮ್ಮಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಹೇಳ್ತೇನೆ. ಅಲ್ಲಿ ಕಟ್ಟ ಕಡೆ ಅವರಿಗೆ ಕೂಡ ಇರುವಂಥ ವ್ಯವಸ್ಥೆ ಇವತ್ತು ಇದೆ. ಅದ್ರ ಜೊತೆಯಲ್ಲಿ ಆಯುರ್ವೇದಿಕ್ ಇದೆಲ್ಲವೂ ಕೂಡ. ಅದಕ್ಕಾಗಿ ಬಹುಶಃ ಇದನ್ನೆಲ್ಲವೂ ಕೂಡ ನಾವು ಇವತ್ತು ಆದಷ್ಟು ಅದರ ಬಗ್ಗೆ ಪ್ರೋತ್ಸಾಹದ ಮಾತುಗಳು ಮತ್ತು ಅದಕ್ಕೆ ಪ್ರೋತ್ಸಾಹ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ನಾವು ನೀವು ಹೋಗ್ಲಿಕ್ಕಿಲ್ಲ, ಅದು ಹೋಗೋರಾದ್ರೂ ಹೋಗ್ಬೇಕಲ್ಲ, ಅವ್ರಿಗೆ ಅದೊಂದು ಧೈರ್ಯ ಬರಬೇಕಲ್ಲ. ಆ ಕೆಲಸ ನಾವು ಇವತ್ತು ಮಾಡಬೇಕಲ್ಲ. ನಾವಿಲ್ಲಿ ಹೋಗೋದಿಲ್ಲ, ಇಲ್ಲಿ ಬಾಕಿ ಹೋಗ್ಕೊಂಡು ಕೂಡ ಹೋಗೋದಂಥ ಪರಿಸ್ಥಿತಿ ಆಗ್ತದೆ. ಡಿಮಾಂಡ್ ಜಾಸ್ತಿ ಆದಾಗ ಸಮಸ್ಯೆಗಳು ಬಂದಾಗ ಅದು ಹೇಗೆ ಭರಿಸಬೇಕಂತ ಸರ್ಕಾರ ಕೂಡ ಜವಾಬ್ದಾರಿ ಹಮ್ಮಿಕೊಳ್ಳಿ. ಇದಕ್ಕೆಲ್ಲ ಪೂರಕವಾಗಿ ಹಂತ ಹಂತವಾಗಿದ್ದುಕೊಂಡು ಬಹುಶಃ ಇವತ್ತು ಅಲ್ಲಿ ಮುಂಚೆ ಡಯಾಲಿಸಿಸ್ ಬಹುಶಃ ಇವತ್ತು ನಾನು ಮತ್ತೊಮ್ಮೆ ದಿನೇಶ್ ಅಭಿನಂದಿಸ್ತೇನೆ. ಯಾಕೆಂದ್ರೆ ಹೇಳಿದೆ ಹಿಂದೆ 2000 ಡಯಾಲಿಸಿಸ್ ಎಲ್ಲಿಯೂ ಇಲ್ಲ. ಡಯಾಲಿಸಿಸ್ ಕೇಂದ್ರ ರಾಜ್ಯದ ಎಲ್ಲಿಯೂ ಕೂಡ ಇರಲಿಲ್ಲ. ನಾನೇ ಬಹುಶಃ ಆರೋಗ್ಯ ಸಚಿವನಾಗಿದ್ದಾಗ ಮಾನ್ಯ ಮುಖ್ಯಮಂತ್ರಿ ಮಾತಾಡಿಕೊಂಡು ಇಡೀ ರಾಜ್ಯದ ಎಲ್ಲ ತಾಲೂಕಿನಲ್ಲಿ ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೆವು. ಚರ್ಚೆ ಮಾಡುವಾಗ ನಮಗೆ ಮಾಡ್ಬೋದು, ನಡೆಸಲಿಕ್ಕೆ ಟೆಕ್ನಿಷಿಯನ್ ಇಲ್ಲ, ಆಗ ಡಯಾಲಿಸಿಸ್ ಕೋರ್ಸೇ ಇಲ್ಲ. ಅದಕ್ಕೆ ಒಂದು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ಹೇಳಿಕೊಂಡು ಅದಕ್ಕೆ 5 ವರ್ಷ ಆಗುವ 5 ತಾಲೂಕಲ್ಲಿ ಅದೊಂದು ಜಿಲ್ಲೆ ಕವರ್ ಆಗ್ತದೆ ಅಂತ ಹೇಳಿಕೊಂಡು ಅದನ್ನು ಪ್ರತಿಯೊಂದೊಂದು ತಾಲೂಕಲ್ಲಿ ಅವತ್ತು ನಾವು ಜಿಲ್ಲೆಯಲ್ಲಿ 10 ಬೆಡ್ ಇದರಲ್ಲಿ 3 ಬೆಡ್ ಇವತ್ತು ಪ್ರಾರಂಭ ಮಾಡಿ ನಮಗೆ ಫಸ್ಟ್ ನರ್ಸ್ಗಳಿಲ್ಲದೆ ಡಯಾಲಿಷನ್ ಇಲ್ಲದೆ KR ಆಸ್ಪತ್ರೆಗೆ ಟ್ರೈನಿಂಗ್ ಕಲಿಸಿ ನರ್ಸ್ಗಳನ್ನು ಮತ್ತೆ ಇಲ್ಲಿ ತಂದು ಅವ್ರು ಬಹುಶಃ ಡಯಾಲಿಸಿಸ್ ಮಾಡಿ ಈಗ ಡಯಾಲಿಸಿಸ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಇವತ್ತು ಬದಲಾವಣೆ ಆಗಿ ಈಗ ನಾನು ಬಹುಶಃ ಇವತ್ತು ಇಡೀ ಒಂದು ನಮ್ಮ ಡಯಾಲಿಸಿಸ್ ಪೇಷಂಟ್ಗೆ 1200-300 1000 ಒಬ್ಬ ಪೇಷಂಟ್ ಇವತ್ತು ಯಾರು ಬರ್ತಾರೆ ಆಸ್ಪತ್ರೆಯಲ್ಲಿ ಅವ್ರು ಬಂದು ಒಂದು ದಿವಸ ಡಯಾಲಿಸಿಸ್ ಅನ್ನು ಫ್ರೀಯಾಗಿ ಅತ್ಯುತ್ತಮವಾದ ವ್ಯವಸ್ಥೆಯಲ್ಲಿ ತಗೊಂಡ್ರೆ ದಿನೇಶ್ ಗುಂಡೂರಾವ್ ನೇತೃತ್ವದ ಆರೋಗ್ಯ ಇಲಾಖೆಯವರು ಒಬ್ಬನಿಗೆ 1500 ರೂಪಾಯಿ ಖರ್ಚು ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾರೆ. ಫ್ರೀ ಡಯಾಲಿಸಿಸ್ ಎಷ್ಟೋ ಬಡವರು ಫ್ರೀಯಾಗಿ ಇವತ್ತು ತಗೊಳ್ತಾ ಇದ್ದಾರೆ. ಅಷ್ಟು ಸುಲಭ ಇದನ್ನೆಲ್ಲ ಮಾಡಲಿಕ್ಕೆ ನಮ್ಗೆ ಹೇಳಲಿಕ್ಕೆ ಸುಲಭ. ಅದನ್ನು ಕಾನೂನು ಮಾಡಬೇಕು, ರೂಲ್ಸ್ ಮಾಡಬೇಕು, ಕರಿಬೇಕು, ಅನುಷ್ಠಾನ ಅದನ್ನು ನಡೆಸ್ಕೊಳ್ಲಿಕ್ಕೆ ಅದು ಅಷ್ಟೇ ಮಿನಿಸ್ಟ್ರಿಗೆ ಕಷ್ಟ ಇದೆ. ಅದು ಎಲ್ಲಿಯೂ ಕೂಡ ನಮಗೆ ಒಂದು ಕಂಪ್ಲೇಂಟ್ ಬರದ ರೀತಿಯಲ್ಲಿ ಇವತ್ತು ಅದು ಬಹಳ ಚೆನ್ನಾಗಿ ಅದರಷ್ಟಕ್ಕೆ ಇವತ್ತು ನಡೀತಾ ಇದೆ. ನೀವೆಲ್ಲೊಮ್ಮೆ ನೋಡಿ ಯಾವುದು ಡಯಾಲಿಸಿಸ್ ಸೆಂಟರ್ ಹೋಗಿ ನೋಡಬೇಕು ಪಾಪ ಬಡವರು. ಅದು ಉಳ್ಳಾಳದಲ್ಲಿ ಕೂಡ ಇದೆ, ಬೇರೆ ತಾಲೂಕಲ್ಲಿ ಕೂಡ ಇದೆ, ಬಹುಶಃ ಇಲ್ಲಿಯೂ ಕೂಡ ಇವೆಲ್ಲ ಕಡಿಮೆ ನೋಡಿ ಯಾವ ರೀತಿ ಇವತ್ತು ಅಲ್ಲಿ ಇದೆ ಅಂತೇಳಿ. ಆದರೆ ಇದೆಲ್ಲವೂ ಕೂಡ ನಮಗೆ ಆ ಒಂದು ಸರ್ಕಾರಿ ಸಂಸ್ಥೆ ಬಗ್ಗೆ ನಮಗೆ ಗೌರವ ಬರೋದ ವಿಚಾರ ಇವತ್ತು ಆಗಬೇಕು. ಹೆಚ್ಚು ಕಮ್ಮಿ ಬಂದರೆ ಅದು ಸರಿಪಡಿಸಿದ ವ್ಯವಸ್ಥೆ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಾನು ಎಲ್ಲ ನಿಮಗೆಲ್ಲ ನಿಮಗೆಲ್ಲ ಕೂಡ ಗೊತ್ತಿದೆ, ಭಾರತ ದೇಶ ವಿಶ್ವದಲ್ಲಿ ಅತ್ಯಂತ ಬಹುಶಃ ಜನಸಂಖ್ಯೆ ಹೆಚ್ಚಿರುವಂಥ ದೇಶ. ನಮ್ಮ ಬೇರೆ ಬೇರೆ ದೇಶದಲ್ಲಿ ಸಣ್ಣ ಸಣ್ಣ ಜನಸಂಖ್ಯೆ ಇರುವಂಥ ಪ್ರದೇಶ ಅಲ್ಲ. ಆದ ಕಾರಣ ಅವತ್ತಿನ ಕಾಲದಿಂದಲೇ ಅದು ತೀರ್ಮಾನ ಆದದ್ದು. ಏನಂತ ಹೇಳಿದರೆ ಇಲ್ಲಿ ಎಲ್ಲವೂ ಕೂಡ ಸರ್ಕಾರದ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಹೆಲ್ತ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್, ಹೌಸಿಂಗ್ ಸೆಕ್ಟರ್, ಈ 3 ಸೆಕ್ಟರ್ನಲ್ಲಿ ಸರ್ಕಾರವೆಲ್ಲರಿಗೂ ಕೂಡ ಮಾಡ್ಲಿಕ್ಕೆ ಅಂತ ಇದೆ ಸಾಧ್ಯನೇ. ಯಾಕೆ ಪಾಪ್ಯುಲೇಷನ್ ಅಷ್ಟು ಇದೆ. ಗುಡ್ಡಗಾಡಿನಲ್ಲಿ ಜೀವಿಸ್ತಾರೆ, ನದಿ ಮಧ್ಯದಲ್ಲಿ ಜೀವಿಸ್ತಾರೆ, ಕಾಡಿನಲ್ಲಿ ಜೀವಿಸ್ತಾರೆ. ಇವನ್ನೆಲ್ಲರ ಕಡೆಗೂ ಮುಟ್ಲಿಕ್ಕೆ ಯಾರು ಕೂಡ ಸಾಧ್ಯ. ಅದಕ್ಕಾಗಿ ಪ್ರೈವೇಟ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ಅವತ್ತಿಂದಲೇ ಪ್ರಾರಂಭ ಆದಂಥ ಈ ದೇಶ ವ್ಯವಸ್ಥೆ. ಅದಕ್ಕಾಗಿ ಎಜುಕೇಷನ್ ಸಿಸ್ಟಮ್ ಪ್ರೈವೇಟ್ ಇದೆ, ಗೌರ್ಮೆಂಟ್ ಇದೆ, ಹೆಲ್ತ್ನಲ್ಲಿ ಪ್ರೈವೇಟ್ ಇದೆ,
ಗೌರ್ಮೆಂಟ್ ಇದೆ, ಹೌಸಿಂಗ್ನಲ್ಲಿ ಪ್ರೈವೇಟ್, ಯಾಕೆ ಎಲ್ಲೂ ಕೂಡ ಸರ್ಕಾರದ ಎಲ್ಲ ಇಷ್ಟ ಸಂಖ್ಯೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೊಂಡೆ ಅವತ್ತಿಂದಲೇ ಬಂದಂಥ ಒಂದು ಪದ್ಧತಿ ಇವತ್ತು ಇರುವಂಥದ್ದು. ಆದರೆ ಇದಕ್ಕೆ ಅನುಗುಣವಾಗಿ ಇವತ್ತು ಎಲ್ಲವೂ ಕೂಡ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಈ ಆರೋಗ್ಯ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆ ಅಂದರೆ ಬಹಳಷ್ಟು ಮೆಡಿಕಲ್ ಕಾಲೇಜ್ ಕೂಡ ಇದೆ, ಅವರ ಕೊಡುಗೆ ಕೂಡ ಇವತ್ತು ಇರುವಂಥ ವಿಚಾರ ಇರುವಂಥದ್ದು. ಆದ ಕಾರಣ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಹೋಗುವಂಥ ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ. ನಾನು ಬಹುಶಃ ಮತ್ತೆ ನಮ್ಮೆ ದಿನೇಶ್ ಗುಂಡೂರವರನ್ನು ಅಭಿನಂದಿಸ್ತೇನೆ. ಕೆಲವೊಂದು ನಮ್ಮಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ನಮ್ಮ ಹತ್ರ ಬಿಲ್ಡಿಂಗ್ ಇತ್ತು, ಅಲ್ಲಿ ಡಾಕ್ಟರ್ಗಳು ಇಲ್ಲ. ಸರ್ಕಾರಕ್ಕೆ ಆಸ್ಪತ್ರೆ 10 ಕೋಟಿ ದರಪ್ಪ ಕಟ್ಟಬಹುದು, ದುಡ್ಡಿಗೇನು ಕಡಿಮೆ ಇಲ್ಲ. ಆಸ್ಪತ್ರೆ ನಡೆಸೋದು ಕಷ್ಟ, ಕಟ್ಟೋದು ಸುಲಭ. ದುಡ್ಡಿದ್ದವನು ಯಾರಿಗೂ ಕೂಡ ಕಟ್ಟಬಹುದು, ಅದನ್ನು ನಡೆಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅಂದರೆ ಇವನಿಗೆ ಡಾಕ್ಟರ್ ಆಗ್ಲಿಕ್ಕೆ ಆಗ್ತದಾ? ಕಟ್ಟಿದವನಿಗೆ ಅದಕ್ಕೆ ಆದ ಡಾಕ್ಟರ್ ಬರಬೇಕು, ಅದಕ್ಕೆ ಆದ ನರ್ಸ್ ಬರಬೇಕು, ಅದಕ್ಕೆ ಆದ ಟೆಕ್ನಿಷಿಯನ್ ಬರಬೇಕು, ಅವರದನ್ನು ಕೆಲಸ ಇವತ್ತು ಮಾಡಬೇಕು. ಆದ ಕಾರಣ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನೇ ಫಸ್ಟ್ ಆಗಿ ಉಳ್ಳಾಲದಲ್ಲಿ ದೊಡ್ಡ ಮಟ್ಟದ ಆಸ್ಪತ್ರೆ ಇವತ್ತು ಕಟ್ಟಿದೆ. ನೀವು ಮಂಗಳೂರು ಒಂದು ನಗರದಿಂದ 6 ಕಿಲೋಮೀಟರ್ ಒಳಗಡೆ ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ CSCಗಳಿಲ್ಲ, ಎಲ್ಲ 30 ಕಿಲೋಮೀಟರ್ ಹೋಗ್ಬೇಕು. ನಗರದಿಂದ 6 ಕಿಲೋಮೀಟರ್ನಲ್ಲಿ ಎಲ್ಲಿಯಾದೊಂದು CS ಇದ್ದರೆ ಅದು ಉಳ್ಳಾಲದ ಹೆಲ್ತ್ ಸೆಂಟರ್, ಉಳ್ಳಾಲ CS ಅಂತ ಬಲ್ಲ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಗ ಚರ್ಚೆ ಆಯಿತು ಡೆಲ್ಲಿಯಲ್ಲಿ, ನಿಮಗೆ 108 ಆಂಬ್ಯುಲೆನ್ಸ್ ಇದೆ, 5 ನಿಮಿಷ ಮುಟ್ಬೋದು, ಮತ್ತೆ ಯಾಕೆ ಇಲ್ಲಿ ಒಂದು CSC ಅಂತೇಳಿ 5 ಗುಲಾಮ್ ನಬಿ ಆಲ್ ಇಂಡಿಯಾ ನಮ್ಮ ಮಿನಿಸ್ಟ್ರು ಅಲ್ಲಿ ಅರುಂಧತಿ ಅಂತೇಳಿ ಡೈರೆಕ್ಟರ್ ಆಗಿದೆ. ನಾವು ಕೂತ್ಕೊಂಡು ಸ್ಯಾಂಕ್ಷನ್ ಮಾಡಿ ಕಟ್ಟಿ 4 ವರ್ಷ ನಮಗೆ ಅಲ್ಲಿ ಸರಿಯಾಗಿ ಇವತ್ತು ಡಾಕ್ಟರ್ಗಳಿಲ್ಲ. ಕೆಲವೊಮ್ಮೆ ಡಾಕ್ಟರ್ ಬರ್ತಾರೆ, ಈ ವಾಟ್ಸಪ್ನ ಸಮಸ್ಯೆ ಬಿಟ್ಟು ಹೋಗ್ತಾರೆ. ಯಾಕೆ ಡಾಕ್ಟರ್ಗಳಿಗೆ ಅವರಿಗೆ ಪೋಸ್ಟ್ ಮತ್ತು ಅವರಿಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಗೌರವ ಇಂಪಾರ್ಟೆಂಟ್. ಊರವರು ಗೌರವ ಕೊಡುವಂಥ ಕೆಲಸ ಇವತ್ತು ಆಗುವಂಥ ಅವಸ್ಥೆ ಇವತ್ತು ಆಗಬೇಕು. ಏನೋ ಸಣ್ಣ ಪುಟ್ಟ ಆದರೆ ಅವ್ರು ಬಿಟ್ಟು ಹೋಗಿ ನಮಗೆ ಇಲ್ಲಿ ಬೇಡ, ಎಷ್ಟೋ ಜನ ಬಂದು ಬಿಟ್ಟು ಹೋಗೋದು, ಬರೋದು ಬಿಟ್ಟು ಹೋಗೋದು, 3 ತಿಂಗಳಿಗೂ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಆಯಿತು. ನರ್ಸ್ಗಳು ಕಡಿಮೆ. ಈ ರೀತಿ ಆದಾಗ ಅವತ್ತೇ ನಾವೇ ಒಂದು ಪಾಲಿಸಿ ಮಾಡಿಕೊಂಡು ಬಹುಶಃ ಇದನ್ನು ಯಾರಾದರೂ ಒಂದು ಸಂಸ್ಥೆಯವರು ಉಚಿತವಾಗಿ ನಡೆಸುವುದಿದ್ದರೆ ಪೇಷಂಟ್ಗೆ ಏನು ಫ್ರೀ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ, ಅದೇ ರೀತಿ ಏನಾದರೂ ಫ್ರೀ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಸಕ್ತಿ ಇದ್ದರೆ ಅಂತ ಹೇಳಿಕೊಂಡು ಬಹುಶಃ ಇವತ್ತು ನಾವು ಬೇರೆ ಬೇರೆಯವ್ರಿಗೊಂದು ಪಾಲಿಸಿಯೇ ಮಾಡಿತ್ತು. ಇದರಲ್ಲಿ ಅಲ್ಲಿ ಮುಂಚೆ ನಮಗೆ ವಾಚ್ಮ್ಯಾನ್ ಇರಲಿಲ್ಲ, ಅಲ್ಲಿ ಗಾರ್ಡನಿಂಗ್ ಕ್ಲೀನಿಂಗ್ ಇರಲಿಲ್ಲ, ಅಲ್ಲಿ 3 ವರ್ಷಕ್ಕೆ ಪೇಂಟಿಂಗ್ ಇರಲಿಲ್ಲ, ಅಲ್ಲಿ ಬಹುಶಃ ಅದನ್ನು ಸಮರ್ಪಕವಾಗಿ ನರ್ಸಿಂಗ್ ಸಿಸ್ಟಮ್ ಇರಲಿಲ್ಲ, ಅಲ್ಲಿ ಒಂದು CSCಯಲ್ಲಿ ಒಂದು ಗೈನಕಾಲಜಿಸ್ಟ್, ಪೇಡಿಯಾಟ್ರಿಷಿಯನ್ ಮತ್ತು ಅನಿಸ್ಥಿಸಿಯಾ ಬಿಟ್ಟು ಬೇರೆ ಡಾಕ್ಟರ್ಗಳು ಇರಲಿಲ್ಲ. ಈಗ ಎಲ್ಲವೂ ಕೂಡ ಫಿಸಿಷಿಯನ್ ಹಿಡಿದು, ಡರ್ಮಟಾಲಜಿಯಿಂದ ಹಿಡಿದು, ಸ್ಕ್ಯಾನಿಂಗ್ ಹಿಡಿದು ಎಲ್ಲವೂ ಕೂಡ ಇವತ್ತು ಒಂದು ಸಂಸ್ಥೆಯವರು ಅವರ CSR ಫಂಡಿಂದ ನಾವು ಫ್ರೀಯಾಗಿ ಮಾಡ್ತಾ ಅಂತ ಹೇಳುವಾಗ ಇದರ ಬಗ್ಗೆ ಕೆಲವರಿಗೆ ಟೆನ್ಷನ್ ಏನಂತ ನನಗೆ ಅರ್ಥ ಆಗೋದಿಲ್ಲ. ಇದರಲ್ಲಿ ನಮಗೆ ಜನರಿಗೆ ಫ್ರೀ ಸಿಕ್ಕಿದ್ರೆ ಆಯ್ತಲ್ಲ. ಯಾವಾಗಲ್ಲಿ ಡಾಕ್ಟರ್ಗಳಿಲ್ಲ, ಯಾರಿಗಲ್ಲಿ ವ್ಯವಸ್ಥೆ ಇರಲಿಲ್ಲ, ಆವಾಗ ಒಂದೊಂದು ಅಪ್ಲಿಕೇಶನ್ ಕೊಡಲಿಲ್ಲ ನಮಗೆ ಕೊಡಿ ಅಂತೇಳಿ. ಈಗ ಬಹುಶಃ ನಾವು ಏನು ಪಾಲಿಸಿ ಮಾಡಿದೆ ಅದನ್ನು ಅನುಸರಿಸಿಕೊಂಡು ಒತ್ತಾಯಪೂರ್ವಕವಾಗಿ ಬೈ ಫೋರ್ಸ್ ಮಾಡಿ ಕೆಲವೊಂದು ಖಾಸಗಿ ಆಸ್ಪತ್ರೆಯವರಿಗೆ ಇದನ್ನು ನೀವು ಅವ್ರದ್ದು ಯಾರು ತಗೊಳ್ಳಿಕ್ಕೆ ಮುಂದೆ ಬರೋದಿಲ್ಲ. ಅವರಿಗೆ ತಿಂಗಳಿಗೆ 5 ರಿಂದ 6 ಲಕ್ಷ 7 ಲಕ್ಷ ಕಿಸೆ ಅವ್ರಿಗೆ ಖರ್ಚಾಗ್ತದೆ. ಇದರಲ್ಲಿ ಅವರು ಅದು ಬೈ ಫೋರ್ಸ್ ಮಾಡಿ ಕರೆಸಿ ಜೋರು ಮಾಡಿ ನಿಮಗೆ ಬೇರೆ ಬೇರೆ ಏನಾದರೂ ಪರ್ಮಿಷನ್ ಬೇಕಾದರೆ ನೀವು ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಂತೇಳಿ ಒತ್ತಾಯಪೂರ್ವಕವಾಗಿ ಜನರಿಗೆ ಸವಲತ್ತು ಸಿಕ್ಕಿ ಅಂತೇಳಿ ಸರ್ಕಾರ ಒಂದು ಆದೇಶ ಮಾಡಿದರೆ ಇದರ ಬೇಕು. ನೀವು ವಾಟ್ಸಪ್ಪಲ್ಲಿ ಬಾಯಿಗೆ ಬಂದು ಹಾಕಿದ್ರೆ ಇದಕ್ಕೆ ಎಂತಂದು ಹೇಳೋದು ಜನರಿಗೆ ನೀವು ಅದನ್ನು ಏನಾದರೂ ಕಲಿಬೇಕು. ಗೊತ್ತಿಲ್ಲದಿದ್ದರೆ ದಯವಿಟ್ಟು ಬಂದಿಲ್ಲಿ ಕೇಳಬೇಕು. ಮಾರ್ಗದ ಬದಿಯಲ್ಲಿ ಕೂತ್ಕೊಳ್ಳೋ ಬದಲು ಸೀಟಲ್ಲಿ ಕೂತ್ಕೊಂಡು ಮಂತ್ರಿಗೆ ಮಾತಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಹೊರತು ಮಾರ್ಗದ ಬದಿಯಲ್ಲಿ ಕೂತು ಮಾತಾಡಿದ್ರೆ ಏನು ಕೂಡ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಇಲ್ಲ ಸಲ್ಲ ನಾನು ಅಲ್ಪ ನೋಡಿದ್ದೇನೆ. ನಾನು ಯಾಕೆಂತ ಹೇಳಿದರೆ ನಾನು ನೋಡಿದಾಗ ಹೇಳಿ ಇಷ್ಟು ಕಷ್ಟಪಟ್ಟು ಅದನ್ನು ಅವ್ರನ್ನ ಒಪ್ಪಿಸಿಕೊಂಡು ಅವ್ರನ್ನ ಅನುಷ್ಠಾನ ಮಾಡಿದ್ದು ನೀವು ಮಾಡಿ ಅಂತ ಹೇಳಲಿಕ್ಕೆ ಅಷ್ಟು ಯಾರು ಕೂಡ ಒಪ್ಪೋದಿಲ್ಲ. ಯಾರು ಕೂಡ ಒಪ್ಪೋದು ಅಷ್ಟು ಸುಲಭ. ಯಾಕೆ ಅವ್ರಿಗೆ ಮಿನಿಮಮ್ 68 ಅವ್ರಿಗೆ 10 ಲಕ್ಷ ಖರ್ಚಾಗ್ತದೆ ಎಲ್ಲ ವಿಚಾರದಲ್ಲಿ, ಮತ್ತು ಜವಾಬ್ದಾರಿ ಕೂಡ ಇರ್ತದೆ. ಅಂತನ್ನು ಒಪ್ಪಿಸಿ ಜನರಿಗೆ ಉಚಿತವಾಗಿ ಸವಲತ್ತು ಸಿಕ್ಕಿ ಅಂತ ಹೇಳಿ ಕೇಳಿದಾಗ ಆ ಊರವ್ರಿಗೆ ಏನು ಕೂಡ ಪ್ರಾಬ್ಲಮ್ ಇಲ್ಲ, ಎಲ್ಲೇನು ಕೂತ್ಕೊಂಡು ಅವನಿಗೆ ಪ್ರಾಬ್ಲಮ್, ಇದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ? ಅದಕ್ಕೆ ಮಂಗಳೂರು ಸ್ಮಾರ್ಟ್ ಆಗಬೇಕಾದ್ರೆ ನಾವು ಆಸ್ಪತ್ರೆ ರೋಡು ತೋಡು ಕಟ್ಟೆ ಸ್ಮಾರ್ಟ್ ಆಗೋದಿಲ್ಲ, ನಮ್ಮ ಜನ ಸ್ಮಾರ್ಟ್ ಆಗಬೇಕಲ್ಲ. ಈಗ ಅದನ್ನು ಆಗುವಂಥ ವಿಚಾರ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಬೇಕಾಗಿದೆ. ಅದಕ್ಕಾಗಿ ಬಹುಶಃ ನಾನು ಹೇಳೋದಿಷ್ಟೇ, ನಿಮ್ಮ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹವನ್ನು ಎಲ್ಲ ಜನಪ್ರತಿನಿಧಿ ಕೊಡುವಂಥ ಮನೋಭಾವವನ್ನು ಈ ಜಿಲ್ಲೆಯವರಿಗೆ ನಾವು ಹಮ್ಮಿಕೊಳ್ಬೇಕು. ಯಾರು ಕೂಡ ಜನಪ್ರತಿನಿಧಿ ನಿಮಗೆ ತೊಂದರೆ ಮಾಡಲಿಕ್ಕೆ ಯಾರು ಕೂಡ ಬರಲಿಲ್ಲ.
ಏನಾದ್ರು ಸ್ವಲ್ಪ ಉಪಕಾರ ಮಾಡಲಿ ಅಂತಲೇ ಬರುವಂಥ ವಿಚಾರ ಕೂಡ ಆಗಿದೆ. ಜನರಿಗೆ ತೊಂದರೆ ಮಾಡಿ ಯಾಕೆ ಜನರದ್ದು ಯಾಕೆ ಇರಬೇಕು ಯಾರಾದರೂ ಕೂಡ, ಅದರ ಅಗತ್ಯ ಏನಿದೆ? ಆದ ಕಾರಣ ಆ ಒಂದು ಭಾವನೆ ಇರುವಂಥ ಅವಕಾಶ. ಯಾವ ಕೂಡ ಸಂಶಯದಿಂದ ವೈದಿಗಳ ನೋಡಿದರೆ ಯಾವ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತದೆ? ಆದ ಕಾರಣ ನಿಮಗೆ ಯಾವುದೇ ಸಂಶಯ ಇದ್ದರೂ ಕೂಡ ಆ ಇದರಲ್ಲಿ ಮಂತ್ರಿಗಳಿರ್ತಾರೆ, ಅವರಿಗೆ ಬಂದು ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಸಮಸ್ಯೆಯಲ್ಲಿ ಸಾಕಬೇಕು, ನಿಮ್ಮ ಸಜೆಷನ್ ಕೊಡಿ. ಅದು ಕೊಡುವಂಥ ಸಜೆಷನ್ ಉತ್ತಮವಾಗಿದ್ದರೆ ಅವರು ಖಂಡಿತವಾಗಿ ನೋಡ್ಕೊಡ್ತಾರೆ ಅಂತ ಹೇಳಿದರು. ನನಗೆ ಅವ್ರ ಬಹುಶಃ ಹೇಳಿದರು, ಬೇರೆ ಖಾಸಗಿ ಬೇಡದೆ ಅವ್ರು ಯಾರು ಬೇಕು ಅವ್ರು ಬಂದು ಕೊಡಲಿ, ನಾವು ಅವ್ರಿಗೆ ಕೊಡ್ತೇನೆ, ಅವರು ಅದನ್ನ ಆಸ್ಪತ್ರೆ ನಡೆಸಲಿ ಕಂಡೀಷನ್ ಪ್ರಕಾರ ಅಂತ ಕೂಡ ತಯಾರಿದೆ. ಅಲ್ಲಿ ಬನ್ನಿಯಪ್ಪ, ಮಾರ್ಗದಲ್ಲಿ ಕೂತ್ಕೊಂಡು ಯಾಕೆ ಮಾರ್ಗದಲ್ಲಿ ಕೂತ್ಕೊಳ್ತೀರಿ, ನೀವು ಬಂದು ಜವಾಬ್ದಾರಿ ವಹಿಸಿ ನಡೆಸಿ ಅಲ್ಲ, ನಿಮಗೆ ಕೊಡುವ ಇದರಲ್ಲಿ. ಆದ ಕಾರಣ ಕಷ್ಟಪಟ್ಟು ಕೆಲಸ ಮಾಡುವಾಗ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ಅದು ಸರ್ವರ ದೊಡ್ಡ ಮಟ್ಟದ ಸಾಮಾಜಿಕವಾದ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ನಾನೆಲ್ಲರಿಗೆ ನನ್ನ ಪರವಾಗಿ ನಾನು ಬಹುಶಃ ನಮ್ಮ ಮಂತ್ರಿಗಳಿಗೆ, ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಅದು ಬಹುಶಃ ಉನ್ನತ ಸಣ್ಣ ಮಟ್ಟದ ಅಧಿಕಾರಿಗಳಿಗೆ ಕೂಡ, ಅದು ನರ್ಸಸ್ ಇರಲಿ, ಬಹುತೇಕ ನಮ್ಮ ಆಶಾ ಕಾರ್ಯಕರ್ತರಿರಲಿ, ಅದೇ ರೀತಿ ನಮ್ಮ ಡಾಕ್ಟರ್ ಮತ್ತು ಇನ್ನಿತ ಸಿಬ್ಬಂದಿ ವರ್ಗದಲ್ಲಿ ತಮ್ಮ ಸೇವೆಯನ್ನು ಏನು ಮಾಡ್ತಿದ್ದೀರಾ, ಪ್ರಾಮಾಣಿಕತೆ ಮಾಡುವಂಥ ಕೆಲಸ ತಾವೆಲ್ಲ ಇವತ್ತು ಆಗುವಂಥ ಅವಕಾಶ ಆಗಲಿ. ನಾನು ಕೂಡ ಆರೋಗ್ಯ ಮಂತ್ರಿಯಾಗಿ ದಿನೇಶ್ ನಾವೆಲ್ಲ ನೋಡಿದ್ದೇವೆ, 100ಕ್ಕೂ 100 ಸರಿದ್ದೆ ಅಂತ ನಾನು ಹೇಳಿ ಕೂಡ ಹೋಗುವುದಿಲ್ಲ. ಇಲ್ಲಿ ನಿಂತು ನಾನು ಸರಿದ್ದದನ್ನು ಮಾತ್ರ ಹೇಳುದು, ಸರಿ ಇಲ್ಲದದ್ದನ್ನು ಮಂತ್ರಿಗೆ ಹೇಳುವಂಥ ನನ್ನ ಕೆಲಸ ಖಂಡಿತವಾಗಿ ನಾವು ಅದು ಮಾಡ್ತೇವೆ. ಎಲ್ಲರೂ ಕೂಡ ಕರೆಕ್ಟ್ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪೇಷಂಟನ್ನು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನೋಡುವಂಥ ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳುವಂಥ ಅವಕಾಶ ಆಗಲಿ. ಸರ್ಕಾರಿ ನೌಕರಿಗೆ ನಿಮಗೆ 100 ಕೆಲಸ 100 ಟೆನ್ಷನ್ ಇದೆ ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ. ಅದು ಆಶಾ ಕಾರ್ಯಕರ್ತರಿಂದ ಹಿಡಿದು ಡಾಕ್ಟರ್ ತನಕ ಕೂಡ ಅದರವರು ಕೂಡ ಭಾಳಷ್ಟು ಟೆನ್ಷನ್ ಇಲ್ಲ ಅಂತ ಹೇಳೋದಿಲ್ಲ. ಕಷ್ಟ ಇದೆ, ಟೆನ್ಷನ್ ಇದೆ, ಸಮಸ್ಯೆ ಇದೆ, ಸಂಬಳ ಸರಿಯಾಗಿ ಜಾಸ್ತಿ ಸಿಕ್ಕುವುದಿಲ್ಲ ಅಂತ ಎಲ್ಲ ಕೂಡ ಇದೆ. ಅದಕ್ಕಾಗಿ ಹೇಳುವಂಥದ್ದು ಏನಂತ ಹೇಳಿದರೆ, ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ನೀವು ಜನರಿಗೆ ಕೆಲಸ ಮಾಡ್ತೀರಲ್ಲ, ಅದಕ್ಕಾಗಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಾವು ಹೇಳುವಂಥದ್ದು. ಎಲ್ಲರಿಗೆ ದೇವರ ಕೆಲಸ ಅಂತ ಹೇಳ್ತೇವೆ. ಈ ಕಷ್ಟವನ್ನು ಸಹಿಸಿಕೊಂಡು ನಾವು ಕೆಲಸ ಮಾಡ್ತೀರಲ್ಲ, ಅದಕ್ಕಾಗಿ ಹೇಳುವುದೇ ಅದು ಸರ್ಕಾರದ ಕೆಲಸ, ಅದು ದೇವರ ಕೆಲಸ ಅಂತ ಹೇಳಿ ಭವಿಷ್ಯಕ್ಕೆ ಇಟ್ಟಂಥ ವಿಚಾರ. ಅದೆಷ್ಟೇ ಸಮಸ್ಯೆ ಎಷ್ಟೇ ಕಷ್ಟ ಇದ್ರೂ ಕೂಡ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಬಹುಶಃ ಅವ್ರು ಮಾಡ್ತಾರೆ. ನೀವು ಮಾತ್ರ ಪ್ರಾಮಾಣಿಕತೆ ಬದ್ಧತೆ ಅಂತ ಕೆಲಸ ಜನಸಾಮಾನ್ಯರಿಗೆ ಬಹುದು ಪ್ರೀತಿ ವಿಶ್ವಾಸ ಮಾಡುವಂಥ ಮನೋಭಾವ ನಂಬಿಕೆ ಅದು ಇನ್ನಷ್ಟು ವೇಗವಾಗಿ ಮುಂದೆ ಹೋಗುವಂಥ ಅವಕಾಶ ಆಗಲಿ. ಬಹುಶಃ ಮುಂದಿನ 2-3 ವರ್ಷ ಆಗುವಾಗ ಈ ಬಿಲ್ಡಿಂಗ್ ಎಲ್ಲ ಕಟ್ಟಿದಾಗ ಆ ಚಿತ್ರಣವೇ ಇವತ್ತು ಬದಲಾವಣೆ ಆಗಿ ಬಹುಶಃ ಇವತ್ತು ಇದರ ಪ್ರಯೋಜನ ಕಾಣಲಿಕ್ಕೆ ಸಿಕ್ಕುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾವೆಲ್ಲ ಇವತ್ತು ಆಸ್ಪತ್ರೆ ನಾವೆಲ್ಲ ಚೆನ್ನಾಗಿ ಕಟ್ಟಿದ್ದೇವೆ ಅಂತೇಳಿ ನೀವು ಅನಾರೋಗ್ಯ ಆಗಿಲ್ಲ ಆಸ್ಪತ್ರೆಗೆ ಬರ್ಲಿಕ್ಕೆ ಹೊರಡಬೇಡಿ. ಆರೋಗ್ಯ ಒಂದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇಂಪಾರ್ಟೆಂಟ್ ಇವತ್ತು ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಯಾರು ನಾವೆಲ್ಲ ನೀವು ಆಸ್ಪತ್ರೆಗೆ ಬನ್ನಿ ಅಂತ ನಾವು ಹೇಳೋದಿಲ್ಲ. ನೀವು ಬರ್ಬಾರ್ದು, ನಿಮಗೆ ಯಾರಿಗೂ ಕೂಡ ರೋಗವ ಬರಲೇಬಾರ್ದಂತ ನಾವಿವತ್ತು ಹೇಳುವಂಥದ್ದು. ರೋಗ ಬರಲೇಬಾರ್ದು ಅಂತ ಹೇಳಿದರೆ ರೋಗ ಆಟೋಮೆಟಿಕ್ ಆಗಿ ದೇವರನ್ನು ಕಲಿಸೋದಿಲ್ಲ. ನಮ್ಮಿಂದಾಗೆ ನಮಗೆ ರೋಗ ಬರೋದು 90% ನಮ್ಮಿಂದಾಗೆ ರೋಗ ಬರೋದಲ್ಲದೆ ದೇವರು ನಮಗೆ ಎಲ್ಲಿ ಆಟೋಮೆಟಿಕ್ ಆಗಿ ಕಲಿಸೋಲ್ಲ. ಕೆಲವೊಂದು ಮಾತ್ರ ಓನ್ಲಿ 5% ಮಾತ್ರ ಹೆರಿಡಿಟರಿ ಆಗಿ ಕೆಲವೊಂದು ಬರ್ತದೆ, ಅದನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಆದ ಕಾರಣ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೀವು ಈಗಲೇ ಜಾಗ್ರತೆ ವಹಿಸಿ. 3 ವಿಚಾರಗಳು ಮಂತ್ರಿಗಳು ಹೇಳ್ಬೋದು ನಿಮಗೆ. ನಿಮ್ಮೆಲ್ಲ ಆರೋಗ್ಯ ಕಂಟ್ರೋಲ್ ಮಾಡ್ಬೋದು. ಒಂದು ನಿಮ್ಮ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಡ್ರೆಸ್ಸಿಂಗ್ ಸ್ಟೈಲ್ ಅಲ್ಲ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ, ಎಕ್ಸಸೈಸ್ ಎಷ್ಟು ಮಾಡ್ತೀರಿ, ವಾಕಿಂಗ್ ಅನ್ನು ಹೋಗ್ತೀರಿ, ನೀರು ಎಷ್ಟು ಕುಡಿತೀರಿ, ಇದು ನಿಮ್ಮದು ಬಹುಶಃ ಇವತ್ತು ಲೈಫ್ ಸ್ಟೈಲ್. ಇನ್ನು ಎನ್ವೈರ್ಮೆಂಟ್ ನಿಮ್ಮ ಪರಿಸರ ಸ್ವಚ್ಛತೆ ಇರಬೇಕು, ಗಲೀಜು ಇರಬಾರ್ದು, ಇದಿರಬಾರ್ದು ಅಂದರೆ ಸ್ವಚ್ಛತೆ. 3 ಬಹುಶಃ ನಿಮ್ಮ ಫುಡ್ ಹ್ಯಾಬಿಟ್ಸ್, ಇವತ್ತು ಆಹಾರ ಪದ್ಧತಿ. ಇದು 3 ನೀವು ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿಕೊಂಡು ಬಂದರೆ ಬಹುತೇಕ ನಿಮ್ಗೆ ಯಾರಿಗೂ ರೋಗ ಬರೋದಿಲ್ಲ ಅಂತೆಲ್ಲ ನೀವು ಭಾಳ ಸ್ಪಷ್ಟವಾಗಿ ಗೊತ್ತಿರೋ ಒಂದು ವಿಚಾರ ಆಗ್ತದೆ. ಅದಕ್ಕೆ ತಾವು ಇದನ್ನು ನಿಮ್ಗೆ ಕೂಡ ಗೊತ್ತಿದೆ, ಇದನ್ನು ಬೇರೆ ಕೂಡ ಹೇಳುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕು. ನಮ್ಮಲ್ಲಿ ನಾನು ಆರೋಗ್ಯ ಸಚಿವರಿಗೆ ಯಾವಾಗ ಹೇಳ್ತಾ ಇದ್ದೇನೆ, ನಮ್ಮ ಊಟದ ಪದ್ಧತಿಯನ್ನೇ ನಾವು ಸ್ವಲ್ಪ ಚೇಂಜ್ ಮಾಡೋದು ವಿಚಾರ ಇವತ್ತು ಆಗಬೇಕಾಗ್ತದೆ. ನಾನು ಮುಂಚೆ ಕೂಡ ಹೇಳಿದೆ, ನನ್ನನ್ನು ಕೂಡ ಸೇರಿಸಿ, ನನ್ನ ತಾಯಿಯನ್ನು ಕೂಡ ಸೇರಿಸಿ. ತಾಯಿಯಂದಿರಿಗೆ ಏನಂತ ಹೇಳಿದರೆ ಮಗು ಗುಂಡಾಗಿರ್ಬೇಕು, ಬೇರೆ ಏನಿಲ್ಲ. 1 ಪಾಯಿಂಟ್ ಪ್ರೋಗ್ರೆಸ್. ಮನು ದಪ್ಪ ಆಗಿರ್ಬೇಕು. ಮಗನಿಗೆ ಸಣ್ಣದಿಂದಲೇ ತಿನ್ನಿಸು, ಚಾಕ್ಲೇಟ್, ಐಸ್ ಕ್ರೀಮ್ ತಿನ್ನಿಸಿ ಮಗು ಗುಂಡಾದ್ರೆ ಖುಷಿ. ಈ ಮಕ್ಕಳಿಗೆ ಏನಾಗ್ತದೆ, ತಿಂದು ಅಭ್ಯಾಸ ಆಗಿ ನೀವು ವಯಸ್ಸಾದಾಗ ಇನ್ನೊಂದು ಫಂಕ್ಷನ್ಗೆ ಹೋಗಿ ಅಲ್ಲಿ ಅವನಿಗೆ ಡಯಾಬಿಟಿಸ್ ಇದೆ, ಅವನು ಮತ್ತೆ ಅಲ್ಲಿ ಸ್ವೀಟ್ ತಿಂತಾನೆ. ಅವನಿಗೆ ಹೇಳಿದರೆ ನಿಮಗೆ ಶುಗರ್ ಇದೆ ಮಾರ, ತಿನ್ಬೇಡ, ಸತ್ರ ಸಾಯಲಿ ಮಾರ, ಇವತ್ತು ತಿಂದು ಬಿಡು ಅಂತ ಹೇಳಿ. ಸತ್ರು ಚಿಂತೆ ಇಲ್ಲ, ನಮಗೆ ನಾಳೆಗಿದ ರುಚಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ, ಸಣ್ಣದಿಂದಲೇ ಕಲಸಿ ಆಗಿದೆಯಲ್ಲ. ಆದ ಕಾರಣ ನಾವು ಸಣ್ಣದಿಂದಲೇ ತಾಯಂದಿರು ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾದ
ನಾವು ಇವತ್ತು ಆಹಾರ ಪದ್ಧತಿ ಅಲ್ಲದೆ ನಾಲಿಗೆಗೆ ಬೇಕಾದಂಥ ಆಹಾರ ಪದ್ಧತಿ ಆಗಬಾರ್ದಂತ ಹೇಳಿ ಸ್ಪಷ್ಟತೆ ಬಹುಶಃ ತಾಯಂದಿರಿಗೆ ಸಣ್ಣದಿಂದಲೇ ನಮ್ದು ಹೇಗದೆ ಆಯಿತು. ಇನ್ನು ಬರುವಂಥ ಮಕ್ಕಳದು ಕೂಡ ಬಹುಶಃ ಈ ರೀತಿಯ ಒಂದು ಮಕ್ಕಳು ಬರುವಂಥ ಅವಕಾಶ ಆಗಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಇವತ್ತು ವಿಚಾರ ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಇವತ್ತು ಆಗಬೇಕಾಗ್ತದೆ. ನೀವು ಏನೇ ತಿನ್ನಿ, ಅದು ನೀವು ಚಾಕ್ಲೇಟ್ ತಿನ್ನಿ, ಐಸ್ ಕ್ರೀಮ್ ತಿನ್ನಿ, ಖಾರ ತಿನ್ನಿ, ಸ್ವೀಟ್ ಏನು ತಿಂದರೂ ಕೂಡ ನಿಮ್ಮ ನಾಲಿಗೆ ಮಾತ್ರ ಗೊತ್ತಾಗೋದು. ಗಂಟಲು ಹೊರಗೆ ಹೋದ ನಂತರ ಅದು ಮಟನ, ಚಿಕನ್, ಸ್ವೀಟ್ ಏನು ಕೂಡ ಯಾರಿಗೂ ಕೂಡ ಗೊತ್ತು. ಬರೇ ನಿಮ್ಮ ನಾಲಿಗೆ ನೀವು ಸರಿ ಇಟ್ಟರೆ ಕಂಟ್ರೋಲ್ ಮಾಡಿದರೆ ಎಲ್ಲವೂ ಕೂಡ ಕಂಟ್ರೋಲ್ ಆಗುವಂಥ ಅವಕಾಶ ಇವತ್ತು ಅದಕ್ಕೆ ಆ ರೋಗ ಬರದ ರೀತಿ ತಡೆಗಟ್ಟುವಂಥ ಕೆಲಸ ನಿಮ್ಮೆಲ್ಲರಿಂದ ಕೂಡ ಆಗಲಿ. ಇನ್ನು ಕೆಲವು 40-45 ವರ್ಷದ ನಂತರ ಕೆಲವೊಂದು ವಿಚಾರಗಳು ಬರ್ತದೆ. ಅದಕ್ಕೆ ನಾವು NCD ಪ್ರೋಗ್ರಾಮ್ ಈಗಿದೆ ಅಲ್ಲ ಮಿನಿಸ್ಟರ್ ಅವರೇ, NCD ಪ್ರೋಗ್ರಾಮ್ ಅಂತ ಇದೆ. NCD ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಇದರಲ್ಲಿ ಅದು ಡಯಾಬಿಟೀಸ್, BP ಇದೆಲ್ಲ ಕೂಡ ಆಫ್ಟರ್ 60 ಇಯರ್ಸ್ ನೀವು ನೋಡಿ ಎಲ್ಲ ರೋಗಗಳು BP ಮತ್ತು ಶುಗರಿಂದ ಬರುವಂಥದ್ದು. ಅದಕ್ಕೆ ನಾನು ಮಂತ್ರ ಇದ್ದಾಗ ಶುಗರನ್ನೇ ಬ್ಯಾನ್ ಮಾಡಿಬಿಟ್ಟೆ. ಶುಗರ್ ಕೊಟ್ಟರಲ್ಲ ಶುಗರ್ ಬರೋದು ಅಂತ. ಮುಂಚೆ ನಾವು ಶುಗರ್ ಕೊಡ್ತಿದ್ದೇವೆ, ಶುಗರನ್ನೇ ನಾವು ಕ್ಯಾನ್ಸಲ್ ಮಾಡಿ ಅವರಿಗೆ ನಾವು ಪ್ರೋಟೀನ್ ಕೊಡಲಿಕ್ಕೆ ನಾವು ಇವತ್ತು ಪ್ರಾರಂಭ ಮಾಡಿದ್ವಿ. ನಾವು NCD ಪ್ರೋಗ್ರಾಮ್ ಮಾಡಿ ಏನಿದೆ 50 ಇಯರ್ಸ್ ನಂತರ ಕನಿಷ್ಠ 6 ತಿಂಗಳಿಗೆ ಮಾತ್ರ ಕೂಡ ಫ್ರೀ ಹೋಗಿ ನೀವು ಟೆಸ್ಟ್ ಮಾಡಿ ಅಂತ ಇದೆ. ಅದಕ್ಕೆ ಬೇಕಾದಂಥ ಲ್ಯಾಬ್ ಟೆಕ್ನಿಷಿಯನ್ ಎಲ್ಲವೂ ಕೂಡ PSC ಅಲ್ಲಿ ಇದೆ. ಎಲ್ಲ ಗ್ರಾಮದಲ್ಲೂ PSC ಇದೆ. ಅಲ್ಲಿ ಏನೋ ಶುಗರ್ ಇದ್ರೆ ಅವನಿಗೆ ಫ್ರೀ ಔಷಧಿ ಕೂಡ ಇದೆ. ನಮ್ಮ ಗ್ರಾಚಾರ್ಯ ಜನರು ಹೋಗಿ ರೋಗ ಬರುವ ಊಟ ಮಾಡಲಿಕ್ಕೆ ಜನರ ಮುಂದೆ ದುಡ್ಡು ಕೊಟ್ಟು ಕ್ಯೂ ನಿಲ್ತಾರೆ. ಅರ್ಧ ಗಂಟೆ ಕ್ಯೂ ನಿಂತು ಅಲ್ಲಿ ಕರೆಕ್ಟಾಗಿ ರೋಗ ಬರುವ ಊಟ ಮಾಡಲಿಕ್ಕೆ ತಯಾರಿದ್ದಾರೆ. 5 ನಿಮಿಷ ಹೋಗಿ ಟೆಸ್ಟ್ ಮಾಡಲಿಕ್ಕೆ ಇವನಿಗೆ ಪುಡ್ಸೋದಿಲ್ಲ. ಮತ್ತು ಇವನಿಗೆ ಪುಡ್ಸೋದಿಲ್ಲ, ನಾವೆಂತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಆದರೆ ನೀವು ಪುಡ್ಸೋದಾದ್ರೂ ಮಾಡಿಕೊಳ್ಳಿ, ಸ್ವಲ್ಪ 40 ಏನು ಬೇಕಾದ್ರೂ ತಿನ್ನಿ. ಆದರೆ 50 ವರ್ಷ ನಂತರ 6 ತಿಂಗಳಿಗೆ ಒಮ್ಮೆ ನಿಮ್ಮ PSC ಅಲ್ಲಿ ಹತ್ತಿರದಲ್ಲಿ ಹೋಗಿ ನಿಮ್ಮ ಬ್ಲಡ್ ಒಮ್ಮೆ ಟೆಸ್ಟ್ ಮಾಡಿ ಶುಗರ್ BP ಇದ್ದರೆ ಕಂಟ್ರೋಲ್ ಮಾಡಲಿಕ್ಕೆ ಆ ಪ್ರಯತ್ನ ಅಂತ ಅವತ್ತು ಮಾಡಬೇಕಂತ ಪುನಃ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸು. ಇದು ನಮಗೆ ಸ್ವಸ್ಥವಾದ ಸಮಾಜ ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಎಲ್ಲ ಇವತ್ತು ನಮ್ಮ ಕಟ್ಟಡಕ್ಕೆ ಅತ್ಯಂತ ಶೀಘ್ರದಲ್ಲಿ ಎಲ್ಲ ಸವಲತ್ತು ಮುಂದೆ ಬರಲಿ. ಒಂದು ಮಾದರಿಯಾದ ಆ ದೊಡ್ಡ ಮಟ್ಟದ ಇವತ್ತು ಸರ್ವ ಸವಲತ್ತು ಮತ್ತು ಸರ್ವ ಪ್ರಯೋಜನ ಆಗುವಂಥ ಎಲ್ಲ ವಿಚಾರಗಳನ್ನು ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಇವತ್ತು ಕೇಳಿಕೊಳ್ತಾ, ಬಹುಶಃ ಇದರ ಎಲ್ಲ ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ, ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಸಲ್ಲಿಸಿಕೊಂಡು ನಿಮ್ಮ ಬೇರೆ ಬೇರೆ ಸಮಸ್ಯೆಗಳನ್ನು ಬಹುಶಃ ಇವತ್ತು ಮಂತ್ರಿಗಳನ್ನು ಖಂಡಿತವಾಗಿ ಮುಂದಿನ ಕೂತ್ಕೊಂಡು ಬಗೆ ಹರಿಸ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿ ಕೂಡ ಇದೆ ಅಂತ ನಾನು ಕೂಡ ಹೇಳಿಕೊಳ್ತಾ, ಮತ್ತೊಮ್ಮೆ ಇಡೀ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ, ಸರ್ವರ ಜನತೆ ಪರವಾಗಿ ನಾನು ನಮ್ಮ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯ ಇಡೀ ಸಚಿವ ಸಂಪುಟಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡ್ತಾ ಮತ್ತೊಮ್ಮೆ ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮ್ಮ ಜಿಲ್ಲೆಯ ಎಲ್ಲ ನಿಟ್ಟಿನ ಅಭಿವೃದ್ಧಿಯೇ ತುಂಬಿಕೊಂಡಿರಲಿ ಅಂತ ಆಶಿಸ್ತೇವೆ. ಬಂಧುಗಳೇ, ನಮ್ಮ ಮಾನ್ಯ ಅತಿಥಿಯವರು ಇದೀಗ ಸನ್ಮಾನ್ಯ ಶ್ರೀ ಐವನ್ ಡಿಸೋಜ ಅವರು, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಅವರಿಗೆ ಆತ್ಮೀಯವಾಗಿ ಎಲ್ಲ ಅಡಿಯಲ್ಲಿ ನಂಬಿಕೆಯ ನಾದವಾದ ನಾಯಕ ಆಗಿ ಮಿಂಚಿದವರು. ವೆನ್ಲಾಕ್ ಆಸ್ಪತ್ರೆ ಇದರ ಆಶ್ರಯದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ, ಅದರಲ್ಲಿಯೂ ವೆನ್ಲಾಕ್ ಆಸ್ಪತ್ರೆಯ OPD ಬ್ಲಾಕ್ನ ಶಂಕುಸ್ಥಾಪನಾ ಕಾರ್ಯಕ್ರಮ ಮತ್ತು ವಿವಿಧ ಕಾರ್ಯಕ್ರಮಗಳ ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿ ನಮ್ಮ ಜೊತೆ ಇರುವಂಥ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾಯರೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿದಂಥ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ವಿವಿಧ ಮಂಡಳಿಗಳ ಅಧ್ಯಕ್ಷರುಗಳೇ, ಸರಕಾರಿ ಅಧಿಕಾರಿಗಳೇ ಮತ್ತು ವೆನ್ಲಾಕ್ ಮತ್ತು ಲೇಡಿ ಕುಶನ್ ಆಸ್ಪತ್ರೆಯ ಎಲ್ಲ ಹಿರಿಯ ವೈದ್ಯಾಧಿಕಾರಿಗಳೇ, ನಮ್ಮ ಗೌರವಾನ್ವಿತ ಈ ಕಾರ್ಯಕ್ರಮದ ರೂವಾರಿಯೂ ಆಗಿರ್ತಕ್ಕಂಥ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ಡಾಕ್ಟರ್ HR ತಿಮ್ಮಯ್ಯನವರೇ, ಅದೇ ರೀತಿ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಅಧೀಕ್ಷಕರು ಆದಂಥ ವೆನ್ಲಾಕ್ ಆಸ್ಪತ್ರೆ ಡಾಕ್ಟರ್ ಶಿವಪ್ರಸಾದ್ ಅವರೇ, ವೇದಿಕೆ ಮೇಲಿದ್ದಂಥ ಮತ್ತು ಕೆಳಗಿರುವಂಥ ಎಲ್ಲ ಹಿರಿಯರೇ, ಗಣ್ಯರೇ ಮತ್ತು ಎಲ್ಲ ಮಕ್ಕಳೇ, ಬಂಧುಗಳೇ, ಅತ್ಯಂತ ಸಂತೋಷದ ದಿನದಲ್ಲಿ ಇದು ಕೂಡ ಒಂದು.
ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲಿ ವೆನ್ಲಾಕ್ ಆಸ್ಪತ್ರೆ ಅಂದರೆ ಅದು ಸರ್ವಸಾಮಾನ್ಯರ ಆಸ್ಪತ್ರೆ. ಡಾಕ್ಟರ್ ಶಿವಪ್ರಕಾಶ್ ಅವರು ಹೇಳಿದರು, ಸರಕಾರಿ ಆಸ್ಪತ್ರೆ ಮತ್ತು ಸರಕಾರಿ ಶಾಲೆ ಸಮಾಜದ ಎರಡು ಕಣ್ಣುಗಳು ಅಂತ ಮಾತನ್ನು ಹೇಳಿದರು. ಆದರೆ ನಾನು ಇಷ್ಟನ್ನೇ ಹೇಳ್ತೇನೆ ಡಾಕ್ಟರ್ ಶಿವಪ್ರಕಾಶ್, ನೀವು ಎರಡು ಕಣ್ಣು ಹೇಳಿದಿರಿ, ಆದರೆ ಮಂಗಳೂರು ನಗರಕ್ಕೆ ವೆನ್ಲಾಕ್ ಆಸ್ಪತ್ರೆ ಮತ್ತು ಲೇಡಿ ಕುಶನ್ ಇದು ಎರಡು ಕಣ್ಣುಗಳಾಗಿ ಮಾರ್ಪಟ್ಟಿದ್ದಾವೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಸಮಾಜದಲ್ಲಿ ಎಲ್ಲಿಯೂ ಬದುಕೋದಿಲ್ಲ, ಎಲ್ಲಿಯೂ ಆಗೋದಿಲ್ಲ, ಯಾವ ಆಸ್ಪತ್ರೆಯಲ್ಲಿಯೂ ತೆಗೆದುಕೊಳ್ಳುವುದಿಲ್ಲ ಅಂದಾಗ ಸೀದಾ ನೇರ ಬರುವಂತಹದ್ದು ವೆನ್ಲಾಕ್ ಆಸ್ಪತ್ರೆಗೆ. ಅವ ಯಾವ ಸ್ಥಿತಿಯಲ್ಲಿದ್ದಾನೆ, ಏನು, ಯಾರು ತೆಗೆದುಕೊಳ್ಳದೆ ಅವರು ಇವತ್ತೋ ನಾಳೆ ಸಂಜೆಯ ರಾತ್ರಿ ಅವರನ್ನು ದೇವರು ಕರೀತಾರೆ ಅಂತ ಉದ್ದೇಶ ಇದ್ರೂ ಕೂಡ ಅವರನ್ನ ತಂದು ಪೋಷಿಸಿ ಚಿಕಿತ್ಸೆ ಕೊಟ್ಟು ಬಹುಶಃ ಸಮಾಜದ ದುಃಖವನ್ನ ಕಣ್ಣೊರೆಸ್ತಕ್ಕಂಥ ಕೆಲಸ, ಬಡವರ ಪಾಲಿನ ದೇವರು ಅಂತ ಇರತಕ್ಕಂಥ ವೆನ್ಲಾಕ್ ಮತ್ತು ಲೇಡಿ ಕುಶನ್ ಆಸ್ಪತ್ರೆ ನಮ್ಮ ಜಿಲ್ಲೆಯ ದೊಡ್ಡ ಎರಡು ಕಣ್ಣುಗಳು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವೆನ್ಲಾಕ್ ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಬಹುಶಃ ಎಲ್ಲ ಶಾಸಕರುಗಳು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕಳೆದ 10 ವರ್ಷಗಳಿಂದ ಈ ಆಸ್ಪತ್ರೆಯ ವಿವಿಧ ಯೋಜನೆಗಳು ನೆನೆಗುದಿಗೆ ಬಿದ್ದಿತ್ತು. ಯುಟಿ ಖಾದರ್ ಅವರು ಮಂತ್ರಿ ಆಗಿದ್ದಾಗ ಬಹುಶಃ ಅತ್ಯಂತ ಹೆಚ್ಚು ಚುರುಕಾಗಿ ಕೆಲಸವನ್ನ ಮಾಡಿದ್ರು. ಇವತ್ತು ಅವರು ಭಾಷಣ ಕೇಳಿದ್ರೆ ಒಂದು ಒಳ್ಳೆಯ ಆರೋಗ್ಯ ಇಲಾಖೆಯ ಒಂದು ಪಾಠ ಕೇಳಿದಾಗೆ ಆಯ್ತು ನನಗೆ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಅವರು ಆ ಇಲಾಖೆಯ ಸಚಿವರಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. ಹಾಗಾಗಿ ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರಾದರೂ ಇನ್ನೊಬ್ಬ ಮಂತ್ರಿ ಈ ರಾಜ್ಯಕ್ಕೆ ಆರೋಗ್ಯ ಇಲಾಖೆ ಸಚಿವರು ಬಂದಿದ್ದಾರೆ ಅಂದ್ರೆ ಅದು ದಿನೇಶ್ ಗುಂಡೂರಾಯರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ನನ್ನ ಮಾತಲ್ಲ, ನಮ್ಮ ಶಾಸನ ಸಭೆಗೆ ಬಂದಿದ್ರು ಶಾಸಕರು, ನಮ್ಮ ಮಂತ್ರಿಗಳು ಒಂದು ಬಿಲ್ಲನ್ನು ತಗೊಂಡು ಬಂದಿದ್ರು ಈ ವೈದ್ಯರುಗಳ ಬಗ್ಗೆ ಮತ್ತು ಆಸ್ಪತ್ರೆ ಸುಧಾರಣೆ ಬಗ್ಗೆ. ಬಹುಶಃ ನಾನು ಹೇಳಿದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ವಿರೋಧ ಪಕ್ಷದ ಎಲ್ಲಾ ಸದಸ್ಯರು ಮುಕ್ತ ಕಂಠದಿಂದ ಹೋಗಲಿ, ಇಂಥ ಒಬ್ಬ ಆರೋಗ್ಯ ಸಚಿವರನ್ನು ನಾವು ಕಂಡದೇ ಇಲ್ಲ. ವಾಟ್ ದಿನೇಶ್ ಗುಂಡೂರಾವ್ ಇಸ್ ಡೂಯಿಂಗ್, ದಟ್ ಈಸ್ ರಿಯಲಿ ಎ ಜಾಬ್ ಆಫ್ ಎ ಗಾಡ್ ಅಂತ ಹೇಳುವ ಮಾತನ್ನು ಹೇಳಿದರು ಮತ್ತು ಅದನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು. ಮರುದಿನ ಪತ್ರಿಕೆಯಲ್ಲಿ ಬಂತು, ವಿರೋಧ ಪಕ್ಷ ರಹಿತವಾಗಿ ಶ್ಲಾಘನೆಗೊಳಗಾದಂಥ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಂತ ಬಂದರು. ನಾನು ಯಾಕೆ ಮಾತು ಹೇಳ್ತೇನೆ ಅಂದರೆ ಅದರ ಬಗ್ಗೆ ಬದ್ಧತೆ ಇರಬೇಕು. ಯಾವುದೇ ಇಲಾಖೆ ತೆಗೆದುಕೊಳ್ಳಿ, ಅದರಲ್ಲಿಯೂ ಆರೋಗ್ಯ ಮತ್ತು ಶಿಕ್ಷಣ ಎರಡು ಇಲಾಖೆಗಳು ಈ ರಾಜ್ಯದ ಕಣ್ಣುಗಳು ಮತ್ತು ಅದರಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ, ಜನರ ಪರವಾಗಿ ಬಡವರ ಪರವಾಗಿ ಚಿಂತನೆ ಮಾಡ್ತಾರೆ, ಅವರು ಖಂಡಿತ ತನ್ನ ಜೀವನದಲ್ಲಿ ಉನ್ನತಿಯ ಸ್ಥಾನ ಹೋಗಲಿಕ್ಕೆ ಹೋಗ್ತಾರೆ ಅಂತ ಹೇಳುವ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವೆನ್ಲಾಕ್ ಆಸ್ಪತ್ರೆಗೆ ಬರುವವರು ಯಾರು? ನೀವೇನಾದ್ರೂ ವೆನ್ಲಾಕ್ ಆಸ್ಪತ್ರೆಗೆ ಹೋದರೆ, ಆ ಡಯಾಲಿಸಿಸ್ ಸೆಂಟರ್ಗೆ ಹೋದರೆ ಕಣ್ಣಲ್ಲಿ ನೀರು ಬರ್ತದೆ. ನಾನು ಸಚಿವರ ಜೊತೆಗೆ ಹೋಗಿದ್ದೆ, ಬೇರೆ ಬೇರೆ ಸಂದರ್ಭದಲ್ಲಿ ಹೋಗಿದ್ದೆ. ಹೋದಾಗ ಅವರು ಕೇಳಿದ್ರು, ನೀನು ಎಲ್ಲಿಂದ ಬಂದಿದ್ದೀಯಪ್ಪ ಕೇಳಿದ್ರೆ, ನಾನು ಬೀದರ್ನಿಂದ ಬಂದಿದ್ದೇನೆ ಸರ್, ವಾರಕ್ಕೆ 3 ದಿವಸ ಡಯಾಲಿಸಿಸ್ ಆಗ್ಬೇಕು ಸರ್, ನನಗೆ ಏನೂ ಗತಿ ಇಲ್ಲ, ಬೆಳಿಗ್ಗೆ ಬಂದು ಸಂಜೆವರೆಗೆ ಡಯಾಲಿಸಿಸ್ ಮಲಗಿ ಮತ್ತೆ ಹೋಗಿ ಎಲ್ಲಿಯೋ ಕೂತ್ಕೊಂಡು ಮಲಗಿ ಮತ್ತೆ 3 ದಿವಸ ಆದಮೇಲೆ ಊರಿಗೆ ಹೋಗುವ ಬದಲು ಇಲ್ಲಿಯೇ ದಿನ ಕಳೆದು ಮತ್ತೆ ಮತ್ತೆ ಡಯಾಲಿಸಿಸ್ ಬಂದು ತನ್ನ ಜೀವನವನ್ನು ಸಾಗಿಸ್ತಕ್ಕಂಥದಕ್ಕೆ 0 ಪ್ರೈಸ್ ನಲ್ಲಿ 1 ರೂಪಾಯಿ ಖರ್ಚು ಮಾಡದೆ 10 ರೂಪಾಯಿ ಕೊಡು ಅಂದ್ರೆ ಕೊಡ್ಲಿಕ್ಕಿಲ್ಲ, 10 ರೂಪಾಯಿ ತಗೊಳ್ಳು ಅಂದ್ರೆ ತಗೊಳ್ಳಿಕ್ಕಿಲ್ಲ ಅಂತ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮ ಜನರಿಗೆ, ಬಡವರಿಗೆ, ರೋಗಿಗಳಿಗೆ ಆಶ್ರಯದಾತವಾಗಿರ್ತಕ್ಕಂಥ ಈ ಆಸ್ಪತ್ರೆ ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿದೆ. ನಾನು ಆ ಆಸ್ಪತ್ರೆಗೆ ಹೋದಾಗ, ನಾನು ಇವತ್ತು ಅಲ್ಲಿ ನಮ್ಮ ಉನ್ನಿಕೃಷ್ಣನವರು ಕೂತಿದ್ದಾರೆ, KMC ಡೀನ್ ಅವರು, KMC ವೈದ್ಯರುಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಡಿ ಭಾರತ ದೇಶದಲ್ಲಿ ಅಷ್ಟು ಕ್ವಾಲಿಫೈಡ್ ಡಾಕ್ಟರ್ಸ್ ಗಳನ್ನ ವೆನ್ಲಾಕ್ ಆಸ್ಪತ್ರೆ ಕಳಿಸಿ ಚಿಕಿತ್ಸೆ ಕೊಡತಕ್ಕಂತ ಒಂದು ಆಸ್ಪತ್ರೆ ಇದ್ರೆ ಅದು ಜಸ್ಟ್ ಬಿಕಾಸ್ ಆಫ್ ದಿನೇಶ್ ಗುಂಡೂರಾವ್ ಇಟ್ಸ್ ಹ್ಯಾಪನಿಂಗ್. ನಮ್ಮ ಮತ್ತು ಅವರ ಜೊತೆಯಲ್ಲಿ ಇರ್ತಕ್ಕಂಥ ಒಡಂಬಡಿಕೆ. ಬಹುಶಃ ಅಲ್ಲಿರ್ತಕ್ಕಂಥ ನರ್ಸ್ಗಳಿರ್ಬೋದು, ಸ್ಟಾಫ್ಗಳಿರ್ಬೋದು, 80% ಸ್ಟಾಫ್ಗಳಿಗೆ ಇವತ್ತು KMC ನುರಿತ ಡಾಕ್ಟರ್ಸ್ಗಳು ಬಂದು ಅವರು ಚಿಕಿತ್ಸೆ ಕೊಡುವ ಮೂಲಕ ನಿಜವಾಗಿಯೂ ದೇವರ ಕೆಲಸವನ್ನ KMC ಆಸ್ಪತ್ರೆಯವರು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳುದು ಇದು ನಿಜ ಸತ್ಯ. ಹಾಗಾಗಿ ಈ ಸತ್ಯಕ್ಕೆ ಯಾರು ಅಲ್ಲ ಕಳೆಯಲಿಕ್ಕೆ ಆಗೋದಿಲ್ಲ. ಇವತ್ತು ಜನರ ಸೇವೆ ಮಾಡಬೇಕು. ಯುಟಿ ಖಾದರ್ ಅವರು ಹೇಳಿದ್ರು, ಯಾವುದೇ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಅವರ ಜೊತೆ ನೀವು ಬಂದು ಈ ಕೆಲಸ ಮಾಡಬೇಕು, ನಮ್ಮ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಅಂತ ಹೇಳುವ ಕಂಡೀಷನ್ ಹಾಕಿ ಚಿಕಿತ್ಸೆಯನ್ನ ಕೊಡುವಂತ ತಾಕತ್ತು ಯಾರಾದ್ರೂ ಮಾಡಿದ್ದಿದ್ರೆ ಅದು ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ ಅವಧಿಯಲ್ಲಿಯೂ ಮಾಡಿತ್ತು, ಈ ಅವಧಿಯಲ್ಲಿಯೂ ಮಾಡಿತ್ತು ಮತ್ತು ಒಳ್ಳೆಯ ಸಚಿವರುಗಳನ್ನ ಈ ಇಲಾಖೆಗೆ ನೇಮಕ ಮಾಡತಕ್ಕಂಥ ಕೆಲಸವನ್ನು ಕೂಡ ಕರ್ನಾಟಕ ಸರ್ಕಾರ ಮಾಡಿತ್ತು. ಇವತ್ತು ವೆನ್ಲಾಕ್ ಆಸ್ಪತ್ರೆಗೆ ಹೋದರೆ ನಥಿಂಗ್ ಲೆಸ್ ದ್ಯಾನ್ ಎ ಪ್ರೈವೇಟ್ ಹಾಸ್ಪಿಟಲ್.
ಖಾಸಗಿ ಆಸ್ಪತ್ರೆಗಿಂತ ಯಾವುದೇ ರೀತಿಯಲ್ಲಿಯೂ ಅದು ಕಡಿಮೆಯಲ್ಲಿ ಇಲ್ಲ. ಹಾಗಾಗಿ ಪ್ರೈವೇಟ್ ಆಸ್ಪತ್ರೆ ಅಂದ್ರೆ ನಮಗೆ ಸ್ವಲ್ಪ ಸಸಾರ, ಏನು ಇದು ಸರ್ಕಾರಿ ಆಸ್ಪತ್ರೆ ಅಂತ ಎಲ್ಲರೂ ನುಗ್ಗುವುದೇ ಅಷ್ಟರಲ್ಲಿಯೇ ನಾವು ಇದ್ದೇವೆ ಹೊರತು ಅಲ್ಲಿ ಕೊಡುವಂತ ಚಿಕಿತ್ಸೆ, ಅಲ್ಲಿ ಕೊಡುವಂತ ಫೈಂಡಿಂಗ್ಸು, ಅಲ್ಲಿ ಇರ್ತಕ್ಕಂಥ ಡಾಕ್ಟರ್ಸು ಏನು ನಿಮ್ಗೆ ಹತ್ತವರ KMC ಸಿಗ್ತಾರೋ, ಏನು ನಿಮ್ಗೆ ಜ್ಯೋತಿ KMC ಸಿಗ್ತಾರೋ ಅದೇ ಡಾಕ್ಟರ್ ಉಚಿತವಾಗಿ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸಿಗ್ತಾರೆ ಅಂತ ಹೇಳುವುದನ್ನ ನಾವು ಜನರಿಗೆ ಇವತ್ತು ತಿಳಿ ಹೇಳಿಕೊಳ್ಬೇಕಾಗುತ್ತೆ. ಅದೇ ಡಾಕ್ಟರ್ಸ್, ಎನಿ ಡಾಕ್ಟರ್ಸ್ ನನ್ನ ಕ್ಲಿನಿಕ್ಗೆ ಬಂದರೆ ಬೇರೆ ಚಿಕಿತ್ಸೆ, ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ಬೇರೆ ಚಿಕಿತ್ಸೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಅವರು ಮಾಡುವಂತ ಕೆಲಸ ನಥಿಂಗ್ ಬಟ್ ಇಟ್ಸ್ ಎ ಗಾಡ್ಸ್ ವರ್ಕ್, ಅದು ದೇವರ ಕೆಲಸ. ಹಾಗಾಗಿ ಈ ಒಂದು ಚಿಕಿತ್ಸೆಗೆ ವೆನ್ಲಾಕ್ ಆಸ್ಪತ್ರೆಗೆ ಇವತ್ತು MRPL ಅವರು ಸಹಾಯ ಮಾಡಿದ್ದಾರೆ, ಅದೇ ರೀತಿ ಇನ್ಫೋಸಿಸ್ ಅವರು ಸಹಾಯ ಮಾಡಿದ್ದಾರೆ, ಬೇರೆ ಬೇರೆ ಅವರು ಸಹಾಯ ಮಾಡಿದ್ದಾರೆ. ಯಾಕೆ ಸಹಾಯ ಮಾಡಿದ್ದಾರೆ? ಇಲ್ಲಿ ಸಹಾಯ ಮಾಡಿದ್ರೆ ಅದು ನೇರವಾಗಿ ದೇವರಿಗೆ ಮುಟ್ತದೆ ಅಂತ ಅದರ ಅರ್ಥ. ಇಟ್ಸ್ ನಥಿಂಗ್ ಬಟ್ ಎ ಗಾಡ್ಸ್ ವರ್ಕ್. ಹಾಗಾಗಿ ನಾವು ತಿಳಿದವರು ಹೆಚ್ಚು ಸಹಾಯ ಮಾಡಿ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬೇಕು, ಆ ಆಸ್ಪತ್ರೆಯಲ್ಲಿ ಹೆಚ್ಚು ಹೆಚ್ಚು ಜನರಿಗೆ ಆತ್ಮವಿಶ್ವಾಸ ಮೂಡಿಸಬೇಕು ಮತ್ತು ಆ ಆಸ್ಪತ್ರೆಯನ್ನು ನಾವು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಎಲ್ಲ ಶಕ್ತಿಯನ್ನು ನಾವು ವಿನಿಯೋಗ ಮಾಡಬೇಕು ಅಂತ ಕೋರ್ತೇನೆ. ನನ್ನ ಒಂದು ಬೇಡಿಕೆ, ನಾನು ವಿಧಾನ ಪರಿಷತ್ನಲ್ಲಿ ಒಂದು ಕಾಲಿಂಗ್ ಅಟೆನ್ಷನ್ ಹಾಕಿದ್ದೆ ಮಾನ್ಯ ಸಚಿವರಿಗೆ, ಹಾಕಿ ದಿನೇಶ್ ಗುಂಡೂರಾಯರಿಗೆ. ಅದನ್ನು ಹಾಕಿ ನಾನು ಹೇಳಿದೆ, ಇಲ್ಲಿ ಸ್ಟಾಫ್ಗಳ ಸಂಖ್ಯೆ ಕಡಿಮೆ ಇದೆ. ವೆನ್ಲಾಕ್ ಆಸ್ಪತ್ರೆ 500-600 ಬೆಡ್ಡಿನ ಆಸ್ಪತ್ರೆ ಇದ್ದಾಗ ಎಷ್ಟು ಸ್ಟಾಫ್ ಇತ್ತೋ ಅದೇ ಸ್ಟಾಫ್ಗಳು ಇವತ್ತು ಸರ್ಕಾರದಿಂದ ಇದ್ದಾರೆ. ಈಗ ಆಸ್ಪತ್ರೆಯ ಗಾತ್ರ ದೊಡ್ಡದಾಗಿ ಬೆಳೆದಿದೆ, 1000ಕ್ಕಿಂತಲೂ ಹೆಚ್ಚು ಬೆಡ್ ಆಸ್ಪತ್ರೆ ಆಗಿದೆ, ಬೇರೆ ಬೇರೆ ವಿಭಾಗಗಳು ತಂದಿದ್ದಾವೆ. ಹಾಗಾಗಿ ಈ ಆಸ್ಪತ್ರೆಯನ್ನ ರೀಜನಲ್ ಆಸ್ಪತ್ರೆಯಾಗಿ ನೀವು ಘೋಷಣೆ ಮಾಡಬೇಕು ಅಂತ ಕೇಳಿದ್ದೆ. ರೀಜನಲ್ ಆಸ್ಪತ್ರೆ ಘೋಷಣೆ ಮಾಡಿದ್ರೆ ಅದರ ಅಕೌಂಟ್ಸ್ ಅನ್ನ ನೋಡ್ಲಿಕ್ಕೆ ಬೇರೆ ಬೇರೆ ಜನ ಬರ್ತಾರೆ, ಸ್ಟಾಫ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಸರ್ಕಾರದಿಂದ ಬರುವಂತ ಅನುದಾನ ಜಾಸ್ತಿ ಆಗ್ತದೆ ಮತ್ತು ಈ ಆಸ್ಪತ್ರೆ ಬೆಳವಣಿಗೆ ಇನ್ನೂ ಎತ್ತರಕ್ಕೆ ಮುಟ್ತದೆ. ಈ ಆಸ್ಪತ್ರೆ ಬರೀ ಮಂಗಳೂರಿಗೆ ಸೀಮಿತ ಅಲ್ಲ, ನೆರೆಹೊರ 7 ಜಿಲ್ಲೆಗಳಿಂದ ನೇರವಾಗಿ ಎಲ್ಲ ಪೇಷಂಟ್ಗಳು ವೆನ್ಲಾಕ್ ಆಸ್ಪತ್ರೆ ಕಳಿಸ್ತಾರೆ. ಅದು ಶಿವಮೊಗ್ಗದಿಂದಲೂ ರೆಫರ್ ಟು ವೆನ್ಲಾಕ್ ಹಾಸ್ಪಿಟಲ್ ಅಂತಾರೆ, ಚಿಕ್ಕಮಗಳೂರಿಂದಲೂ ರೆಫರ್ ಟು ವೆನ್ಲಾಕ್ ಆಸ್ಪತ್ರೆ ಅಂತಾರೆ, ನೀವು ನಾರ್ತ್ ಕೇಂದ್ರದಿಂದಲೂ ರೆಫರ್ ಟು ಆಸ್ಪತ್ರೆ ಇದೆಯಾ ಅಂತ ಇಲ್ಲಿ ಮಂಗಳೂರಿಗೆ ಕಳಿಸ್ತಾರೆ. ಯಾಕೆ? ಇಲ್ಲಿ ಆಲ್ ಸೂಪರ್ ಸ್ಪೆಷಾಲಿಟಿ ಇದೆ. ಹಾಗಾಗಿ ನಾವು ಸಚಿವರಿಗೆ ವಿನಂತಿ ಮಾಡಿದ್ದೆ, ಸಚಿವರು ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಇರುವಾಗ ಬದಿಯಲ್ಲಿ ಕೂತಿರ್ತಕ್ಕಂಥ HK ಪಾಟೀಲ್ ಸಚಿವರಿಗೆ ಹೇಳಿದ್ರು, ದಿನೇಶ್ ನೀವು ಮಾಡಿಬಿಡಿ ಅಂತ, ನೀವು ಘೋಷಣೆ ಮಾಡಿ ಅದು ಹಾಗೆ ಆಗ್ತದೆ ಅಂತ ಹೇಳಿದ್ರು. ದಿನೇಶ್ ಗುಂಡೂರಾಯ್ ಕೂತ್ಕೊಳ್ಳಿಕ್ಕೆ ಹೋದವರು ಮತ್ತೆ ಎದ್ದು ನಿಂತು ಸದನದಲ್ಲಿ ಇಲ್ಲ, ನಾನು ಈ ಆಸ್ಪತ್ರೆಯನ್ನ ರೀಜನಲ್ ಆಸ್ಪತ್ರೆಯಾಗಿ ಮಾಡಿಯೇ ಶುದ್ಧ ಅಂತೇಳೋ ಮಾತನ್ನ ಹೇಳಿದ್ರು. ಈಗ ಅದೆಲ್ಲವೂ ಪ್ರೋಸೆಸ್ ಅಲ್ಲಿ ಇದೆ. ಮೊನ್ನೆ ನನ್ನನ್ನು ಕರೆಸಿ ಮಾತಾಡಿಸಿದ್ದಾರೆ, ಈಗ ಅದು ಪ್ರೋಸೆಸ್ ಅಲ್ಲಿ ಇದೆ. ಸ್ವಲ್ಪ ದಿವಸಗಳಲ್ಲಿ ಈ ಆಸ್ಪತ್ರೆ ಮುಂದಕ್ಕೆ ಬೆಳೆಯುತ್ತದೆ ಮತ್ತು ಈ ಆಸ್ಪತ್ರೆ ಉನ್ನತ ಮಟ್ಟಕ್ಕೆ ಅವರೀಗ ಮತ್ತೆ ಹೇಳಲಿಕ್ಕಿದ್ದಾರೆ. ಈ ಆಸ್ಪತ್ರೆ ಎಲ್ಲ ಜನರ ಪ್ರೀತಿಯ ಆಸ್ಪತ್ರೆ ಆಗ್ತದೆ. ಅದೇ ರೀತಿ ನಾವು ಇನ್ನೊಂದು ಬೇಡಿಕೆಯನ್ನು ಇಟ್ಟಿತ್ತು, ಅದು ಮೆಡಿಕಲ್ ಎಜುಕೇಶನ್ಗೆ. ಇಲ್ಲಿ ಹಾರ್ಟ್ ಮತ್ತು ಕ್ಯಾನ್ಸರ್ ಆಸ್ಪತ್ರೆಯ ಒಂದು ಡಿವಿಷನ್ ಅನ್ನ ಮಾಡಬೇಕು ಅಂತ ಕೇಳಿಕೊಂಡಿದ್ದೆವು. ಸ್ಯಾಟಲೈಟ್ ಬ್ರಾಂಚಸ್ ಅನ್ನ ಮಾಡಬೇಕು. ಅದು ಮೈಸೂರಿನಲ್ಲಿ ಇದೆ, ಗುಲ್ಬರ್ಗಾದಲ್ಲಿದೆ. ಹಾಗೆ ಇಲ್ಲಿ ದಿವಸ ಇವತ್ತು ಹಾರ್ಟ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸ್ಯಾಟಲೈಟ್ ಒಂದು ಬ್ರಾಂಚ್ ಅನ್ನು ಇಲ್ಲಿ ಮಾಡಿದ್ರೆ ಬಹುಶಃ ಬೇರೆ ಆಸ್ಪತ್ರೆಗೆ ರೆಫರ್ ಮಾಡುವುದನ್ನ ನಾವು ಕಡಿಮೆ ಮಾಡಲಿಕ್ಕೆ ಆಗ್ತದೆ ಮತ್ತು ನಮ್ಮ ಕಡಿಮೆ ಖರ್ಚಿನಲ್ಲಿ ಉತ್ತಮ ಚಿಕಿತ್ಸೆಯನ್ನ ನಮ್ಮ ಜನರಿಗೆ, ಸಾರ್ವಜನಿಕರಿಗೆ ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳುವುದನ್ನು ಕೇಳಿಕೊಂಡಿದೆ. ಈಗಾಗಲೇ ಅದು ಪೈಪ್ಲೈನ್ ಅಲ್ಲಿ ಇದೆ. ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅದನ್ನ ನಾನು ಮಾಡ್ತೀನಿ, ನನಗೆ ಸ್ವಲ್ಪ ದುಡ್ಡು ಕೊಡಿಸಿ ಅಂತೇಳೋ ಮಾತನ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದು ಕೂಡ ಕ್ಯಾನ್ಸರ್ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಯಾಟಲೈಟ್ ಬ್ರಾಂಚ್ ಅನ್ನ ಮಂಗಳೂರಲ್ಲಿ ಮಾಡಿದ್ರೆ ಬೇಕಾದಷ್ಟು ಸ್ಥಳ ಇದೆ, ಬೇಕಾದಷ್ಟು ಮೂಲಭೂತ ಸೌಕರ್ಯಗಳಿದೆ, ಅದು ಆಗ್ಬಹುದು ಅಂತ ಹೇಳೋ ಮಾತನ್ನ ಹೇಳಿ ನಾನು ದಿನೇಶ್ ಗುಂಡೂರಾಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಒಂದು ಲ್ಯಾಂಡ್ ಮಾರ್ಕ್ ಅನ್ನ ಮಂಗಳೂರಿನಲ್ಲಿ ಇಟ್ಟು ಹೋಗ್ತಾ ಇದ್ದಾರೆ. ಅವರು ಇಲ್ಲಿ ಮಾಡಿದಂತ ಕೆಲಸ, ಈ ಆಸ್ಪತ್ರೆ ಕೊಟ್ಟಂತ ದುಡ್ಡು ಮತ್ತು ಪ್ರತಿ ಸಲ ಬಂದಾಗ ಆರೋಗ್ಯ ಇಲಾಖೆ ಬಗ್ಗೆ ಅವರು ತೋರಿಸಿದಂತ ಕಾಳಜಿ ನಿಜವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ವ ಜನರ ಒಂದು ಕಾಳಜಿ ಬಗ್ಗೆ ಅವರು ತೋರಿಸಿದ್ದಾರೆ ಅಂತೇಳುವ ಮಾತನ್ನು ಹೇಳಿ ನಾನು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ, ಕೃತಜ್ಞತೆ ಸಲ್ಲಿಸ್ತೇನೆ. ತಾವು ಕೊಟ್ಟಂತ ಸೇವೆ ನಮ್ಮ ಜನರು ಸದಾ ನೆನಪಿಟ್ಟುಕೊಳ್ತಾರೆ ಮತ್ತು ನಿಮ್ಮ ಸೇವೆ ಖಂಡಿತವಾಗಿಯೂ ಇದು ಒಂದು
ಕಾಲಕ್ಕೂ ಮುಂದಕ್ಕೂ ಕೂಡ ಇದು ಒಂದು ಶಾಶ್ವತವಾಗಿ ಉಳಿಯುತ್ತದೆ ಅಂತ ಹೇಳುವ ಮಾತನ್ನು ಹೇಳಿ ತಮಗೆ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ನಮ್ಮ DHO ಮತ್ತು DMO ಇಬ್ಬರು ಎರಡು ಕಣ್ಣುಗಳಿದ್ದಾರೆ. ಬಹುಶಃ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ, ಒಳ್ಳೆ ರೀತಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾರೆ. ಅವರಿಗೆ ಕೂಡ ನಾನು ಮತ್ತೊಮ್ಮೆ ಸನ್ಮಾನ್ಯ ಮಂತ್ರಿಗಳ ಮೂಲಕ ಅಭಿನಂದನೆ ಸಲ್ಲಿಸಿ ನಾನು ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಗಟ್ಟಿ ಧ್ವನಿಯ ದೃಢ ನುಡಿಗಳಿಗೆ ತುಂಬು ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನತಕ್ಕಂತಹ ಆಸೆ ಯಾರಿಗೆ ತಾನೇ ಇಲ್ಲ. ಹಾಗಿದ್ರೆ ಆನೆಯ ಬದುಕನ್ನು ಕಲ್ಪಿಸೋದಕ್ಕೆ ಮಾನ್ಯ ಖಾದರ್ ಸರ್ ಹೇಳಿದ ಹಾಗೆ ಕಾಳಜಿಯ ಜೊತೆಗೆ ಇಲಾಖೆ ಅಧಿಕಾರಿಗಳು ಮನಸ್ಸು ಮಾಡಿದವಾಗ ಮಾತ್ರ ಇಂತಹ ಆ ಯೋಜನೆಗಳು ರೂಪುಗೊಂಡ ಖುಷಿ ಇವತ್ತು ನಮಗಿದೆ. ಮುಂಭಾಗದಲ್ಲಿರ್ತಕ್ಕಂಥ ಪ್ರೀತಿಯ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮದ ಬಂಧುಗಳೇ, ಸರ್ಕಾರದ ದಿಟ್ಟ ಹೆಜ್ಜೆ 3ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಜನರಿಗೆ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿಶೇಷವಾಗಿ ಮಹಿಳೆಯರಿಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಇವತ್ತು ಜನರ ಮೆಚ್ಚುಗೆಯನ್ನ ಗಳಿಸಿದಂತಹ ಸರ್ಕಾರ ಇದ್ರೆ ಅದು ಕರ್ನಾಟಕ ಸರ್ಕಾರ ಅಂತೇಳಿ ನಾನು ಅಭಿಮಾನದಿಂದ ಹೆಮ್ಮೆಯಿಂದ ಸರ್ಕಾರಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಈ ವೇದಿಕೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರಲ್ಲಿ ಕೂಡ ಬಹಳಷ್ಟು ಹಸಿದವನಿಗೆ ಅನ್ನ ನೀಡುವುದು, ಶಿಕ್ಷಣಕ್ಕೆ ಒತ್ತು ನೀಡುವುದು, ಆರೋಗ್ಯ ಇಲ್ಲದವನಿಗೆ ಆರೋಗ್ಯ ಕೊಡುವುದು. ಬಹುಶಃ ಇವತ್ತಿನ ನಮ್ಮ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ. ಈ ರಾಜ್ಯದಲ್ಲಿ ಆರೋಗ್ಯದ ಮಂತ್ರಿಗಳಾಗಿ ದಿನೇಶ್ ಗುಂಡೂರಾವ್ ಅವರು ಬಂದ ಮೇಲೆ ಆರೋಗ್ಯದ ಕ್ರಾಂತಿಯನ್ನೇ ಈ ರಾಜ್ಯದಲ್ಲಿ ಮಾಡಿದರು. ಅದರಲ್ಲಿ 2 ನಾನು ಮುಖ್ಯವಾದಂತಹ ಕಾರ್ಯಕ್ರಮಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಆಶಾ ಕಿರಣ ಕಾರ್ಯಕ್ರಮ. ಎಲ್ಲರಿಗೂ ಕಣ್ಣಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನೆಲೆಯಲ್ಲಿ ಇವತ್ತು ಯಾರೊಬ್ಬ ಕೂಡ ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಕಣ್ಣಿನ ತಪಾಸಣೆ ಇರ್ಬೋದು, ಕಣ್ಣಿಗೆ ಕನ್ನಡಕ ಕೊಡುವುದಿರ್ಬೋದು, ಅದರ ಆಪರೇಷನ್ ಇರ್ಬೋದು, ಇವೆಲ್ಲವೂ ಕೂಡ ಇವತ್ತು ಕರ್ನಾಟಕ ಸರ್ಕಾರದಿಂದ ಆರೋಗ್ಯ ಇಲಾಖೆಯಿಂದ ಆಶಾ ಕಿರಣ ಕಾರ್ಯಕ್ರಮದಡಿ ಉಚಿತವಾಗಿ ಸಿಗ್ತಕ್ಕಂತಹ ಕಾರ್ಯಕ್ರಮವೇ ಆಶಾ ಕಿರಣ ಅಂತೇಳಿ ನಾನು ಹೇಳಲಿಕ್ಕೆ ಆ ಒಂದು ಅತ್ಯುತ್ತಮ ಕಾರ್ಯಕ್ರಮಕ್ಕೆ ಸರ್ ತಮ್ಮನ್ನು ನಾವು ಅಭಿನಂದಿಸ್ತಾ ಇದ್ದೇನೆ. 2ನೇ ಕಾರ್ಯಕ್ರಮ ಬಹುಶಃ ಇವತ್ತು ಗೃಹ ಭಾಗ್ಯ ಕಾರ್ಯಕ್ರಮ. ಆ ಒಂದು ಗೃಹ ಆರೋಗ್ಯ ಕಾರ್ಯಕ್ರಮವು ಕೂಡ ಬಹುಶಃ ಇವತ್ತು ನಮ್ಮ ರಾಜ್ಯದ ಎಲ್ಲೆಡೆ ಗ್ರಾಮೀಣ ಪ್ರದೇಶಕ್ಕೆ ನಮ್ಮ ಆಶಾ ಕಾರ್ಯಕರ್ತೆಯರು ಕೂತಿದ್ದಾರೆ. ಆಶಾ ಕಾರ್ಯಕರ್ತೆಯರು, ನಮ್ಮ ಆರೋಗ್ಯ ಸಹಾಯಕಿಯರು, ನಮ್ಮ ಡಾಕ್ಟರ್ಸ್, ಇವರು ಮನೆ ಮನೆಗೆ ಹೋಗಿ ಇವತ್ತು ಮಾಡುವ ಒಂದು ಗೃಹ ಆರೋಗ್ಯ ಕಾರ್ಯಕ್ರಮ ಇವತ್ತು ಪ್ರತಿಯೊಂದು ಮಹಿಳೆಯರಿಗೆ ಮನೆಗಳ ಹೊರಗೆ ಬರೆದಂಥ ಪ್ರತಿಯೊಂದು ಮನೆಯಲ್ಲಿರ್ತಕ್ಕಂತಹ ಮಹಿಳೆಯರ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಈ ಗೃಹ ಆರೋಗ್ಯ ಕಾರ್ಯಕ್ರಮದಲ್ಲಿದೆ. ನಿಜವಾಗಿ ಕೂಡ ಇದನ್ನ ತಾವೆಲ್ಲರೂ ತಿಳ್ಕೊಳ್ಬೇಕು. ಗೃಹ ಆರೋಗ್ಯ ಕಾರ್ಯಕ್ರಮದಲ್ಲಿ ಇವತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಹೋಗಿ ಬಹಳಷ್ಟು ಅತ್ಯುತ್ತಮ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ ತಮಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ಬಹುಶಃ ಐವಾನ್ ಡಿ ಸೋಜಾರ್ ಅವರು ಹೇಳಿದ್ರು, ಇಂಥ ಎಲ್ಲ ಕಾರ್ಯಕ್ರಮಗಳು ಇವತ್ತು ನಾನು ಹೆಚ್ಚೇನು ಮಾತಾಡದೆ ಇವತ್ತು ಉತ್ತಮ ಆರೋಗ್ಯದ ಈ ನೆಲೆಯಲ್ಲಿ ಕೊಡ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಬಹುಶಃ ಇವತ್ತು ನಾವು ಜೊತೆಗೆ ನಮ್ಮ ಜಿಲ್ಲೆಯ ವೆನ್ಲಾಕ್ ಹಾಸ್ಪಿಟಲ್ ಇರ್ಬೋದು, ಹಾಗೆ ಲೇಡಿ ಕೋಶನ್ ಹಾಸ್ಪಿಟಲ್ ಇರ್ಬೋದು, ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ಈ 3 ಅಧಿಕಾರಿಗಳು ಕೂಡ ನಾವಿವತ್ತು ಹೇಳಲೇಬೇಕು. ಡಾಕ್ಟರ್ ತಿಮ್ಮಯ್ಯರವರು, ಹಾಗೆ ನಮ್ಮ ಶಿವಪ್ರಕಾಶ್ ಅವರು, ದುರ್ಗಾ ಪ್ರಸಾದ್ ಸರ್ ಅವರು, ನಮ್ಮ ಆರೋಗ್ಯ ಮಂತ್ರಿಗಳ ಜೊತೆಗೆ ಅದನ್ನು ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ 3 ಅಧಿಕಾರಿಗಳು ಕೂಡ ಒಂದು ಚಪ್ಪಾಳೆಯನ್ನ ಆರೋಗ್ಯ ಮಂತ್ರಿಗಳ ಜೊತೆಗೆ ಅವರಿಗೆ ಕೂಡ ತಾವು ನೀಡಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಯಾರು ಫೋನ್ ಮಾಡಿದ್ರು ಕೂಡ, ಎಷ್ಟೇ ಸಾಮಾನ್ಯ ವ್ಯಕ್ತಿ ಫೋನ್ ಮಾಡಿದ್ರು ಕೂಡ ಅದನ್ನ ಎತ್ತುವಂತಹ ತಾಳ್ಮೆಯ ಮನಸ್ಸುಳ್ಳಂತಹ ಶಕ್ತಿ ಈ 3 ಅಧಿಕಾರಿಗಳಿಗೆ, ಈ ಡಾಕ್ಟರ್ಸ್ ಇದೆ.
ನಾನು ಕಂಡವಳು ಬಹಳಷ್ಟು ನಮ್ಮ ಫೋನಿಗೆ ಎತ್ತುತ್ತಾರೆ, ಅದು ಬೇರೆ ವಿಷಯ. ಆದರೆ ಎಷ್ಟೋ ಜನ ನಾನು ಸಾಮಾನ್ಯ ಜನರು ಕೂಡ ಹೇಳಿದ್ದನ್ನು ಕೇಳಿದ್ದೇನೆ. ಹಾಗಾಗಿ ಅಂತಹ ಸೇವೆಯನ್ನ ಮಾಡ್ತಕ್ಕಂಥ ಅಧಿಕಾರಿಗಳು ನಮ್ಮ ದಿನೇಶ್ ಗುಂಡೂರಾವ್ರವರ ಸರ್ವರ ಒಂದು ನಾಯಕತ್ವದಲ್ಲಿ ಸಿಕ್ಕಿರೋದು ನಮ್ಗೆಲ್ಲರ ಸೌಭಾಗ್ಯ ಅಂತ ನಾನು ಹೇಳಿಕೊಂಡು, ಹಾಗಾಗಿ ಆರೋಗ್ಯ ಇಲಾಖೆ ನೀಡ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ನಮ್ಮ ಜಿಲ್ಲೆಯ ಜನತೆಗೆ ಬಹುಶಃ ವೆನ್ಲಾಕ್ ಹಾಸ್ಪಿಟಲ್ ಮತ್ತೆ ಲೇಡಿ ಕೋಶನ್ ನಮ್ಮ ಜಿಲ್ಲೆಯ ಕಣ್ಣಲ್ಲ, ಇಡೀ ರಾಜ್ಯದ ಕಣ್ಣು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಡೀ ರಾಜ್ಯದಿಂದ ಪೇಷಂಟ್ಗಳು ನಮ್ಮ ಜಿಲ್ಲೆಗೆ ಬರ್ತಾರೆ. ನಮ್ಮ ಜಿಲ್ಲೆಗೆ ಅಷ್ಟೊಂದು ಆತ್ಮವಿಶ್ವಾಸವನ್ನ ಇಟ್ಟು, ನಂಬಿಕೆಯನ್ನ ಇಟ್ಟು ಇವತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೀತಾ ಇದ್ದಾರೆ. ಅಷ್ಟೊಂದು ಗುಣಮುಖರಾಗಿ ಹೋಗ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ನಮ್ಮ ಆರೋಗ್ಯ ಮಂತ್ರಿಗಳ ಒಂದು ಚಾಕಚಕ್ಯತೆಯಿಂದ ಅವರ ಅತ್ಯುತ್ತಮ ಆ ಒಂದು ಜನರಿಗೆ ಕೊಡುವಂಥ ಅವಕಾಶದಿಂದ ಆಗಿದೆ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಹೆಚ್ಚೇನು ಮಾತಾಡದೆ ನಾವೆಲ್ಲರೂ ಆರೋಗ್ಯವಂತರಾಗಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಾಗ ಖಂಡಿತವಾಗಿ ಕೂಡ ಇದಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಮಗದೊಮ್ಮೆ ವಂದಿಸಿ, ಹಾಗೆ MRPL ಹಾಗೂ ಇನ್ಫೋಸಿಸ್ ಸಂಸ್ಥೆ ಕೂಡ ನಾನು ಎಲ್ಲರ ಪರವಾಗಿ ವಂದಿಸಿಕೊಂಡು ಅವರು ಮಾಡುವಂತಹ ಸೇವೆ ಖಂಡಿತವಾಗಿ ಕೂಡ ನಮ್ಮ ಜಿಲ್ಲೆಗೆ ಅವಿಸ್ಮರಣೀಯ ಅಂತ ಹೇಳಿ ಆ ಸಂಸ್ಥೆ ಕೂಡ ವಂದಿಸಿ, ನಾವೆಲ್ಲರೂ ಸರಕಾರ ಸಂಸ್ಥೆಗೆ ಒಂದು ಚಿರಋಣಿಯಾಗಿದ್ದುಕೊಂಡು ಈ ಸೇವೆಯಲ್ಲಿ ಮುನ್ನುಗ್ಗೋಣ ಅಂತೇಳಿ ಇವತ್ತು ಬಂದಿರತಕ್ಕಂಥ ತಮಗೆಲ್ಲರಿಗೂ ಮಗದೊಮ್ಮೆ ವಂದಿಸಿ, ನನಗೂ ಅವಕಾಶ ಮಾಡಿಕೊಟ್ಟ ತಮಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ಥ್ಯಾಂಕ್ ಯು. ಸಮಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಐವನ್ ಡಿಸೋಜ ಅವರೇ ಮತ್ತು ನಮ್ಮ ಮೆಸ್ಕಾಮಿನ ಅಧ್ಯಕ್ಷರು ಆತ್ಮೀಯರಾದಂಥ ಹರೀಶ್ ಕುಮಾರ್ ಅವರೇ, ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿಯ ಅಧ್ಯಕ್ಷರಾದಂಥ TM ಶಾಹಿದ್ ಅವರೇ, ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾರದ್ ಪಿಂಟೋ ಅವರೇ, ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣದ ಸಂಸ್ಥೆಯ ಅಧ್ಯಕ್ಷರಾದಂಥ ಲಾವಣ್ಯ ಬಲಾಳ್ ಅವರೇ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಅವರೇ, ಹಾಗೂ ನಮ್ಮ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಜೋಕಿಮ್ ಅಲ್ವಾರೆಸ್ ಅವರೇ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಳ್ ಅವರೇ, ಹಾಗೂ ಕರ್ನಾಟಕ ಗಾಣಿಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ವಿಶ್ವಾಸ್ ದಾಸ್ ಅವರೇ, ಮತ್ತು ನಮ್ಮ ಇಲಾಖೆಯ ಇವತ್ತು ಜಿಲ್ಲೆಯ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳಾದಂಥ ಡಾಕ್ಟರ್ ತಿಮ್ಮಯ್ಯನವರೇ, ವೆನ್ಲಾಕ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರಾದಂಥ ಡಾಕ್ಟರ್ ಶಿವಪ್ರಕಾಶ್ ಅವರೇ, ಹಾಗೂ MRPLನ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಕೊಡುಗೆ ಕೂಡ ಇದೆ. ಅಲ್ಲಿಯ ಮುಖ್ಯ ನಿರ್ದೇಶಕರಾಗಿ ಬಂದಿರುವಂಥ ಪ್ರಶಾಂತ್ ಪೊದವಾಳ್ ಅವರೇ, ಹಾಗೂ KMC ಸಂಸ್ಥೆಯ ನಮ್ಮ ಡೀನ್ ಡಾಕ್ಟರ್ ಉನ್ನಿಕೃಷ್ಣನ್ ಅವರೇ, ಹಾಗೂ ಇತರ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳೇ, ನಮ್ಮ ಇಲಾಖೆಯ ಅಧಿಕಾರಿಗಳೇ, ಮತ್ತು ಬಂದಿರತಕ್ಕಂಥ ಎಲ್ಲ ಆತ್ಮೀಯ ವೈದ್ಯಾಧಿಕಾರಿಗಳೇ, ಶುಶ್ರೂಷಕರೇ, ಆಶಾ ಕಾರ್ಯಕರ್ತರೇ, ಇತರ ಎಲ್ಲ ಸಿಬ್ಬಂದಿ ವರ್ಗದವರೇ, ಮತ್ತು ಇತರ ಎಲ್ಲ ಪ್ರಮುಖ ಮುಖಂಡರುಗಳೇ, ಹಾಗೂ ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಹಾಗೂ ಸಹೋದರ ಸಹೋದರಿಯರೇ, ಇವತ್ತು ನಿಜವಾಗ್ಲೂ ಒಂದು ಅತ್ಯಂತ ಸಂತೋಷದ ದಿನ ಅಂತ ಹೇಳಿದ್ರೆ ಇದು ತಪ್ಪಾಗಲಾರ್ದು. ಮತ್ತು ಅದರ ಜೊತೆಯಲ್ಲಿ ನನಗೂ ಕೂಡ ಈ ಒಂದು ಇವತ್ತಿನ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ನನಗೂ ಕೂಡ ಅಷ್ಟೇ ಒಂದು ಸಂತೋಷ ತರ್ತಕ್ಕಂಥ ವಿಚಾರ. ಯಾಕೆಂತ ಹೇಳಿದ್ರೆ ಈ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿರುವಂಥದ್ದು, ಮತ್ತು ಆ ಒಂದು ಅವಕಾಶದ ಸಂದರ್ಭದಲ್ಲಿ ಈ ಜಿಲ್ಲೆಯ ಅನೇಕ ಜನರ ಜೊತೆ ಪರಿಚಯ ಮತ್ತು ಅವ್ರ ಜೊತೆ ಒಂದು ಅನೇಕ ಒಡನಾಟವನ್ನು ಬೆಳೆಸುವಂಥ ಅವಕಾಶ ಸಿಕ್ಕಿದೆ. ಮತ್ತು ಅದರ ಜೊತೆಯಲ್ಲಿ ನನ್ನ ಇಲಾಖೆಯಿಂದ ಏನಾದರೂ ಒಳ್ಳೊಳ್ಳೆ ಕೆಲಸಗಳನ್ನು ಈ ಒಂದು ಜಿಲ್ಲೆಗೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು. ಅದು ಇವತ್ತಿನ ಕಾರ್ಯಕ್ರಮ ಇವತ್ತೇನಾಗ್ತಾ ಇದೆ, ನನ್ನ ಒಂದು ಏನು ಅಧಿಕಾರ ಅವಧಿ ಇದೆ ಅದರಲ್ಲಿ ಇದು ಒಂದು ಸಾರ್ಥಕವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಹೇಳಿದ್ರೆ ಬಯಸ್ತಾರೆ. ಯಾಕೆಂತ ಹೇಳಿದ್ರೆ ಇಂಥ ಕೆಲಸಗಳಾದಾಗ ಖಂಡಿತವಾಗಿ ಅದು ನಮ್ಮೊಬ್ಬರಿಗೆ ಇಲ್ಲ, ನೂರಾರು ಸಾವಿರಾರು ಲಕ್ಷಾಂತರ ಜನರಿಗೆ
ಅನುಕೂಲ ಆಗುವಂಥದ್ದು ಮತ್ತು ಅದು ಒಂದು ಶಾಶ್ವತವಾದಂಥ ರೀತಿಯಾಗಿ ಉಳಿಯತಕ್ಕಂಥ ಒಂದು ಕೆಲಸಗಳು ಇವತ್ತು ಆಗ್ತಾ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಸರ್ಕಾರ ಅನೇಕ ಕೆಲಸ ಕಾರ್ಯಗಳನ್ನು ಕಳೆದ 3 ವರ್ಷಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದು ಹೇಳಬೇಕಾಗಿರೋದು ಬೇಕಾದಷ್ಟಿದೆ. ಅದು ಪ್ರವಾಸೋದ್ಯಮನೇ ಇರ್ಬೋದು, ಮಂಗಳೂರಿನ ನಗರದ ಅಭಿವೃದ್ಧಿ ವಿಚಾರಗಳಿರ್ಬೋದು, ಅಥವಾ ಶಿಕ್ಷಣ ಇಲಾಖೆಯಿಂದ ಇರ್ಬೋದು, ವಿವಿಧ ಹಾಸ್ಟೆಲ್ಗಳ ನಿರ್ಮಾಣ ಇರ್ಬೋದು, ಪ್ರಜಾಸೌಧದ ನಿರ್ಮಾಣ ಇರ್ಬೋದು. ಈ ರೀತಿಯಾಗಿ ನಮ್ಮ ಏನು ವೆನ್ಲಾಕ್ ಆಸ್ಪತ್ರೆಯೂ ಕೂಡ ಹಿಂದೆಯ ಕಾಮಗಾರಿಗಳು ಅರ್ಧಕ್ಕೆ ನಿಂತಿತ್ತು, ಅದನ್ನು ಪೂರೈಸುವಂಥ ಕೆಲಸ ಮಾಡಿ ನಾವು ಸ್ಮಾರ್ಟ್ ಸಿಟಿಯಿಂದ ಹಣವನ್ನು ಇದಕ್ಕೆ ಹೆಚ್ಚು ಒದಗಿಸಿ ಅದನ್ನು ಮುಕ್ತಾಯ ಮಾಡುವಂಥ ಕೆಲಸಗಳಿರ್ಬೋದು. ಈ ರೀತಿಯಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ರಲ್ಲಿ ಮತ್ತು ಅನೇಕ ಕಾಮಗಾರಿಗಳನ್ನು ಮತ್ತು ಯೋಜನೆಗಳನ್ನು ತಗೊಂಡ್ಬರೋದ್ರಲ್ಲಿ ನಾವು ಬೇಕಾದಷ್ಟು ಮಾಡತಕ್ಕಂಥದ್ದು ಆಗಿದೆ. ಮತ್ತು ಒಂದು ಒಳ್ಳೆಯ ವಾತಾವರಣ ಇತ್ತು ಈ ಒಂದು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡೋದಕ್ಕೆ. ಒಂದು ಪ್ರೀತಿ ವಿಶ್ವಾಸವನ್ನು ಬೆಳೆಸುವಂಥದ್ದು, ಪರಸ್ಪರ ಒಂದು ನಂಬಿಕೆ ಮತ್ತು ಯಾವುದೇ ರೀತಿಯ ಒಂದು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶಗಳನ್ನು ನಾವು ಕೊಡದೇನೆ ಎಲ್ಲರಲ್ಲೂ ಕೂಡ ಒಂದು ಕಾನೂನಿನ ಸುವ್ಯವಸ್ಥೆಯನ್ನು ಕೂಡ ಕಾಪಾಡಿಕೊಂಡು ಒಂದು ಒಳ್ಳೆಯ ಪೂರಕವಾದಂಥ ವಾತಾವರಣ ನಾಳೆ ಇಲ್ಲಿ ಮಂಗಳೂರಿನಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದಕ್ಕೆ, ಇವತ್ತು ಒಂದು ಬಂಡವಾಳ ಹೂಡಿಕೆ ಆಗುವಂಥದ್ದಕ್ಕೆ ಒಂದು ಒಳ್ಳೆಯ ವಾತಾವರಣ ಇದ್ದರೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಪ್ರವಾಸೋದ್ಯಮನೇ ಇರ್ಬೋದು, ಕೈಗಾರಿಕೆನೇ ಇರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆ ಅವರಿಗೆ ಪೂರಕವಾದ ವಾತಾವರಣ ಬೇಕು. ಇಲ್ಲಿ ಸುಸಜ್ಜಿತವಾದಂಥ ಸುವ್ಯವಸ್ಥೆ ಇರುವಂಥ ವಾತಾವರಣ ಬೇಕು. ಅದನ್ನು ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಲ್ಪಿಸಿ ಕೊಟ್ಟಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಬಹಳಷ್ಟು ಜನ ಈ ಜಿಲ್ಲೆಯ ಕಡೆ ಆಕರ್ಷಣೆಯಿಂದ ನೋಡ್ತಾ ಇದ್ದಾರೆ. ಹೊಸ ಹೊಸ ಹೂಡಿಕೆಗಳು, ಬಂಡವಾಳ ಹೂಡಿಕೆ ಆಗುವಂಥದ್ದಕ್ಕೆ ಸಜ್ಜಾಗ್ತಾ ಇದೆ. ಅದು ನಮ್ಮ IT ಡಿಪಾರ್ಟ್ಮೆಂಟಿಂದಲೂ ಇರ್ಬೋದು, ಟೂರಿಸಂ ಡಿಪಾರ್ಟ್ಮೆಂಟಿಂದಲೂ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿಂದಲೂ ಇರ್ಬೋದು. ಅದರಿಂದ ಖಂಡಿತ ಭವಿಷ್ಯದಲ್ಲಿ ಈ ಜಿಲ್ಲೆಯ ಒಂದು ಕೊಡುಗೆ ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ಅಪಾರವಾಗಿದೆ. ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಆಗ್ತಾ ಇದೆ ಅಂತ ಕೂಡ ನನಗೆ ಇವತ್ತು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈಗಾಗಲೇ ವೆನ್ಲಾಕ್ ಆಸ್ಪತ್ರೆ ಬಗ್ಗೆ ನಮ್ಮ ಸ್ಪೀಕರ್ ಅವರು ಬಹಳಷ್ಟು ಹೇಳಿದ್ದಾರೆ ಮತ್ತು ಐವನ್ ಡಿಸೋಜ ಅವರು ಕೂಡ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಮತ್ತು ಮಮತಾ ಗಟ್ಟಿಯವರು ಕೂಡ ಮಾತನಾಡಿದ್ದಾರೆ. ಅವರು ಸ್ವಲ್ಪ ಆಶಾ ಕಾರ್ಯಕರ್ತರ ಬಗ್ಗೆನೂ ಅವರು ಸ್ಮರಣೆ ಮಾಡಿಕೊಂಡ್ರು. ಇವತ್ತು ವೆನ್ಲಾಕ್ ಆಸ್ಪತ್ರೆ ನಿಜವಾಗ್ಲೂ ನಮಗೆ ಈ ಕರ್ನಾಟಕ ರಾಜ್ಯದ ಒಂದು ಅತ್ಯಂತ ಒಂದು ರತ್ನ ಅಂತಲೇ ಹೇಳ್ಬೋದು. ಒಂದು ನಮ್ಮ ಕಿರೀಟದಲ್ಲಿ ಒಂದು ಪ್ರಮುಖವಾದಂಥ ಅವಕಾಶ, ಒಂದು ಸ್ಥಳ ಈ ಒಂದು ಆಸ್ಪತ್ರೆಗೆ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಇದು ಅಷ್ಟೊಂದು ಹೆಸರುವಾಸಿಯಾಗಿದೆ ಮತ್ತು ಅಷ್ಟು ಉತ್ತಮವಾದಂಥ ಒಂದು ಸೇವೆಯನ್ನು ನೀಡ್ತಾ ಇದೆ. ಇವತ್ತು ಈಗಾಗಲೇ ನಾನು ಹೇಳಿದಾಗೆ ಇವತ್ತು ಶಂಕುಸ್ಥಾಪನೆ ಹಾಕಿದ್ದೆ. ಯಾವುದಕ್ಕೆ ಶಂಕುಸ್ಥಾಪನೆ ಹಾಕಿದ್ದೇವೆ ಅಂತ ಹೇಳಿದ್ರೆ ಒಂದು ಹೊಸ OPD ಬ್ಲಾಕಿಗೆ ಅದನ್ನು ಸುಮಾರು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ನಮ್ಮ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಇವತ್ತು ಪ್ರಥಮ ಹಂತದ 35 ಕೋಟಿ ರೂಪಾಯಿ ಕಾಮಗಾರಿ ಶುರುವಾಗ್ತಾ ಇದೆ. 70 ಕೋಟಿನೂ ಕೂಡ ಸ್ಯಾಂಕ್ಷನ್ ಆಗೋಗಿದೆ. ಇದಕ್ಕೆ ನೀನೇನು ಹೊಸ ಸ್ಯಾಂಕ್ಷನ್ ಬೇಕಾಗಿಲ್ಲ. ಈ 35 ಕೋಟಿ ರೂಪಾಯಿ ಕಾಮಗಾರಿ ಅದನ್ನು ಈಗ ಮುಗಿಸ್ತಾರೆ. ತದನಂತರ 2ನೇ ಹಂತದ್ದು ಕೂಡ ನಮ್ಮ ಇಲಾಖೆಯಿಂದ ಟೆಂಡರ್ ಕರೆಯೋದಕ್ಕೆ ಈ ಕಾಮಗಾರಿ ಮುಕ್ತಾಯ ಆಗೋ ಸಂದರ್ಭದಲ್ಲಿ ಅದನ್ನು ಕೂಡ ಕರಿತೀವಿ, ಅದನ್ನು ಕೂಡ ಮಾಡ್ತೀವಿ. ಸೊ 70 ಕ್ರೋರ್ಸ್ಗೆ ಇವತ್ತು ಈ ಒಂದು ಏನು ಕೆಳಮಹಡಿ ಇದೆ ಮತ್ತು ಗ್ರೌಂಡ್ ಫ್ಲೋರ್ ಇದೆ, ಒಂದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, 3ನೇ ಫ್ಲೋರ್ವರೆಗೂ ಹೋಗ್ತದೆ. ಸೊ ಇದರಿಂದ ಒಂದು ಸುಸಜ್ಜಿತವಾದಂಥ OPD ಬ್ಲಾಕನ್ನು ಇವತ್ತು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಮತ್ತು ಮೆಡಿಸಿನ್ ಬ್ಲಾಕನ್ನು ಮತ್ತು ಇದನ್ನು OPD ಬ್ಲಾಕ್ ಮತ್ತು ಬೇರೆ ಬೇರೆ ಮೆಡಿಸಿನ್ ಬ್ಲಾಕಿಗೆ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಕನೆಕ್ಟಿವಿಟಿ ಮೇಲಿಂದನೇ ಮೇಲೆ ಕನೆಕ್ಟ್ ಆಗ್ತದೆ ಬಿಲ್ಡಿಂಗ್ಸ್. ಅದೇನಾಗ್ತದೆ, ಸುಲಭವಾಗಿ ಪೇಷಂಟ್ಸು ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗಿಗೆ ಹೋಗೋದಕ್ಕೆ ಅನುಕೂಲ. OPDಯಿಂದ ಮೆಡಿಸಿನ್ ಬ್ಲಾಕ್ಗೆ ಹೋಗೋದಕ್ಕೆ ಮತ್ತು ಅದರಿಂದ CCV ಬ್ಲಾಕ್ಗೆ ಹೋಗೋದಕ್ಕೆ, ಆ 3 ಬ್ಲಾಕ್ಗೂ ಕೂಡ ಸೇತುವೆಯ ನಿರ್ಮಾಣ ಕೂಡ ಆಗುವಂಥ ಒಂದು ಕೆಲಸ ಇದನ್ನು ನಾವು ಸೇರಿಸ್ಕೊಂಡಿದ್ದೀವಿ. ಸೊ ಇದು ಜನರಿಗೆ ಅನುಕೂಲ ಕೊಡುವಂಥ ಕೆಲಸ. ಅದೇ ರೀತಿಯಾಗಿ ಆಗಲೇ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಹೇಳೋದು 2 ಕೋಟಿ ರೂಪಾಯಿಯನ್ನು STPಯನ್ನು ಮಾಡಿಕೊಡೋದಕ್ಕೆ ಕೇಳಿದರು. ಅದನ್ನು ಕೂಡ ನಾವು ಸ್ಯಾಂಕ್ಷನ್ ಮಾಡಿ ಇವತ್ತು ಕೊಟ್ಟಿದ್ದೀವಿ. ಅದರದ್ದು ಶಂಕುಸ್ಥಾಪನೆ ಆಗಿದೆ. ಮತ್ತು MRPL ಅವರು ಈಗಾಗಲೇ ಹಲವಾರು ರೀತಿಯಾಗಿ ಈ ಜಿಲ್ಲೆಗೆ ಅವರ ಕೊಡುಗೆಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು ಸರ್ಕಾರದ ಪರವಾಗಿ MRPL ಅವರಿಗೆ ನನ್ನ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ. ಇವತ್ತು ಮತ್ತೊಮ್ಮೆ ಅವರು ಇಲ್ಲಿಗೆ ಸುಮಾರು ಹೆಚ್ಚು ಕಡಿಮೆ 10 ಕೋಟಿ ರೂಪಾಯಿಯಷ್ಟು ಖರ್ಚಾಗ್ತದೆ. ಅದರಲ್ಲಿ 4ನೇ ಮಾಡಿ ಮತ್ತು 5ನೇ ಮಾಡಿ ನಮ್ಮ ಇರುವಂಥ ಮೆಡಿಸಿನ್ ಬ್ಲಾಕ್ನಲ್ಲಿ ಅದನ್ನು ಎಲ್ಲ ರೀತಿಯ ಒಂದು ಅಭಿವೃದ್ಧಿಯನ್ನು ಪಡಿಸಿ ಹೊಸ ಲಿಫ್ಟನ್ನು ಕೂಡ ಅಳವಡಿಸುವಂಥದ್ದು
ಮತ್ತು ಅಲ್ಲಿಗೆ ಬೇಕಾಗಿರುವಂಥ ಏನು ಒಂದು 74 ಹಾಸಿಗೆಗಳ ಅಲ್ಲಿ ಹೊಸ ವಾರ್ಡನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ಅವರ ಒಂದು ಇವತ್ತು ಕೊಡುಗೆ ಆಗಿದೆ. ಸೊ ಈ ರೀತಿಯಾಗಿ ಇದು ನಿಜವಾಗ್ಲೂ ಇದೆಲ್ಲ ಕೆಲಸಗಳು ಮುಕ್ತಾಯ ಆದ ನಂತರ ಬಹುಶಃ ಈ ಆಸ್ಪತ್ರೆಗೆ ಇನ್ನೂ ಹೆಚ್ಚು ಇದಕ್ಕೆ ಆಧುನಿಕತೆ ಮತ್ತು ಸುಸಜ್ಜಿತತೆ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಜೂನ್ ಈಗ 1ನೇ ತಾರೀಕಿಂದ ನಾವೇನು ಇಸ್ಕಾನ್ ವ್ಯವಸ್ಥೆ ಅವ್ರ ಜೊತೆಯಲ್ಲಿ ನಾವು ಒಡಂಬಡಿಕೆ ಮಾಡಿ ನಾವು ಬೆಂಗಳೂರು ನಗರದಲ್ಲಿ ಎಲ್ಲ ಆಸ್ಪತ್ರೆಗಳಿಗೆ ಅದನ್ನು ಪ್ರಾರಂಭ ಮಾಡೋದು. ಅದನ್ನು ಈಗ ರಾಜ್ಯದಲ್ಲಿ ಎಲ್ಲೆಲ್ಲಿ ಇಸ್ಕಾನ್ ಸಂಸ್ಥೆಯಿಂದ ವಿತರಣೆ ಮಾಡೋಕ್ಕಾಗುತ್ತೆ. ಹುಬ್ಳಿ ಧಾರವಾಡ ಇರ್ಬೋದು, ಮಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಇಂಥ ಆಸ್ಪತ್ರೆಗಳಿಗೆ ಈ ಒಂದು ಆಹಾರದ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಮತ್ತು ರಾತ್ರಿಯ ಊಟ 3 ಹೊತ್ತು ಊಟವನ್ನು ಕೊಡ್ತಕ್ಕಂಥದ್ದು ಮತ್ತು ಅದರ ಡಯೆಟ್ಟು ಒಂದು ಪೌಷ್ಟಿಕರಣ ಅದು ಇರುವಂಥದ್ದು ಮತ್ತು ಬೇರೆ ಬೇರೆ ಥರ ಡಯೆಟ್ಟು ಇದೆ. ಯಾರು ಬಾಣಂತಿಯರು ಹೆರಿಗೆ ಆಗಿರುವಂಥ ಹೆಣ್ಮಕ್ಳಿಗೆ ಒಂದು ಡಯಟ್ ಇರ್ತದೆ ಮತ್ತು ಥೆರಪ್ಯೂಟಿಕ್ ಡಯಟ್ ಅಂತ ಇರ್ತದೆ. ಅವರಿಗೆ ಸೂಟಬಲ್ ಆಗುವಂಥ ಒಂದು ಡಯಟ್ ಅನ್ನು ಕೂಡ ಇದರಲ್ಲಿ 3-4 ಥರ ಡಯಟ್ ಅನ್ನು ಮಾಡ್ತಾರೆ. ಅದನ್ನು ಕೂಡ ಅಳವಡಿಸ್ಕೊಂಡಿದ್ದೇವೆ. ಇದು ನಮ್ಮ ಬೆಂಗಳೂರಲ್ಲಿ ಶುರುವಾಗಿ ಇಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಐವನ್ನವರೇ, ಕೆಲವರೆಲ್ಲ ರೋಗಿಗಳು ಒಂದು 2 ದಿವಸ ಇಲ್ಲೇ ಇದ್ದು ಹೋಗ್ತೀವಿ ಅಂತ ಹೇಳಿ ಶುರು ಮಾಡಿಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ ಆಹಾರ. ಮತ್ತು ಸುಮ್ಮನೆ ಬಂದು ಅಡ್ಮಿಟ್ ಆಗೋದು, ಸರ್ ನನಗೆ ಹುಷಾರಿಲ್ಲ, ಒಂದು ನೈಟ್ ಅಡ್ಮಿಟ್ ಮಾಡ್ಕೊಂಬಿಡಿ, ಯಾಕಂದ್ರೆ ಒಳ್ಳೆ ಊಟ ಸಿಗ್ತಾ ಇದೆ, ಅದಕ್ಕೋಸ್ಕರ ಅಡ್ಮಿಟ್ ಆಗೋದಕ್ಕೆ ಪ್ರಾರಂಭ ಆಗೋಯ್ತು. ಅದಕ್ಕೆ ಮತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಸೂಪರಿಂಟೆಂಡೆಂಟ್ ಹೇಳೋದು. ಸೊ ಇಸ್ಕಾನಿನ ಒಂದು ಅತ್ಯಂತ ಒಳ್ಳೆಯ ಒಂದು ಸುಸಜ್ಜಿತ ಒಂದು ಒಳ್ಳೆಯ ಒಂದು ಆಹಾರದ ಇದು ಕೂಡ ನಮ್ಮ ವೆನ್ಲಾಕ್ ಶುರು ಆದರೆ ಅದರ ಗುಣಮಟ್ಟನೂ ಇರ್ತದೆ ಮತ್ತು ಅವರ ಒಳ್ಳೆಯ ಒಂದು ಸರ್ವಿಸ್ ಅನ್ನ ನಮ್ಮ ಜನರಿಗೆ, ನಮ್ಮ ರೋಗಿಗಳಿಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಸೊ ಈ ತರದ ಒಂದು ಇವತ್ತು ನಿಜವಾಗ್ಲೂ ಇದು ಒಳ್ಳೆಯ ಒಂದು ಬೆಳವಣಿಗೆ ಆಗಿದೆ. ಮತ್ತು KMC ಅವರು ಬಂದಿದ್ದಾರೆ. ನಾವು ಅವ್ರ ಜೊತೆ ಏನು MOU ಇದೆ ಅದನ್ನೆಲ್ಲ ಸ್ವಲ್ಪ ಈಗ ನೆಗೋಷಿಯೇಷನ್ ಎಲ್ಲ ಆಗಿದೆ. ಹಾಗೆ ಅವರಿಂದನೂ ಕೂಡ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ಕೊಡಿಸುವಂತ ಒಂದು ಒಡಂಬಡಿಕೆಯನ್ನ ಈಗ ಮಾಡ್ಕೊಳ್ತಾ ಇದ್ದೀವಿ. ಬಹುಶಃ ಅಂತಿಮ ಹಂತಕ್ಕೆ ಬಂದಿದೆ. ಅವರಿಂದನೂ ಕೂಡ ಹೆಚ್ಚು ಸಿಬ್ಬಂದಿ, ಇನ್ನು ಹೆಚ್ಚು ಇದಕ್ಕೆ ಬೇಕಾಗಿರುವಂಥ ಸೌಕರ್ಯಗಳು ಮತ್ತು ಇದಕ್ಕೆ ಇನ್ನೂ ಅಗತ್ಯ ಇರುವಂಥ ಕನ್ಸ್ಟ್ರಕ್ಷನ್ ಏನಿದೆ ಅವರಿಂದನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗನ್ಸುತ್ತೆ ಸುಮಾರು 40-50 ಕೋಟಿ ರೂಪಾಯಿ ಆಗ್ಬೋದು. 96 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ KMC ಮುಖಾಂತರ ನಮ್ಮ ಆಸ್ಪತ್ರೆಗೆ ಬರುವಂಥದ್ದಾಗ್ತದೆ. ಇದು ನಾವು ಅವ್ರ ಜೊತೆ ಕೂತ್ಕೊಂಡು ನೋಡಪ್ಪ ನೀವು ಮಾಡ್ತಾ ಇದ್ದೀರಾ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇಲ್ಲ ಅಂತ ಹೇಳಿ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕು ನೀವು. ಮತ್ತು ನಿಮ್ಮ ಒಂದು ಈ ಆಸ್ಪತ್ರೆಯಿಂದ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೆ, ನಿಮ್ಮ ಕಾಲೇಜ್ಗೂ ಕೂಡ ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ. ಅದಕ್ಕೆ ನೀವು ನಮ್ಮ ಆಸ್ಪತ್ರೆ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ಕೂಡ ಮುಕ್ತ ಮನಸ್ಸಿನಿಂದ, ಅಂದರೆ ಯಾವತ್ತೂ ಕೂಡ ನಾವು ಕೇಳಿದ ತಕ್ಷಣ ಯಾರು ಕೊಡೋದಿಲ್ಲ ಅಲ್ವಾ, ಅದಕ್ಕೆ ಮಾತುಕತೆ ಆಗಬೇಕು. ಅದೆಲ್ಲ ನಾವು ಮಾತನಾಡಿ ಸುಮಾರು 1 ವರ್ಷದಿಂದ ಅವ್ರ ಜೊತೆ ನಾವು ಸಂಪರ್ಕದಲ್ಲಿ ಇಟ್ಕೊಂಡು ಮಾತನಾಡಿ ಅಂತಿಮವಾಗಿ ಅವರು ಇವತ್ತಿನ ದಿವಸ ಮುಂದೆ ಬಂದಿದ್ದಾರೆ. ಇನ್ನು ಅದನ್ನು ಒಂದು ಅಂತಿಮ ಒಂದು ಕಾರ್ಯರೂಪಕ್ಕೆ ಅದನ್ನು ತೊಗೊಂಡ್ಬರ್ತೀವಿ. ಇನ್ನೇನು ಸದ್ಯದಲ್ಲೇ ಅದನ್ನು ನಾವು ಹೊಸ ಒಂದು ಇದಕ್ಕೆ ನಾವು ಸಹಿ ಹಾಕ್ತೀವಿ. ಹಾಕಿದ ನಂತರ ಅದರಿಂದನೂ ಕೂಡ ನನಗನ್ಸುತ್ತೆ ಇಡೀ ದೇಶದಲ್ಲೇ ಈ ಥರ ಒಂದು ಗೌರ್ಮೆಂಟ್ ಆಸ್ಪತ್ರೆ ಇರೋದಿಲ್ಲ. ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲು ಈ ಮಟ್ಟದಲ್ಲಿ ವೆನ್ಲಾಕ್ ಲಿಟಿಗೇಷನ್ ಥರ ಬಹುಶಃ ಇರೋದಿಲ್ಲ. ಇದೆಲ್ಲ ಮುಕ್ತಾಯ ಆದ ನಂತರ ಆ ಒಂದು ಮಟ್ಟಕ್ಕೆ ನಾವು ತಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ನಮ್ಮ ಇಲಾಖೆಯಿಂದ ಅದ್ರ ಜೊತೆಯಲ್ಲಿ ನಾವು ಇವತ್ತು ಸುಮಾರು 99 ಹೊಸದಾಗಿ ಇವತ್ತಿನ ದಿವಸ ಏನು ನಮ್ಮ ಆರೋಗ್ಯ ಕೇಂದ್ರಗಳಿದೆ, ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು, ಅದನ್ನು ಕೂಡ ಇವತ್ತು ನಾವು ಶಂಕುಸ್ಥಾಪನೆ ಆಗ್ತಾ ಇದ್ದೀವಿ. ಅಂದರೆ ಸುಮಾರು ಅದಕ್ಕೇನೆ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ, 68 ಕೋಟಿ ರೂಪಾಯಿ ವೆಚ್ಚದಲ್ಲಿ 99 ಒಟ್ಟು ನಾವು ಈ ವರ್ಷದಲ್ಲಿ ನಾವು ಮಾಡಿರುವಂಥದ್ದು ಸುಮಾರು 125. ಅದರಲ್ಲಿ ಈಗಾಗಲೇ ಕೆಲವು ಕಡೆ ಶುರು ಆಗಿದೆ. ಈಗ 99 ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನು ನಾವು ಇವತ್ತು ಒಂದು 15ನೇ ಹಣಕಾಸಿನ ಅನುದಾನವನ್ನು ಕೂಡ ಹೆಚ್ಚಾಗಿ ಅದಕ್ಕೆ ಬಳಸ್ಕೊಂಡಿದ್ದೇವೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ PM ಅಬೀಮ್ ಯೋಜನೆ ಏನಿದೆ 60% ಗೌರ್ಮೆಂಟ್ ಆಫ್ ಇಂಡಿಯಾ, 40% ಗೌರ್ಮೆಂಟ್ ಆಫ್ ಕರ್ನಾಟಕ, ಅದರಲ್ಲೂ ಕೂಡ ಸ್ವಲ್ಪ ಕೇಂದ್ರಗಳಿಗೆ ಅದನ್ನು ಕೂಡ ಉಪಯೋಗಿಸ್ಕೊಡ್ತಾ ಇದ್ದೀವಿ. ಸುಮಾರು 11 ಹೆಚ್ಚು ಕಡಿಮೆ 20 ಒಟ್ಟು 38 ಅದರಲ್ಲಿ ಬರ್ತದೆ. ಇನ್ನು ಉಳಿದಿರುವಂಥ ಏನು 87 ಅದು ನಮ್ಮ 15th ಫೈನಾನ್ಸ್ ಹಣವನ್ನು ನಾವು ಇದಕ್ಕೆ ಮೀಸಲಿಟ್ಟು ಇದನ್ನು ಮಾಡಿಸ್ತಾ ಇದ್ದೀವಿ. ಅಂದರೆ ಎಲ್ಲ ಕಡೆ ಇವತ್ತು ನಮ್ಮ ಆರೋಗ್ಯ ಕೇಂದ್ರಗಳು ಎಲ್ಲೆಲ್ಲಿ ಅವ ಬೇಡಿಕೆ ಇತ್ತು ಬಹುತೇಕ ಇದನ್ನು ಮುಕ್ತಾಯ ಆದರೆ ಒಟ್ಟು 143 ಇತ್ತು, ಇದನ್ನು ನಾವು 120 ಎಲ್ಲ ಆಗೋಗಿದೆಯಾ. ಸೊ ಎಲ್ಲ ಕಂಪ್ಲೀಟ್ ಆಗೋಗ್ತದೆ. ಎಲ್ಲೂ ಕೂಡ
ನಮ್ಮ ಆರೋಗ್ಯ ಕೇಂದ್ರ ಇಲ್ಲ, ಸಬ್ ಸೆಂಟರ್ ಇಲ್ಲ ಅಂತ ಹೇಳೋಂಗಿಲ್ಲ. ಆ ಥರದ ಒಂದು ಜಿಲ್ಲೆ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿಸ್ತಾ ಇದ್ದೀವಿ. ಸೊ ಇದು ನಿಜವಾಗ್ಲೂ ದೊಡ್ಡ ಪ್ರಮಾಣದ ಕೆಲಸ. ಇವತ್ತು ನಮ್ಮ ಇಲಾಖೆಯಲ್ಲಿ ಈ ಥರ ಒಂದು ಉತ್ತಮ ಸೇವೆಗಳು ಸಿಗಬೇಕು ಅಂತ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಅದೇ ಈಗ ನಮ್ಮ ಸ್ಪೀಕರ್ ಅವರು ಹೇಳೋದು ಏನಂತ ಹೇಳಿದ್ರೆ, ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಕೆಲವು ಕಾಲೇಜುಗಳ, ಮೆಡಿಕಲ್ ಕಾಲೇಜುಗಳ ಜೊತೆ. ಅದು ಸಾರ್ವಜನಿಕರಿಗೆ ಏನೂ ಸಮಸ್ಯೆ ಇಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಇನ್ನೂ ಉನ್ನತ ಮಟ್ಟದ ಸೇವೆಗಳು ಸಿಗ್ತದೆ. ನಮ್ಮ ಡಾಕ್ಟರ್ ಜೊತೆಯಲ್ಲಿ ಅವ್ರ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅಲ್ಲಿಗೆ ಬರ್ತಾರೆ, ಸರ್ವಿಸ್ ಸಿಗ್ತದೆ, ಫ್ರೀ ಸರ್ವಿಸ್ ಸಿಗ್ತದೆ, ಯಾರು ₹1 ಕೊಡಬೇಕಾಗಿಲ್ಲ. ಸೊ ಅದರಲ್ಲಿ ಈಗ ವೆನ್ಲಾಕ್ ಆಸ್ಪತ್ರೆ KMC ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಇಡೀ ಇವತ್ತು ರಾಜ್ಯಕ್ಕೇನೆ ಇದು ಒಂದು ಹೆಸರುವಾಸಿ. ಸೊ ಇದನ್ನ ಅದೇ ಪ್ರಮಾಣದಲ್ಲಿ ಇದು CHCಗಳಲ್ಲಿ ಈ ಮೆಡಿಕಲ್ ಕಾಲೇಜ್ ಅವ್ರ ಜೊತೆ ನಾವು ಒಡಂಬಡಿಕೆ ಮಾಡಿಕೊಂಡು ನೀವು ಅದನ್ನ ಹೆಚ್ಚು ಸೇವೆಗಳು ಕೊಡಬೇಕು. ಅವರ ವೈದ್ಯರಿಗೂ ಕೂಡ ಅಲ್ಲಿ ಅನುಭವ ಆಗ್ತದೆ, ಪೇಷಂಟ್ ಸಿಗ್ತಾರೆ, ನೋಡ್ತಾರೆ, ಕಲಿತಾರೆ, ತಿಳ್ಕೊಳ್ತಾರೆ. ನಮ್ಮ ಜನರಿಗೆ ಆ ಉನ್ನತ ಸೇವೆಗಳು ಸಿಗ್ತದೆ. ಇದೆಲ್ಲ ಆಗೋದ್ರಿಂದ ಪಬ್ಲಿಕ್ಗೆ ಏನು ತೊಂದರೆ ಆಗುತ್ತೆ ನನಗೆ ಗೊತ್ತಿಲ್ಲ. ಮತ್ತು ಅವರು ಈಗಾಗಲೇ ಸ್ಪೀಕರ್ ಹೇಳಿದ್ರು, ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಹೋರಾಟ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೂ ಯಾಕೆ ಏನು ಇಶ್ಯೂ ಏನಾಗ ಅರ್ಥ ಆಗ್ತಾ ಇಲ್ಲ. ಏನು ಬೇಡ ಅಂತ ಅವ್ರಿಗೆ, ನಮ್ಮ ಆಸ್ಪತ್ರೆನೇ, ನಮ್ಮ ಫೆಸಿಲಿಟಿನೇ ಫ್ರೀ ಇದೆ, ಜನರಿಗೆ ಏನು ಸಮಸ್ಯೆ ಇಲ್ಲ. ಏನಾದರೂ ಇದ್ರೆ ನಮ್ಮ ಹತ್ರ ಅವ್ರು ಹೇಳಿದಾಗೆ ಬಂದು ಮಾತಾಡಲಿ. ಏನೋ ಅನುಮಾನಗಳಿದ್ರೆ ಬಹುಶಃ ಅವರಿಗೆ ಮಾಹಿತಿಯ ಕೊರತೆ ಇರ್ಬೋದು, ಇನ್ಫಾರ್ಮೇಶನ್ ಕೊರತೆ ಇರ್ಬೋದು. ಅದಕ್ಕೆ ಬಂದು ಮಾತನಾಡಲಿ. ಮಾತಾಡಿದ ನಂತರ ಅವ್ರಿಗೆ ಇನ್ನೂ ಏನಾದರೂ ಅನುಮಾನಗಳಿದ್ರೆ, ಈಗ ನೋಡಿ ನಾವು ಮಾಡಿರೋದ್ರಿಂದ ಪ್ರಥಮ ಬಾರಿಗೆ ನಮ್ಮ ಎಲ್ಲಿ ಬಂಟ್ವಾಳ ತಾಲೂಕು ಆಸ್ಪತ್ರೆಯಲ್ಲಿ ಅಲ್ವಾ, ಈಗ 2 ನೀ ರೀಪ್ಲೇಸ್ಮೆಂಟ್ ಸರ್ಜರಿಗಳನ್ನು ಪ್ರಥಮವಾಗಿ ನಾವು ಬಂಟ್ವಾಳದ ತಾಲೂಕು ಆಸ್ಪತ್ರೆ ಮಾಡಿದ್ವಿ ಫ್ರೀ ಆಗಿ. ಜನರಿಗೆ ಪ್ರೈವೇಟ್ಗೆ ಹೋಗಿದ್ರೆ ಎಷ್ಟು ಖರ್ಚಾಗಿದೆ, ನಮ್ಮಲ್ಲೇ ಇವತ್ತು ಫ್ರೀ ಜಾಯಿಂಟ್ ರೀಪ್ಲೇಸ್ಮೆಂಟ್ ಆಗಿದೆ. ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ನಿಮ್ಮೊಂದು ಮಾಹಿತಿ ಕೊಡ್ತೀನಿ. ನಾವು ಹಿಂದೆ ಎಲ್ಲ ನಮ್ಮ ಗೌರ್ಮೆಂಟಲ್ಲಿ ನಾವು ಹೊಸ ಸಿಸ್ಟಮ್ ಅನ್ನ ನಾವು ಮಾಡಿದ್ವು. ನಮ್ಮ ಆರ್ಥೋಪೆಡಿಕ್ ಡಾಕ್ಟರ್ಸ್ ಇದ್ದಾರೆ, ಆರ್ಥೋಪೆಡಿಕ್ ಡಾಕ್ಟರ್ಸ್ ಇದ್ರೂ ಕೂಡ ನಾವು ಚೆಕ್ ಮಾಡಿದ್ವು. ಬಹುತೇಕ ಜನ ಈ ಸರ್ಜರಿಗಳು ಮಾಡೋದಿಲ್ಲ. ನೀ ರಿಪ್ಲೇಸ್ಮೆಂಟು, ಹಿಪ್ ರಿಪ್ಲೇಸ್ಮೆಂಟ್, ಏನು ಈ ಕೀಲು ಶಸ್ತ್ರಚಿಕಿತ್ಸೆ ಇರ್ತದೆ ಮಾಡೋದಿಲ್ಲ, ರೆಫರ್ ಮಾಡಿಬಿಡ್ತಾರೆ ಬೇರೆ ಆಸ್ಪತ್ರೆಗೆ, ಪ್ರೈವೇಟ್ ಆಸ್ಪತ್ರೆಗೆ ರೆಫರ್ ಮಾಡಿಬಿಡ್ತಾ ಇದ್ರು. ಅಲ್ಲಿ ABRK ಸ್ಕೀಮ್ ಅಂತ ತಗೊಳ್ತಾ ಇದ್ರು. ನಮ್ಮ ಆಸ್ಪತ್ರೆಯಲ್ಲಿ ಬಹುಶಃ ನಾವು ಬರೋದಕ್ಕಿಂತ ಮುಂಚೆ ಒಂದು 1000ಕ್ಕೆ ಒಂದು 40% 30% ಮಾತ್ರ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ರು. ನಾವು ಆಮೇಲೆ ಈ ಎಲ್ಲ ಶಸ್ತ್ರಚಿಕಿತ್ಸೆಗೆ ನಾವು ಕೊಟ್ಟು, ನೀವು ರೆಫರ್ ಮಾಡೋಂಗಿಲ್ಲ, ನೀವು ಅವರಿಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಅನ್ನು ಮಾಡೋದು, ಸ್ವಲ್ಪ ಟ್ರೈನಿಂಗ್ ಬೇಕಾದ್ರೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳೋದು, ನೀವುಗಳು ಸರ್ಜರಿಗಳು ಮಾಡಬೇಕು ಅಂತ. ಅದರಿಂದ ನೋಡಿ, ಕಳೆದ ವರ್ಷ ಇದು ಇಂಪ್ಲಿಮೆಂಟ್ ಆದ ನಂತರ ಕಳೆದ ವರ್ಷ 1133 ಸರ್ಜರಿಗಳಾಯಿತು. ನಮ್ಮ ಈ ಆಸ್ಪತ್ರೆಗೆ ಬಂದು 1333 ಸರ್ಜರಿಗಳಾಯಿತು. ಹಿಂದೆ ಏನು ಮಾಡೋರು, ಅದನ್ನ ರೆಫರ್ ಮಾಡಿಬಿಡೋರು. ಕಳೆದ ವರ್ಷ 1119 ನಮ್ಮನ್ನೇ ಮಾಡಿದ್ದೀವಿ, ಕೇವಲ 14 ಮಾತ್ರ ಬೇರೆ ಕಡೆ ರೆಫರ್ ಆಯಿತು. ಅದ್ರ ಹಿಂದಿನ ವರ್ಷ 651 ಬೇರೆ ಕಡೆ ರೆಫರ್ ಆಗಿತ್ತು. ಸೊ 650 14ಕ್ಕೆ ರೆಫರ್ ಆಗುವಂತ ಹಿಡಿದಿರುವಂಥ 90% ಇವತ್ತು ನಮ್ಮ ಆಸ್ಪತ್ರೆಯಲ್ಲೇ ಮಾಡ್ತಾ ಇದ್ದಾರೆ. ಎಲ್ಲ ಈ ನೀ ರಿಪ್ಲೇಸ್ಮೆಂಟು ಅಥವಾ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿಗಳು. ಸೊ ಈ ಥರ ಇವತ್ತು ಬಂಟ್ವಾಳದಲ್ಲಿ ಆಗಿದೆ 2 ಕಡೆ. ಅದೇ ರೀತಿ ಬೇರೆ ಬೇರೆ ಕಡೆ ಶುರು ಮಾಡ್ಕೋಬೋದು, ಮತ್ತೆ ಪ್ರಾರಂಭ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ನೋಡಿ ಜನರಿಗೆ ಹೆಲ್ಪ್ ಆಗುತ್ತೆ, ಇದರಿಂದ ಎಷ್ಟು ಅನುಕೂಲ ಆಯಿತು. ಮತ್ತು ನಮ್ಮ ಡಾಕ್ಟರ್ಸ್ಗೆ ಅವ್ರಿಗೂ ಕೂಡ ನಮ್ಮ ಆಸ್ಪತ್ರೆಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಒಂದು ಅವ್ರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಸರ್ಕಾರಿ ಆಸ್ಪತ್ರೆಯಲ್ಲೇ ಈ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಅದು ಆಗಿದೆ. ಇನ್ನೊಂದು ಸಂತೋಷದ ವಿಚಾರ ನಾನು ಹೇಳೋದಕ್ಕೆ, ಯಾಕಂದರೆ ತುಂಬ ಟೈಮ್ ತೊಗೊಳಕ್ಕೆ ಹೋಗಲ್ಲ, ಎಲ್ಲರಿಗೂ ತುಂಬ ಮಾತಾಡ್ಕೊಟ್ಟಿದ್ದಾರೆ. ಇನ್ನೊಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ನಮ್ಮಲ್ಲಿ ಈ ಎಂಡೋಸಲ್ಫನ್ ಸಂತ್ರಸ್ತರ ಸೇವೆಗೆ ನಮ್ಮಲ್ಲಿ 2 ಪಾಲನಾ ಕೇಂದ್ರಗಳಿದೆ. ಅದೇ ಕಳೆದ 6 ವರ್ಷದಿಂದ ಹೆಚ್ಚುವರಿ ಬೇಡಿಕೆ ಇತ್ತು ಈ ಎಂಡೋಸಲ್ಫನ್ಗೆ. ಈಗ ನಾವು ಸರ್ಕಾರದಿಂದ 4 ಹೆಚ್ಚುವರಿ ಪಾಲನಾ ಕೇಂದ್ರಗಳನ್ನು ಮಂಜೂರು ಮಾಡಿದ್ದೀವಿ ಎಂಡೋಸಲ್ಫನ್ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಪುತ್ತೂರು ತಾಲೂಕು ಅಲ್ಲಿ ಇರುವಂಥ ಪಣಜಿ, ಬೆಳ್ತಂಗಡಿಯ ಕಣಿಯೂರು, ಬಂಟ್ವಾಳ ಮತ್ತು ವಿಟ್ಲ ಮತ್ತು ಸುಳ್ಯ ತಾಲೂಕಿನ ಬೆಳ್ಳಾರೆ, ಇಲ್ಲಿ ಎಲ್ಲ ಸೇರಿ ಒಟ್ಟು 4 ನಾವು ಮಂಜೂರು ಮಾಡಿದ್ದೇವೆ. ಪಾಲನಾ ಕೇಂದ್ರಗಳ ನಿರ್ವಹಣೆ ಅನುದಾನ ಸರ್ಕಾರವೇ ಕೊಡ್ತದೆ. ಅದು ಸುಮಾರು ಈ ವರ್ಷಕ್ಕೆ ನಾವು 1,26,00,000 ಅದಕ್ಕೆ ನಾವು ಮೀಸಲಿಟ್ಟಿದ್ದೇವೆ. ಈ ಹೊಸ
ಪಾಲನಾ ಕೇಂದ್ರಗಳನ್ನು ಎಂಡೋಸಲ್ಫನ್ನಲ್ಲಿ ಯಾರು ರೋಗಿಗಳಿದ್ದಾರೆ ಅವರಿಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಏನು 2 ಇತ್ತು, ಈಗ ಅಡಿಷನ್ ಆಗಿ 4 ಕೊಡ್ತಾ ಇದ್ದೀವಿ. ಅದಕ್ಕೆ ಹಣವನ್ನು ಕೂಡ ಒದಗಿಸಿ ಕೊಟ್ಟಿದ್ದೇವೆ ಮತ್ತು ಅದು ಈ ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗ್ತದೆ ಅಲ್ವಾ? ಜೂನ್ 1 ಸ್ಟಾರ್ಟ್ ಆಗ್ತದೆ. ಸೊ ಇದು ಬಹಳಷ್ಟು ಜನರಿಗೆ ಪಾಪ ಇಂಡೋಸಲ್ಫನ್ ಸಫರ್ ಆಗ್ತಾ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಒಂದ್ ಕಡೆ ಶುರು ಮಾಡ್ಕೊಂಡಿದ್ದಾರೆ, ಬಟ್ ಎಲ್ಲ 4 ಕಡೆ ಅಫಿಷಿಯಲ್ ಆಗಿ ಜೂನ್ 1 ಅದೆಲ್ಲ ಕಡೆ ಶುರು ಆಗ್ತದೆ. ಕೆಲವರೆಲ್ಲ ಈಗಾಗಲೇ ಅಲ್ಲಿ ಕೆಲಸ ಶುರು ಮಾಡ್ಕೊಂಡಿದೆ. ಇದು ನಿಜವಾಗ್ಲೂ ಇದು ಒಂದು ಅತ್ಯಂತ ಒಳ್ಳೆಯ ಕೆಲಸ ಇವತ್ತು ನಮ್ಮಿಂದ ಆಗಿರುವಂಥದ್ದು. ಅದಕ್ಕೆ ನಾನು ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ನಮ್ಮಲ್ಲಿ ಬೇಕಾದಷ್ಟು ಈಗಾಗಲೇ ಗೃಹ ಆರೋಗ್ಯ ಯೋಜನೆ ಮನೆ ಮನೆಗೆ ಹೋಗಿ ಈಗ ಹೇಳಿದ್ರು, ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗ್ತಾರೆ, ನೋಡ್ತಾರೆ, ಚೆಕ್ ಮಾಡ್ತಾರೆ. 14 ವಿಚಾರಗಳನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ದೀವಿ. BP, ಶುಗರು, ಡಯಾಬಿಟೀಸು, ಡಯಾಬಿಟಿಕ್ ಫುಡ್ ಇದೆಯಾ, ಡಯಾಬಿಟಿಕ್ ರೆಟಿನೋಪತಿ, ಕ್ಯಾನ್ಸರ್ ಬಗ್ಗೆ ಮತ್ತು ಕಿಡ್ನಿ ಡಿಸೀಸ್ ಬಗ್ಗೆ ಇದೆಲ್ಲ ಕೂಡ ಆಶಾ ಮತ್ತು ನಮ್ಮ ಸಬ್ ಸೆಂಟರು, PHC, ತಾಲೂಕು ಆಸ್ಪತ್ರೆ ಎಲ್ಲೆಲ್ಲಿ ಹೋಗಬೇಕು ಅದನ್ನು ಕೂಡ ನಾವು ನಿಗದಿ ಮಾಡಿದ್ದೀವಿ. ಅವ್ರಿಗೆಲ್ಲರೂ ಕೂಡ ಫ್ರೀಯಾಗಿ ಅಂದರೆ ಮೊದಲೇ ಪತ್ತೆ ಹಚ್ಚಬೇಕು, ಕಾಯಿಲೆಗಳನ್ನು ಮೊದಲೇ ಪತ್ತೆ ಹಚ್ಚಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಈ ರೀತಿಯಾಗಿ ಅದರಿಂದ ಎಷ್ಟೋ ನೂರಾರು ಜನರು ಬದುಕನ್ನು ಉಳಿಸುವಂಥ ಕೆಲಸ ಆಗಿದೆ. ಇಲ್ಲೂ ಕೂಡ ನಾವು 3 ಸೆಂಟರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಸೆಂಟರ್ಗಳಲ್ಲಿದೆ. ಈ ವರ್ಷ ನಾವು ಎಲ್ಲ ತಾಲೂಕುಗಳಲ್ಲೂ ಕೂಡ ಅದನ್ನು ವಿಸ್ತರಣೆ ಮಾಡೋದಕ್ಕೆ ನಾವು ಈಗ ಅದಕ್ಕೆ ತೀರ್ಮಾನ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೂಡ, ಈಗ ಕೇವಲ 78 ತಾಲೂಕಲ್ಲಿದೆ, ಇನ್ನು ಉಳಿದಿರ್ತಕ್ಕಂಥ ಎಲ್ಲ ತಾಲೂಕುಗಳು ಕೂಡ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಡಿಯಲ್ಲಿ ಅವರಿಗೆ ಒಂದು ಹೃದಯಘಾತ ಆಗುವಂಥ ಸನ್ನಿವೇಶ ತಪ್ಪಿಸುವಂಥ ಮತ್ತು ಅವರಿಗೆ ಆ ತಕ್ಷಣಕ್ಕೆ ಚಿಕಿತ್ಸೆ ನೀಡುವಂಥದ್ದು. ಏನಾಗ್ತದೆ, ಹೃದಯಘಾತ ಆಗುವಂಥ ಸನ್ನಿವೇಶ, ಅದು ಕ್ಲಾಟ್ ಇರ್ತದೆ. ಆ ಕ್ಲಾಟ್ ಇದ್ದಾಗ ಬ್ಲಡ್ ಫ್ಲೋ ಆಗೋದಿಲ್ಲ, ಅವರು ಕಾರ್ಡಿಯಕ್ ಅರೆಸ್ಟ್ ಆಗುವ ಸನ್ನಿವೇಶ ಇರ್ತದೆ. ಅವರು ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ತೀರೋಗ್ತಾರೆ. ಈಗ ತಾಲೂಕು ಆಸ್ಪತ್ರೆಗೆ ಬರ್ತಾರೆ, ಚೆಕ್ ಮಾಡ್ತಾರೆ ECG, ಅವಾಗ ಕಾಯಿಲೆ ಇದೆ ಅಂತ ಹೇಳಿದ ತಕ್ಷಣ ನಾವು ಡಿಸ್ಟ್ರಿಕ್ಟಿಗೆ ಕಳಿಸ್ತೀವಿ. ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಹೋಗೋಷ್ಟೊತ್ತಿಗೆ ತೀರೋಗ್ತಾರೆ ಅಥವಾ ಸೀರಿಯಸ್ ಕಂಡೀಷನ್ ಅಂದ್ಬಿಡ್ತಾರೆ. ಈಗ ನಾವೇನು ಮಾಡ್ತೀವಿ, ಆ ಕಂಡೀಷನ್ ಇದೆ ಅಂತ ಗೊತ್ತಾದರೆ ಎಲ್ಲ ಇಂಥ ಆಸ್ಪತ್ರೆಗಳಲ್ಲಿ ನಾವು ಫ್ರೀಯಾಗಿ ಒಂದು ಇಂಜೆಕ್ಷನ್ ಕೊಡ್ತೀವಿ, ಟೆನೆಕ್ಟಪ್ಲೇಸ್ ಅಂತ. ಅದು ಒಂದು 25,000 ಒಂದು ಇಂಜೆಕ್ಷನ್, ಅದು ಫ್ರೀ. ಅದು ಕೊಟ್ಟರೆ ಆ ಕ್ಲಾಟ್ ಡಿಸಾಲ್ವ್ ಆಗಿಬಿಡ್ತದೆ. ಡಿಸಾಲ್ವ್ ಆದರೆ ಅವ್ರು ಬದುಕ್ತಾರೆ. ಆಮೇಲೆ ಚಿಕಿತ್ಸೆ ಪಡ್ಕೋಬೋದು, ಸ್ಟೆಂಟ್ ಹಾಕೊಳ್ಳೋದಾ, ಇನ್ನೊಂದು ಮಾಡ್ಕೊಳ್ಳೋದಾ, ಆಮೇಲೆ ಅವ್ರಿಗೆ ಟೈಮ್ ಸಿಗ್ತದೆ. ಆ ಸಿಕ್ಕದೇ ಹೋದ್ರೆ ಏನಾಗ್ತದೆ, ಈಗ ಪುನೀತ್ ರಾಜ್ಕುಮಾರ್ ಹೆಸರು ಯಾಕಿರ್ತದೆ, ಅವರು ಪಾಪ ಕಾರಲ್ಲಿ ಹೋಗುವ ಸಂದರ್ಭದಲ್ಲಿ ತೀರೋದು, ಮುಟ್ಲಿಲ್ಲ ಅವರು. ಸೊ ಆ ಥರ ಒಂದು ನಾವು ಮಾಡಿ ಇವತ್ತು ನಾನು ಈ ಡೇಟಾ ತಂದಿಲ್ಲ, ಆದರೆ ನನ್ನ ಪ್ರಕಾರ ಈ ವರ್ಷ ನಾವು ಸುಮಾರು 450 ಜೀವಗಳನ್ನು ಉಳಿಸುವಂಥ ಕೆಲಸ ಈ ವರ್ಷ ಆಗಿದೆ ರಾಜ್ಯದಲ್ಲಿ. ಸೊ ಈ ಥರದ ಒಂದು ಈಗ ನಾವು ಇಂಥ ಯೋಜನೆ ಇವತ್ತು ನಿಜವಾಗ್ಲೂ ಯಶಸ್ವಿಯಾದಂಥ ಯೋಜನೆ ಆಗಿದೆ. ಕಿಡ್ನಿ ಡಯಾಲಿಸಿಸ್ ಕೂಡ ಅಷ್ಟೇ ಒಳ್ಳೆ ಸೇವೆಗಳಿದೆ. ಇವತ್ತೆಲ್ಲ ಕಡೆ ಹೊಸ ನಾವು ಒಂದು ಏಜೆನ್ಸಿ ಕೊಟ್ಟಿದ್ದೀವಿ, ಎಷ್ಟು ಒಳ್ಳೆ ಸೇವೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಕಡೆ ನಮಗೆ ಹೆಚ್ಚು ಬೆಡ್ ಬೇಕು, ಹೆಚ್ಚು ಸೆಂಟರ್ಸ್ ಓಪನ್ ಮಾಡಿ ಅಂತ ಕೇಳ್ತಾನೆ ಇದೆ. ಸೊ ನಾವು ಎಲ್ಲ ನೋಡ್ಕೊಂಡು ಅಟ್ಲೀಸ್ಟ್ ನಮ್ಮ ಎಲ್ಲ ತಾಲೂಕುಗಳು ಕೂಡ, ಹೊಸ ತಾಲೂಕುಗಳು ಕೂಡ ಸೇರಿಸಿ ಸುಮಾರು 40 ಕೇಂದ್ರಗಳನ್ನು ಹೆಚ್ಚು ಮಾಡೋದು. ಈಗ ದಕ್ಷಿಣ ಕನ್ನಡದಲ್ಲಿ 9 ಇದೆ. ವಿಟ್ಲನ್ನು ಕೂಡ ಮಾಡಿಸೋದಕ್ಕೆ ನಾನು ಹೇಳಿದ್ದೀನಿ, ವಿಟ್ಲನ್ನು ಕೂಡ ಆಗುತ್ತೆ, ಅದು 10ನೇ ಸೆಂಟರ್ ಆಗ್ತದೆ. ಅದನ್ನು ಕೂಡ ನಮ್ಮ ಅನುಮೋದನೆ ಕೊಡ್ತಾ ಇದ್ದೀವಿ, ಅಲ್ಲಿಗೆ ಡಯಾಲಿಸಿಸ್ ಕೇಂದ್ರ ಕೊಡೋದಕ್ಕೆ ಅಂತ ಹೇಳಿ. ಸೊ ಈ ರೀತಿ ನಾವು ಕೆಲಸಗಳನ್ನು ನಮ್ಮ ಸರ್ಕಾರ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಮತ್ತು ಅನೇಕ ಜನ ಬೇರೆ ಬೇರೆ ರೀತಿಯಲ್ಲಿ ಟೀಕೆಗಳು ಮಾಡ್ತಾರೆ, ಆದರೆ ಇವತ್ತು ಕೆಲಸದಲ್ಲಿ, ಅಭಿವೃದ್ಧಿಯಲ್ಲಿ ಮತ್ತು ಕಾರ್ಯಕ್ರಮಗಳಲ್ಲಿ ನಾವು ಕೊಟ್ಟಿರುವಷ್ಟು ಕಾರ್ಯಕ್ರಮಗಳು ಬಹುಶಃ ಹಿಂದೆ ಯಾವತ್ತೂ ಕೂಡ ಯಾರೂ ಮಾಡಿಲ್ಲ. ಇವತ್ತು ಆಶಾ ಕಿರಣ ಯೋಜನೆ, ಪುನೀತ್ ರಾಜ್ಕುಮಾರ್ ಯೋಜನೆ, ಡಯಾಲಿಸಿಸ್, ಡೇ ಕೇರ್, ಕಿಮೋಥೆರಪಿ ನಾವು ಶುರು ಮಾಡಿದ್ವಿ. ಕಿಮೋಥೆರಪಿ ಕೇಂದ್ರಗಳು ಎಲ್ಲ ಜಿಲ್ಲಾ ಆಸ್ಪತ್ರೆಗಳು ಶುರು ಮಾಡಿದ್ದೀವಿ. ಇಷ್ಟು ಕಾರ್ಯಕ್ರಮಗಳು ಕೊಟ್ಟ ಮೇಲೂ ಕೂಡ ಕೆಲವರೆಲ್ಲ ನಾವು ನಮ್ಮ ಸರ್ಕಾರ ಟೀಕೆ ಮಾಡೋರು, ಇವ್ರದ್ದು ದುಡ್ಡಿಲ್ಲ, ಅಭಿವೃದ್ಧಿ ದುಡ್ಡಿಲ್ಲ, ಇನ್ನೊಂದು ದುಡ್ಡಿಲ್ಲ ಅಂತ ಹೇಳ್ತಾರೆ. ಆದರೆ ಗ್ಯಾರಂಟಿನೂ ಮಾಡಿದ್ದೀವಿ, ಇದನ್ನೂ ಮಾಡ್ತಾ ಇದ್ದೀವಿ. ಮತ್ತು ಈ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ನಾವು ಎಲ್ಲ ರೀತಿಯ ಸಹಕಾರವನ್ನು ಎಲ್ಲರಿಂದಲೂ ಕೂಡ ತಗೊಂಡು ಮಾಡ್ತೀವಿ. ಯಾರಾದರೂ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಬಂದು ನಿಮ್ಮ ಜೊತೆ ಮಾತಾಡ್ಬೋದು. ಯಾವುದೇ ಸಂಘ ಸಂಸ್ಥೆ ಇರ್ಬೋದು, ಯಾವುದೇ ಒಂದು ಯಾರೇ ಇರ್ಬೋದು, ನಮ್ಮ ಹತ್ರ ಬಂದು ಭೇಟಿಯಾಗಿ ಈ ಥರ ಸಮಸ್ಯೆ ಯಾರು ಕೂಡ 100% ಮಾಡೋಕ್ಕಾಗಲ್ಲ. ಇವತ್ತು ಅನೇಕ ದೇಶದಲ್ಲಿ ಇವತ್ತು ಸಮಸ್ಯೆ ಇಲ್ವಾ? ಇವತ್ತು ಈ ಸರ್ಕಾರ ಬಂದು, ಕೇಂದ್ರ ಸರ್ಕಾರ ಬಂದು ಎಷ್ಟು ವರ್ಷ ಆಯ್ತು? 13 ವರ್ಷ ಆಯಿತು.
ಏನು ಅವ್ರು ಬಂದಾಗ ಅಚ್ಚೆ ಇದ್ದೇನು ಎಲ್ಲ ಹೇಳಿದ್ರು. ಏನು 13 ವರ್ಷದಲ್ಲಿ ಅಚ್ಚೆ ಇದ್ದೇನೆ ಎಲ್ಲರಿಗೂ ಬಂದ್ಬಿಟ್ಟಿದ್ಯಾ? ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ಅದು ಸುಮ್ಮನೆ ಅದೆಲ್ಲ ಕನಸಿನ ಲೋಕ. ಎಲ್ಲ ವಿದೇಶದಿಂದ ಹಣ ತಂದು ಬಿಡ್ತೀನಿ ಅಂತ ಹೇಳಿದ್ರು, ₹1 ಕೂಡ ತಂದಿಲ್ಲ ಇದುವರೆಗೂ. ಸೊ ಹೇಳೋದು ಸುಲಭ ಇದೆ. ಇವತ್ತು ನಮ್ಮ ರುಪಿ ಮೌಲ್ಯ ದಿನೇ ದಿನೇ ಕುಸಿತಾ ಇದೆ. ಪಾಕಿಸ್ತಾನ ರುಪಿ ಜೊತೆ ನಾವು ಕಂಪೇರ್ ಮಾಡಿದ್ರು ಕೂಡ ಪಾಕಿಸ್ತಾನ ರುಪಿ ಜೊತೆ ಅದ್ರ ಮುಖಾಂತರ ಕೂಡ ನಾವು ಕುಸಿತಾ ಇದ್ದೀವಿ. ಬಾಂಗ್ಲಾದೇಶ್ ಕರೆನ್ಸಿಗೂ ಕೂಡ ಕುಸಿತಾ ಇದ್ದೀವಿ. ಈ ಪರಿಸ್ಥಿತಿ ಇದೆ. ಆರ್ಥಿಕ ಸಮಸ್ಯೆ ಇದೆ, ಜಾಗತಿಕ ಸಮಸ್ಯೆ ಇದೆ, ಜನರಲ್ಲಿ ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ, ಎಲ್ಲ ಇದೆ. ಯಾರು ಬಂದು ಪವಾಡ ಮಾಡಿ ಏನು ಈ ದೇಶವನ್ನ ಎಲ್ಲವನ್ನು ಕೂಡ ಮಾಡಿಬಿಟ್ಟಿದ್ದು ಹೇಳಕ್ ಆಗೋದಿಲ್ಲ. ಸುಮ್ಮನೆ ಅದೆಲ್ಲ ಪ್ರಚಾರ ಅಷ್ಟೇ. ಅದಕ್ಕೋಸ್ಕರ ಟೀಕೆ ಮಾಡೋರು ಮಾಡ್ತಾರೆ. ಆದರೆ ನಾವು ಪ್ರಾಮಾಣಿಕವಾಗಿ ಜನರಿಗೋಸ್ಕರ ಕೆಲಸ ಮಾಡಬೇಕು. ಯಾವುದೇ ಪಕ್ಷ, ಜಾತಿ, ಧರ್ಮ, ಭಾಷೆ ಏನು ಕೂಡ ಭೇದ ಭಾವ ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವರ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ನಾವು ಯಾವ ಡಿಫರೆನ್ಸು ನಾವು ಮಾಡಕ್ಕೆ ಹೋಗೋದಿಲ್ಲ, ಯಾರನ್ನು ಕೂಡ ನಾವು ದೂಷಿಸಕ್ಕೆ ಹೋಗೋದಿಲ್ಲ, ಯಾವ ಭೇದ ಭಾವ ನಮ್ಮಲ್ಲಿಲ್ಲ, ಯಾವುದೇ ಒಂದು ಪೂರ್ವಗ್ರಹವಾದಂಥ ಒಂದು ನಮ್ಮಲ್ಲಿ ಪೀಡಿತವಾದಂಥ ವಿಷಯಗಳಿಲ್ಲ. ನಾವು ಮುಕ್ತವಾಗಿದ್ದೇವೆ. ಅದು ಮೇಲ್ವರ್ಗ, ಕೆಳವರ್ಗ, ಹಿಂದೂ, ಮುಸ್ಲಿಂ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಜನರಿಗೆ ಒಳ್ಳೇದಾಗಬೇಕು, ಜನರಿಗೆ ಶಾಂತಿ ಇರಬೇಕು, ಜನರಿಗೆ ನೆಮ್ಮದಿ ಸಿಗಬೇಕು. ಮತ್ತು ಈಗ ಮೊನ್ನೆ ಎಲ್ಲ ಬೇರೆ ಬೇರೆ ಥರ ಟೀಕೆಗಳು ಮಾಡ್ತಾ ಇದ್ದಾರೆ. ಇಲ್ಲಿನ ಶಾಸಕರು ಕೂಡ ಎಲ್ಲ ಮಾಡಿದ್ದಾರೆ. ಅವ್ರು ಇವತ್ತು ಯಾಕೆ ಬಂದಿಲ್ಲ? ನಾವು ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ರಲ್ಲ, ಮನೆಗೂ ಕೊಟ್ಟಿದ್ದೀರ ತಾನೆ? ಎಲ್ಲ ಕೊಟ್ಟಿದ್ದೀವಿ, ಕರಿತೀವಿ. ಇಂಥ ಕಾರ್ಯಕ್ರಮ ಬಂದು ಭಾಗವಹಿಸ್ಬೇಕಪ್ಪ. ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದೆ ಮಂಗಳೂರು ಸಿಟಿಗೆ, ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಅವ್ರು ಬರೆದು ಹೋದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರಬೇಕು. ನಾಳೆ ಏನೇ ಅದಕ್ಕೋಸ್ಕರ ಏನು ನಮ್ಗೆ ಅರ್ಥ ಆಗೋದಿಲ್ಲ ಇದೆಲ್ಲ ಯಾಕೆ ಈ ಥರ ಮಾಡ್ತಾರೆ ಅಂತ. ಬರಬೇಕು, ಸಮಸ್ಯೆಗಳಿದ್ರೆ ಹೇಳಬೇಕು, ನಾವು ಕೇಳಿ ಬಗೆಹರಿಸೋದಕ್ಕೆ ನಾವೆಲ್ಲ ಇದ್ದೀವಿ, ಪ್ರಯತ್ನ ಅಂತೂ ಮಾಡ್ತೀವಿ ಅಂತ ಹೇಳಿ ಇವತ್ತು ಬಹಳ ಚೆನ್ನಾಗಿ ಅದನ್ನು ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಮೊನ್ನೆನೂ ಕೂಡ ನಮ್ಮ ಆಫೀಸರ್ಸ್ ಮೀಟಿಂಗಲ್ಲಿ ಹೇಳಿದ್ದೀವಿ. ಅದನ್ನು ಈಗ ಪ್ರಪೋಸಲ್ ಪುಟಪ್ ಮಾಡಿ ಅಪ್ರೂವಲ್ ಕಳಿಸ್ತಾ ಇದ್ವಿ. ಈ ಒಂದು ವೆನ್ಲಾಕ್ ಲೇಡಿ ಗೋಷನ್ ಅನ್ನ ಇದು ಪ್ರಾದೇಶಿಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮಲ್ಟಿ ಸ್ಪೆಷಾಲಿಟಿನೇ ಇದೆ. ಯಾಕಂದ್ರೆ ಆಂಜಿಯೋಪ್ಲಾಸ್ಟಿ ಮಾಡ್ತಾ ಇದ್ದೀವಿ, ಕೆಮೊಥೆರಪಿ ಕೊಡಿಸ್ತಾ ಇದ್ದೀವಿ, ಡಯಾಲಿಸಿಸ್ ಮಾಡ್ತಾ ಇದ್ದೀವಿ, ನ್ಯೂರೋ ಸರ್ಜರಿ ಮಾಡ್ತಾ ಇದ್ದೀವಿ. ಸೊ ಇಟ್ ಇಸ್ ನಾಟ್ ಜಸ್ಟ್ ಇಟ್ ಇಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಈಗ ಇದು ಆರ್ಡಿನರಿ ಆಸ್ಪತ್ರೆ ಅಲ್ಲ ಈಗ. ಸೊ ಇಟ್ ಇಸ್ ಅ ರೀಜನಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಅದನ್ನು ಅತಿ ಶೀಘ್ರದಲ್ಲಿ ನಾವು ಅದಕ್ಕೆ ಘೋಷಣೆಯನ್ನ ಅಧಿಕೃತವಾಗಿ ಮಾಡಿಸ್ತೀವಿ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಸೇರಿ ಒಗ್ಗಟ್ಟಿನಿಂದ ಎಲ್ಲ ಮಾಡಿದ್ದಾರೆ ಮತ್ತು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ಡಿಸ್ಟ್ರಿಕ್ಟ್ ಆಫೀಸರ್ಸು, KMC ಅವರು, MRPL ಅವರು ಎಲ್ಲ, ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಈ ಥರ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಯಾವುದು ಅದು ಹಾಸ್ಟೆಲ್ ಇನಾಗ್ರೇಷನ್ ಆಯ್ತು ಬಿಡಿ, ಅದಕ್ಕೆ ಬೆಳಗ್ಗೆ ಮಾಡಿದ್ದೀವಿ. ಇನ್ನೂ ಬೇರೆ ಬೇರೆ ಎಲ್ಲ ಉದ್ಘಾಟನೆಗಳೆಲ್ಲ ಇದೆ, ಅದು ಮುಂದಿನ ದಿವಸದಲ್ಲಿ ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾದಂಥ ಎಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ಮಾಡಿದ ಈ ಸಂಕಲ್ಪ ಜನಮನಗಳಲ್ಲಿ ಶಾಶ್ವತ ವಿಶ್ವಾಸ ಆಗಲಿ ಅಂತ ಆಶಿಸ್ತೇವೆ. ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬರಿಗೆ ಎಲ್ಲರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಎಲ್ಲ ಕಾಮಗಾರಿಗಳ ಶಂಕುಸ್ಥಾಪನೆ ನಡೆಸಿ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಆರೋಗ್ಯ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.